ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡ್ತೀವಿ, ಅಥವಾ ಅದರ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಈ ವಾರ ಅತಿ ಹೆಚ್ಚು ಚರ್ಚೆಯಾದಂಥ ವಿಷಯ ನಾನು ನೋಡಿದ ಹಾಗೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದೆಹಲಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ನಡೀತು, ಯಶಸ್ವಿಯೂ ಆಯಿತು. ಇವತ್ತಿನ ತಂತ್ರಜ್ಞಾನ ಯುಗದಲ್ಲಿ ನೋಡಬಹುದಾದದ್ದನ್ನೆಲ್ಲ ನೋಡ್ಬಿಟ್ವಿ ನಾವು ಅನ್ನುವ ಭಾವನೆ ಇತ್ತು ನನಗೆ. ಮೊಬೈಲ್ನಲ್ಲಿ ಬಾಳ ಸಂಗಾತಿಯಿಂದ ಹಿಡಿದು ಬೆಣ್ಣೆ ದೋಸೆ ತನಕ ಎಲ್ಲವೂ ಸಿಗುತ್ತೆ. ವಿಮಾನದಿಂದ ಹಿಡಿದು ಓಲಾ ಕ್ಯಾಬ್ ತನಕ ಬುಕ್ ಮಾಡ್ಕೋಬಹುದು. ಪ್ರಪಂಚದ ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಮಾತಾಡಬಹುದು. ಇನ್ನೇನಿದೆ ನೋಡೋದಕ್ಕೆ ಅಂತ ಏಕಾಏಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಚರ್ಚೆ ಶುರುವಾಗಿದೆ. ಇದುವರೆಗೂ ನಾವು ನೋಡಿರೋದು ಬರೀ ಟ್ರೇಲರ್ ಅನ್ನಿಸ್ತಾ ಇದೆ. ಹೀಗಿದ್ದಾಗ ಮುಂದಿನ ವರ್ಷಗಳಲ್ಲಿ ಮನುಷ್ಯನ ಜೀವನ ಹೇಗಿರಬಹುದು, ಎಲ್ಲಕ್ಕಿಂತ ಮುಖ್ಯವಾಗಿ ಜಾಬ್ ಮಾರ್ಕೆಟ್ ಹೇಗಿರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ 9 ಕೋಟಿ ಉದ್ಯೋಗ ನಷ್ಟ ಆಗಬಹುದು ಪ್ರಪಂಚದಾದ್ಯಂತ ಅಂತ ಟೆಕ್ ಸಂಸ್ಥೆಗಳ ಮುಖ್ಯಸ್ಥರುಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ವಿದ್ಯಾರ್ಥಿನಿಯರು ಕಲಿಯಬೇಕಾದದ್ದೇನು? ಇಂಥ ಹಲವು ವಿಷಯಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ಅದಕ್ಕಾಗಿ ಇವತ್ತು ಇಬ್ಬರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ಮಧು ವೈಎನ್, ವಿಜ್ಞಾನ ಲೇಖಕರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಧು ಅವರೇ. ಇನ್ನೊಬ್ಬರು ಗುರುರಾಜ್ ದಾವಣಗೆರೆ, ಇವರು ಕೂಡ ವಿಜ್ಞಾನ ಲೇಖಕರು. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಇವ್ರನ್ನ ಪ್ರಶ್ನಿಸುವುದಕ್ಕೆ ಅನೇಕ ವಿದ್ಯಾರ್ಥಿನಿಯರು, ಕುತೂಹಲಿಗಳು ಬಂದಿದ್ದಾರೆ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸರ್. ಮಧು ಅವರೇ, ತಮ್ಮ ವಿಶೇಷ ಆಸಕ್ತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವರ್ಲ್ಡ್ ಡಿಸ್ಟ್ರಪ್ಟ್ ಆಗಿಬಿಡುತ್ತೆ ಅನ್ನೋ ಲೆವೆಲ್ಲಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಚರ್ಚೆ ಆಗ್ತಾ ಇದೆ. ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್? ಇಂಟೆಲಿಜೆನ್ಸ್ ಗೊತ್ತು ನಮಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಮುಂಚೆ ನನಗೊಂದು ನೋಷನ್ ಇತ್ತು. ಹಿಂದಿನ ಕಾಲದಲ್ಲಿ ಭೂಮಿ ಜಾಸ್ತಿ ಇದ್ದವನು ಶ್ರೀಮಂತ, ಆನಂತರ ಹಣ ಜಾಸ್ತಿ ಯಾರ ಹತ್ರ ಅದು ಅವ್ರದೇ ಜಗತ್ತು, ಆನಂತರ ತಲೆ ಯಾವುದಿದೆಯೋ ಅದೇ ಜಗತ್ತು. ಈಗ ತಲೆನೂ ಬೇಕಾಗಿಲ್ವಾ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಬುದ್ಧಿವಂತಿಕೆನೂ ಬೇಕಾಗಿಲ್ವಾ, ಅದನ್ನು ಮಷಿನ್ಗಳು ಮಾಡಿಬಿಡ್ತಾವ ಅಂತ. ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್? ಒಂದು ಲೇಮ್ಯಾನ್ ಲ್ಯಾಂಗ್ವೇಜ್ನಲ್ಲಿ 9th to 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅರ್ಥ ಆಗೋಂಗೆ ಹೇಳ್ಬೋದು ಅನ್ನೋದಾದರೆ. ಅಷ್ಟು ಸರಳವಾಗಿ ಹೇಳಬೇಕು ಅಂತಂದರೆ, ಇಲ್ಲಿ ತನಕ ಕಂಪ್ಯೂಟರ್ಗಳಿಗೆ ನಾವು ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಇದ್ವಿ. ಅವನ್ನೇ ನಾವು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಜಾವಾ ಈ ಥರ ಎಲ್ಲ ಕರಿತಾ ಇದ್ವಿ. ಒಂದಾದಮೇಲೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಕಂಪ್ಯೂಟರ್ಗೆ ಈ ರೀತಿ ಕೆಲಸ ಮಾಡು ಅಂತ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ವಿ, ಪ್ರೋಗ್ರಾಮಿಂಗ್ ಮಾಡಿಸ್ತೀವಿ. ಅದನ್ನು ನಾವು ರೂಲ್ ಬೇಸ್ಡ್ ಸಾಫ್ಟ್ವೇರ್ ಅಂತ ಕರಿತಾ ಇದ್ವಿ. ಇವಾಗ ಏನಾಗಿದೆ ಅಂತಂತಂದರೆ, ಕಂಪ್ಯೂಟರ್ಗಳು, ಅಲ್ಗಾರಿಥಮ್ಗಳು ತಾವಾಗೇ ಒಂದು ಪ್ಯಾಟರ್ನ್ ಮೂಲಕ, ಅಂದರೆ ಒಂದಷ್ಟು ಮಾಹಿತಿ ಕೊಟ್ಟರೆ ಆ ಮಾಹಿತಿಗಳ ಅಷ್ಟು ಡೇಟಾನಲ್ಲಿ ಒಂದು ಪ್ಯಾಟರ್ನ್, ಒಂದು ನಮೂನೆಯನ್ನು ಗುರುತಿಸಿ ತಾನಾಗಿಯೇ ಕಲಿತು ಅದರಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವ ಕಲಿಕೆಯನ್ನು ಕಲಿತಿರೋದ್ರಿಂದ ಅವು ಅದನ್ನು ಇಂಟೆಲಿಜೆನ್ಸ್ ಅಂತ ಕರಿತೀವಿ ನಾವು. ಸೊ ಅದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿಬಹುದು. ಅಂದರೆ ಇಷ್ಟು ದಿವಸ ಕಂಪ್ಯೂಟರ್ಗಳು ಸ್ವಂತ ನಿರ್ಧಾರ ತಗೋತಿರ್ಲಿಲ್ಲ. ಬಹಳ ಡಂಬ್, ಅಂದರೆ ತುಂಬ ದಡ್ಡ. ಅವಕ್ಕೆ ನಾವು ಬರೀ ಕರೆಂಟ್ ಕೊಟ್ಟು ಕರೆಂಟ್ ತೆಗೆದು ಟ್ರಾನ್ಸಿಸ್ಟರ್ಗಳಿಗೆ ಅವಕ್ಕೆ ಭಾಷೆಗಳನ್ನ ಅರ್ಥ ಮಾಡಿಸಿ ಕೆಲಸ ಮಾಡಿಸ್ಕೋತಾ ಇದ್ವಿ, ಶ್ರಮಿಕ ಕೆಲಸ ಮಾಡಿಸ್ಕೋತಾ ಇದ್ವಿ. ಇವಾಗ ಅವು ಸ್ವಂತ ನಿರ್ಧಾರ ತಗೊಳ್ಳುವ ಮಟ್ಟಿಗೆ ಅಲ್ಗಾರಿಥಮ್ ಬೆಳೆದಿದ್ದಾವೆ. ಇಷ್ಟೆಲ್ಲ ಸಾಧ್ಯವಾಗಿದೆ. ಸೈನ್ಸ್ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಅದಕ್ಕೆ ಯಾಕೆ ಈ ಪರಿ ಚರ್ಚೆ ಆಗಬೇಕು ಅಂತ. ಸೈನ್ಸ್ ಹ್ಯಾಸ್ ಗಾನ್ ಟು ನೆಕ್ಸ್ಟ್ ಲೆವೆಲ್. ಅಂದರೆ ಜಾಬ್ ಮಾರ್ಕೆಟ್ ಡಿಸ್ಟರ್ಬ್ ಆಗಿಬಿಡುತ್ತೆ, ಯಾರ್ಯಾರು ಉದ್ಯೋಗಗಳು ಉಳಿಯೋದಿಲ್ವೋ, ಬಿಸ್ನೆಸ್ಗಳು ಹಿಂಗಿರೋದಿಲ್ಲ. ಇಷ್ಟೇ ಯಾಕೆ ಅಲ್ಲಿ ತನಕ ಯಾಕೆ ಹೋಗ್ಬೇಕಿದು? ಯಾಕಂದರೆ ಈಗ ನಾವೇನು ಮಾಡ್ತಾ ಇದೀವಲ್ಲ ಉದ್ಯೋಗಗಳು, ಅವನ್ನೆಲ್ಲ ಕಂಪ್ಯೂಟರ್ ಆಟೋಮೇಟ್ ಮಾಡುತ್ತೆ. ಸ್ವಂತ ನಾವು ನಿರ್ಧಾರ ತಗೊಂಡು ಮಾಡ್ತಿದ್ವಲ್ಲ, ಅದನ್ನ ಕಂಪ್ಯೂಟರ್ ತಾನೇ ನಿರ್ಧಾರ ತಗೊಂಡು ಮಾಡುವ ಮಟ್ಟಕ್ಕೆ ಹೋಗುತ್ತೆ. ಆದ್ರಿಂದ ಈ ಉದ್ಯೋಗಗಳು ಪಲ್ಲಟ ಆಗುತ್ತೆ ಭವಿಷ್ಯದಲ್ಲಿ. ಆದ್ರಿಂದ ಇಷ್ಟೊಂದು ಅಲ್ಲೋಲ ಕಲ್ಲೋಲ ಅಂತ ನಾವೇನು ಅಂತ ಇದ್ದೀವಿ, ಅದು ಆಗ್ತಾ ಇದೆ ಈಗ. ಅದು ಗುರುರಾಜ್ ಸರ್, ನೀವು ಹೇಗೆ ನೋಡ್ತೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ? ನಾನು ಬೇಂದ್ರೆ ಅವರ ಒಂದು ಚಿಕ್ಕ ಪದ್ಯದ ಮುಖಾಂತರ ಶುರು ಮಾಡ್ತೀನಿ. ಲವ್ಲಿ. ಅವರು ಕರಡಿ ಕುಣಿತ ಅಂತ ಒಂದು ಪದ್ಯ ಬರೋದು. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತೊಳೆಯುತ್ತಲಿತ್ತು ಅಂತ. ಈಗ
ಈ ಕೃತಕ ಬುದ್ಧಿಮತ್ತೆ ಅನ್ನೋದು ಕುರುಡು ಕಾಂಚಾಣದ ಜಾಗವನ್ನು ತಗೊಳ್ತಾ ಇದೆ, ಆದರೆ ತುಳಿತಾ ಇಲ್ಲ. ಕೃತಕ ಬುದ್ಧಿಮತ್ತೆ ಕುಣಿಯುತ್ತಲಿದೆ, ನಮ್ಮೆಲ್ಲರ ಕಣ್ಣು, ಮನಸ್ಸು, ಹೃದಯಗಳನ್ನು ಸೆಳೀತಾ ಇದೆ. ಕೃತಕ ಬುದ್ಧಿಮತ್ತೆ ಅಂದರೆ ಮನುಷ್ಯನ ಮೆದುಳು ಯೋಚಿಸುವ ರೀತಿಯಲ್ಲಿ ಇನ್ನೊಂದು ಯಂತ್ರ ಏನಾದರೂ ಯೋಚಿಸಲಿಕ್ಕೆ ಸಾಧ್ಯವಾ ಅನ್ನೋದನ್ನು ಹೇಳಿಕೊಡುವಂಥ ಒಂದು ವ್ಯವಸ್ಥೆ. ಈ ರಜನಿಕಾಂತ್ ಫಿಲಮ್ ಬಂದಿತ್ತಲ್ಲ, ರೋಬೋ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿತ್ತು, ತನ್ನ ನಿರ್ಧಾರ. ಹೌದು, ಅಂದರೆ ಅದು ರಿಯಾಲಿಟಿ ಆಗುತ್ತೆ. ರಿಯಾಲಿಟಿ ಅದು ಏನು ಅಂದರೆ ನಿಜವಾಗ್ಲೂ ಆ ಸಿನಿಮಾ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ ಕರಿತೀವಿ. ನಮಗೆ ತುಂಬ ಮುಂಚೆನೇ ಬಂದ್ಬಿಡ್ತು ಅದು. ಓಕೆ, ತುಂಬ ಒಳ್ಳೆ ಜ್ಞಾನವನ್ನು ಆ ಸಿನಿಮಾ ನಮಗೆ ಕೊಡ್ತು. ನೀವು ಕೇಳಿದ್ರಿ ಯಾಕಿಷ್ಟೊಂದು ಅಬ್ಬರ, ಯಾಕಿಷ್ಟೊಂದು ಗೊಂದಲ, ಯಾಕಿಷ್ಟೊಂದು ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಈ ಪಬ್ಲಿಕ್ ಟ್ರೇಡೆಡ್ ಕಂಪನೀಸ್ ಅಂತ ಏನು ವರ್ಲ್ಡಲ್ಲಿ ಇದಾವಲ್ಲ ಅಕ್ರಾಸ್, ದೊಡ್ಡ ಕಂಪನಿಗಳು $ಬಿಲಿಯನ್ ಗಟ್ಟಲೆ ಹಣವನ್ನು ಹಾಕ್ಬಿಟ್ವು 2023. 2023 ಜನವರಿಯಲ್ಲಿ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಪ್ರಾಡಕ್ಟ್ ಏನು ChatGPT ಅನ್ನುವಂಥದ್ದು ಮಾರ್ಕೆಟಿಗೆ ಬಂತೋ, ಜನರೇಟಿವ್ AI ಮತ್ತು ಪ್ರೆಡಿಕ್ಟಿವ್ AI ಮತ್ತು ಡೀಪ್ ಲರ್ನಿಂಗ್ ಅಂತ ಈ 3 ವಿಷಯಗಳನ್ನು ಹೊತ್ಕೊಂಡು ಒಂದು ವ್ಯವಸ್ಥೆ ಬಂತು. ಅವಾಗ ಏನಂದರು, ಮಧು ಸರ್ ಹೇಳಿದಾಗೆ ಮನುಷ್ಯ ಮಾಡುವ ಕೆಲಸವನ್ನು ಅತ್ಯಂತ ನೀಟಾಗಿ ಕಡಿಮೆ ಸಮಯದಲ್ಲಿ ಕಂಪ್ಯೂಟರ್ ಮಾಡಬಲ್ಲದು ನಾವು ಕಮಾಂಡ್ ಕೊಟ್ಟಾಗ. ಇದನ್ನು ನಂಬಿಸಲಿಕ್ಕೆ ದೊಡ್ಡ ಕಾರ್ಪೊರೇಟ್ ಕಂಪನೀಸ್ಗಳು ಜನರಿಂದ ಹಣವನ್ನು ಇನ್ವೆಸ್ಟ್ ಮಾಡಿಸ್ಕೊಂಡ್ವು. ಇವತ್ತು ಎನ್ವಿಡಿಯಾದಂಥ ಕಂಪನಿ ಏನಿದೆ, ನಮಗೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಏನಂತ ಇದೆಯಲ್ಲ, ಅಂದರೆ ಡಿಸೈನ್ ಮಾಡಿದ್ದನ್ನು ಬೇರೆ ಕಡೆ ಕೊಟ್ಟು ಮಾಡಿಸ್ತಾರೆ ಅವರು. ಅವರ ಒಟ್ಟು ಬಂಡವಾಳ $4.6 ಟ್ರಿಲಿಯನ್. ಮೈ ಗುಡ್ನೆಸ್. ಅಂದರೆ ಭಾರತ ಎಲ್ಲಿಗೆ ರೀಚ್ ಆಗಬೇಕು ಅಂತ ಕನಸು ಕಾಣ್ತಾ ಇದೆಯೋ ಆ ಕಂಪನಿ ರೀಚ್ ಆಗಿದೆ. ಈ ದೇಶದ ಓಕೆ ಒಟ್ಟು ಎಕನಾಮಿಕ್ ಸೈಜ್ಗೆ ಈಕ್ವಲ್ ಆಗುವಂಥದ್ದು ಒಂದು ಕಂಪನಿ ಹತ್ರ ಬಂಡವಾಳವನ್ನು ನಾವು ತೊಡಗಿಸಿದ್ದೇವೆ. ಅವರೀಗ ಜನಕ್ಕೆ ಉತ್ತರ ಕೊಡಬೇಕು. ಇನ್ವೆಸ್ಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ಜನಕ್ಕೆ ಅನುಕೂಲ ಕೊಡಬೇಕು. ಓಕೆ, ಅದು ಆಗ್ತಾ ಇಲ್ಲ. ಅದಕ್ಕೆ ಹೆಚ್ಚು ಅದನ್ನು ಬಿಸ್ನೆಸ್ ಮಾಡಿ ಅಂತ ಹೇಳಿ ಈ ಒಂದು ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. AI ಎಲ್ಲರಿಗೂ ಒಳಗೊಳ್ಳಿಸ್ಬೇಕು. ಓಕೆ, ಆಯಿತಾ. ಈಗ ಟೀಚರ್ಸ್ ಬಳಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ. ಈಗ ರಿಸರ್ಚ್ಗೆ ಬೇಕಾದಂಥ AI ಏನಿದೆ, ಸಂಶೋಧನೆಗೆ ಬೇಕಾದಂಥ AI ಇನ್ನೂ ಸಿದ್ಧವಾಗಿಲ್ಲ. ಕಂಪ್ಲೀಟ್ ಪರ್ಫೆಕ್ಷನ್ಗೆ ನಾವು ಯಾರೂ ಬಂದಿಲ್ಲ. ಈಗ ನಾನೇ ಪರ್ಫೆಕ್ಟ್ ಅಲ್ಲ, ಹೌದು, ಇವರಲ್ಲ, ನೀವಲ್ಲ, ಇಲ್ಲಿರೋ ಯಾರೂ ಪರ್ಫೆಕ್ಟ್ ಅಲ್ಲ 100ಕ್ಕೆ 100. ಹಾಗಾಗಿ ಒಂದು ಯಂತ್ರವನ್ನು ಪರ್ಫೆಕ್ಟ್ ಮಾಡುವಂಥ ಒಂದು ಏನು ವಿದ್ಯೆ ಏನಿದೆಯಲ್ಲ, ಇದ್ರ ಬಗ್ಗೆ ಹೈಪ್ ಕ್ರಿಯೇಟ್ ಮಾಡದೇ ಇದ್ದರೆ ನೀವ್ಯಾರು ಅದನ್ನು ನಂಬೋದಿಲ್ಲ. ಅದಾಗ್ತಾ ಇದೆ. ಆಮೇಲೆ ನೀವು ಹೇಳೋದು ಇದು ಸುಮ್ಮನೆ ಹೈಪ್ ಆಗ್ತಾ ಇದೆ ಅಲ್ಲ, ಸುಮ್ಮನೆ ದುಡ್ಡು ಇನ್ವೆಸ್ಟ್ ಆಗಿಬಿಟ್ಟಿದೆ. ROI ಬೇಕು. ಈಗ ನೀವೇನೋ ಒಂದು ಈ ಪ್ರೋಗ್ರಾಮಿಗೆ ಒಂದು ಏನೋ ಇನ್ವೆಸ್ಟ್ ಮಾಡಿದ್ದೀರಿ ಇವತ್ತು, ಇದರಿಂದ ROI ಬೇಕು ಅಂದರೆ ಯು ಹ್ಯಾವ್ ಟು ವಿಜುವಲೈಸ್ ಇಟ್, ಹೈಪ್ ಇಟ್, ಮೇಕ್ ಇಟ್ ಮೋರ್ ಕಲರ್ಫುಲ್, ಮೇಕ್ ಇಟ್ ಮೋರ್ ಇಂಟ್ರಾಕ್ಟಿವ್, ಡಿಬೇಟಬಲ್. ಹೌದು, ಒಂದು ಸಣ್ಣ ಕಾಂಟ್ರವರ್ಸಿ ಆದರೂ ಚಿಂತೆ ಇಲ್ಲ, ಇದು ನಾಳೆ ವೈರಲ್ ಆಗುತ್ತೆ ಅನ್ನೋದಾದರೆ ಡೆಫಿನೆಟ್ಲಿ ದಿ ಆರ್ಗನೈಸೇಷನ್ ವಿಲ್ ಬಿಲೀವ್ ಇನ್ ದಟ್ ಫಿಲಾಸಫಿ ಆ್ಯಂಡ್ ಟೇಕ್ಸ್ ಇಟ್ ಫರ್ದರ್. ಈ ಒಂದು ಪರಿಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದೀವಿ. ಬಟ್ ಇದು ನಾನು ಮುಂದುವರ್ಸೋದಾದರೆ ಇದರ ಜೊತೆಗೆ ನಾವು ಹೋಗಬೇಕಾದಂಥ ಎಲ್ಲ ಒತ್ತಡ ಮತ್ತು ಸನ್ನಿವೇಶಗಳು ಸೃಷ್ಟಿಯಾಗಿಬಿಟ್ಟಿದ್ದೇವೆ. ಎಸ್, ನಾನು ಅದನ್ನು ಬಿಟ್ಟು ಮಾಡ್ತೀನಿ, ನೋ ಚಾನ್ಸ್, ವಿ ಹ್ಯಾವ್ ಟು ಗೋ ವಿತ್ ಇಟ್. ಇವತ್ತು ChatGPT ಅನ್ನುವಂಥದ್ದು ಒಂದು ಸಣ್ಣ ಹುಡುಗ, ತುಂಬ ವಿಧೇಯ ವಿದ್ಯಾರ್ಥಿ, ನೀವೇನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡುತ್ತೆ. ಅದನ್ನು ಹಾಗೆ ಸಾಕು ನಾಯಿಯ ರೀತಿಯಲ್ಲಿಯೇ ಬೆಳೆಸ್ಕೊಂಡು ಹೋಗಬೇಕು ಹೊರತು ಸಿಂಹವನ್ನು ಮಾಡಿಕೊಂಡು ಎದುರಿಗೆ ನಿಲ್ಲಿಸ್ಕೋಬಾರ್ದು. ಇದು ಆಗ್ತಾ ಇದೆ. ಒಂದು ಪ್ರಶ್ನೆ ಏನು ಅಂದರೆ, ನನ್ನನ್ನು ಇನ್ಫೀರಿಯರ್ ಮಾಡಿಕೊಂಡು ನನಗಿಂತ ಒಂದು ಯಂತ್ರವನ್ನು ಸುಪೀರಿಯರ್ ಮಾಡುವಂಥ ಈ ಓಟ ಮನುಷ್ಯನ ಮನಸ್ಸಿನಲ್ಲಿ ಈ ಭಾವನೆ ಯಾಕೆ ಬಂತು ಅಂತ. ಅದು ಈಗ ಬಂದಿದ್ದಲ್ಲ, ತುಂಬ ಮುಂಚೆನೇ ಬಂದಿದೆ. ಅದು ಯಾಕೆ ಬೇಕು? ಅದು ನಾನೇ ಶ್ರೇಷ್ಠ ಅಲ್ವಾ? ಇಡೀ ಜೀವ ಚರಾಚರ ವಸ್ತುಗಳಲ್ಲಿ ಮನುಷ್ಯ ಶ್ರೇಷ್ಠ, ಟಾಪ್ ಆಫ್ ದ ಪಿರಮಿಡಲ್ಲಿ ಇರುವಂಥವನಿಗೆ ಇನ್ಯಾವುದೋ ಯಂತ್ರ ಗುರುರಾಜ್ ಶಟ್ ಡೌನ್, ಐ ಆಮ್ ಬೆಟರ್ ದ್ಯಾನ್ ನೀವು ಅಂತ ಅದು ಹೇಳುತ್ತೆ ಅನ್ನೋದಾದರೆ ನಾನು ಅದನ್ನು ಯಾಕೆ ತಯಾರು ಮಾಡ್ತಿದ್ದೇನೆ? ಎಲ್ಲೋ ಒಂದು ಕಡೆ ಲೈನ್ ಹೇಳ್ಕೋಬೇಕಲ್ವಾ? ನೀನು ನನ್ನ ಪಕ್ಕದಲ್ಲಿ ಕೂತ್ಕೊಳ್ಬೋದು ಹೊರತು ನನ್ನ ತಲೆ ಮೇಲೆ ಕೂತ್ಕೋಬಾರ್ದಪ್ಪ ನೀನು ಅಂತ ಅದಕ್ಕೆ ಹೇಳಬೇಕು. ಆ ಕಮ್ಯಾಂಡ್ನ ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಬರಬೇಕು. ಪ್ರಾಂಪ್ಟ್ ಎಂಜಿನಿಯರಿಂಗ್ ಅಂತ ಸರ್ ಕರೆಕ್ಟಾಗಿ ಹೇಳಿದ್ರು. ನೀವೇನು ಪ್ರಾಂಪ್ಟ್ ಮಾಡ್ತೀರಿ, ಈಗ 1+1 3 ಅಂತ ಅದಕ್ಕೆ ಒಂದು 100 ಸರಿ ಹೇಳ್ಕೊಡಿ, ಅಲ್ಲಿರೋರು ಒಬ್ರು ಕೇಳಿದ್ರೆ 3ನೇ ಕೊಡುತ್ತದೆ. ಯಾರೋ ಒಬ್ಬ ತಪ್ಪದು 1+1 is not 3 it is 2 ಅಂತ ಅದಕ್ಕೆ ಪದೇ ಪದೇ ಹೇಳ್ಕೊಟ್ರೆ 2ನ ಕೊಡ್ತಾ ಹೋಗುತ್ತೆ. ಸೊ ನಮ್ಮ ಕೈಯಲ್ಲಿದೆ. ಇಟ್ ಡಿಪೆಂಡ್ಸ್ ಆನ್ ಹೌ ಯು ಪ್ರಾಂಪ್ಟ್ ಇಟ್. ಎಸ್,
ಮಧುವರೇ, ಇವತ್ತಿನಿಂದ 10 ವರ್ಷದ ನಂತರ ಜಗತ್ತು ಹೆಂಗಿರುತ್ತೆ ಅನ್ಸುತ್ತೆ? ಅದು ಅಲ್ಲಿಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ ನಾನು ಸರ್ ಕರೆಕ್ಷನ್ ಮಾಡಬೇಕು. ಅಂದರೆ ಸ್ವಲ್ಪ ಅರ್ಧ ಸತ್ಯ ಇದೆ ಸರ್ ಹೇಳಿದ್ರಲ್ಲಿ. ಏನು ಅಂತಂತಂದರೆ ಅದು ಸತ್ಯ, ಒಂದು ಆರ್ಥಿಕ ಹೈಪ್ ಇರೋದು ಸತ್ಯ. ಯಾಕಂದರೆ ದುಡ್ಡು ಇನ್ವೆಸ್ಟ್ ಆಗಿದೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರಬೇಕು. ಅಕ್ಷರಶಃ ದುಡ್ಡನ್ನು ಸುಡ್ತಾ ಇದ್ದಾರೆ ಅಂತ ಅನ್ನೋ ಮಟ್ಟಿಗೆ ರೂಪಕವಾಗಿ ಹೇಳ್ಬೋದು ಈ ದೊಡ್ಡ ಕಂಪ್ನಿಗಳು. ರಿಟರ್ನ್ ಇಲ್ಲ ಈಗ ಸದ್ಯಕ್ಕೆ ಇರೋ ಅವರ ಆರ್ಥಿಕ ಮಾಡೆಲ್ ರಿಟರ್ನ್ ಇಲ್ಲ. ಅದನ್ನು ಅವರು ಮುಂದೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬರುತ್ತೆ ಅಂತ. ಆದರೆ ತಂತ್ರಜ್ಞಾನ ಅಂತ ಇದೆಯಲ್ಲ, AI ತಂತ್ರಜ್ಞಾನ ಅಂತ, ಅದು ಆಲ್ರೆಡಿ ನಮಗೆ ರಿಟರ್ನ್ಸ್ ಕೊಡ್ತಾ ಇದೆ. ಅಂದರೆ ತಾಂತ್ರಿಕ ಮಟ್ಟದಲ್ಲಿ ಅದು ಕೆಲಸಗಳನ್ನ ಮಾಡಿಕೊಡ್ತಾ ಇದೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ನಮಗೆ ಇಂಡಸ್ಟ್ರಿನಲ್ಲಿ ಇರೋರಿಗೆ ಆಲ್ರೆಡಿ ನಮಗೆ ಅನುಭವಕ್ಕೆ ಬಂದಿದೆ. ಅಂದರೆ ನಾವು ಆಲ್ರೆಡಿ 1 ವರ್ಷದ ಹಿಂದ ಏಜೆಂಟಿಕ್ AI ಅಂತ ಕೋಡಿಂಗ್ ಟೂಲ್ಗಳನ್ನು, ಐಡಿಗಳನ್ನ ಅಂತ ಅಂತೀವಿ ನಾವು. ಡೆವಲಪರ್ಸ್ಗಳಿಗೆ ಅರ್ಥ ಆಗುತ್ತೆ, ಮಕ್ಕಳಿದ್ರೆ ಗೊತ್ತಾಗುತ್ತೆ. ID ಅಂತ ಬಳಸ್ತೀವಿ ನಾವು. ಈಗ ಕೋಡ್ ಮಾಡೋದೇ ಇಲ್ಲ. 100ಕ್ಕೆ 90 ಭಾಗ ಯಾವ ಕಂಪ್ನಿಗಳು ಈಗ ಕೋಡ್ ಮಾಡೋಲ್ಲ. ನಾವು ಬೆಳಗ್ಗಿಂದ ಸಂಜೆವರೆಗೂ ನಾವು ಮುಂಚೆ 6 ತಿಂಗಳು ಮಾಡ್ತಿದ್ದ ಕೆಲಸನ ಇದು ಕೇವಲ 1 ದಿವಸದಲ್ಲಿ ಮಾಡಿಕೊಟ್ಬಿಡುತ್ತೆ. ಒಬ್ಬ ಮಧ್ಯದಲ್ಲಿ ಕೂತ್ಕೊಂಡು ಸ್ವಲ್ಪ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕರೆಕ್ಷನ್ ಮಾಡಿದ್ರೆ ಸಾಕು, ಮಿಕ್ಕಿದೆಲ್ಲ ಕೆಲಸವನ್ನು ಒಬ್ಬ ಮನುಷ್ಯ 6 ತಿಂಗಳು ಮಾಡೋ ಕೆಲಸವನ್ನು ಐ ಕ್ಯಾನ್ ಕಂಪ್ಲೀಟ್ಲಿ ರಿಲೇಟ್. ನಾವು ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ ನ್ಯೂಸ್ ಚಾನಲ್ಗೆ, ರೆಸ್ಯೂಮ್ಗಳು ಬರ್ತವೆ. ಮುಂಚೆ ಟ್ರಾನ್ಸ್ಲೇಷನ್ ಬರುತ್ತಾ ಅಂತ ಭಾಳ ಮ್ಯಾಂಡೇಟ್ರಿ ಕೇಳ್ತಿದ್ವಿ ನಾವು. ಮಾಡಿಸಿ ತೋರಿಸ್ತಿದ್ವಿ. ಇಂಗ್ಲೀಷಿಂದ ಕನ್ನಡಕ್ಕೆ ಬರೀರಿ, ಕನ್ನಡದಿಂದ ಇಂಗ್ಲೀಷ್ ಬರೀರಿ, ಹಿಂದಿ ಬರುತ್ತಾ ಎಲ್ಲ ಕೇಳ್ತಿದ್ವಿ ನಾವು. ಅಂದರೆ ಅದು ಡೆಸ್ಕ್ನಲ್ಲಿ ಕೆಲಸ ಮಾಡುವುದಕ್ಕೆ ಬೇಕಾದ ಒಂದು ಪ್ರಮುಖ ರಿಕ್ವೈರ್ಮೆಂಟ್ ಆಗಿತ್ತು. ಈಗ ನಮ್ಮ ಹುಡುಗರು ಮೊನ್ನೆ ಪುಟಿನ್ ಸ್ಪೀಚನ್ನು ಆ್ಯಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ತಂದು ನನ್ನ ಕೈ ಕೊಟ್ಟರು. ಇದನ್ನ ಹೆಂಗೋ ಮಾಡಿದ್ರಿ ಅಂದರೆ ಸರ್ AI ಅಂತಾರೆ ಅವರು. ಸೆಕೆಂಡ್ಸ್ಗಳಲ್ಲಿ ಮಾಡಿ. ಪುಟಿನ್ ಸ್ಪೀಚ್ ರಷ್ಯನ್ ಭಾಷೆಯಲ್ಲಿದ್ದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟರು. ಜಗತ್ತಿನ ಯಾವ ಭಾಷೆಯಿಂದ ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡ್ಕೋತೀವಿ. ಈಗ ಟ್ರಾನ್ಸ್ಲೇಷನ್ ಬರಬೇಕು ಅನ್ನೋದು ರಿಕ್ವೈರ್ಮೆಂಟ್ ಅಲ್ಲ. ಆಮೇಲೆ ಇಂಗ್ಲೀಷ್ ಮೂಲಕ ಹೋಗಬೇಕಾಗಿಲ್ಲ. ಮುಂಚೆ ಏನೋ ಒಂದು ಕ್ರೈಮ್ ನಡೆದಿದೆ, ಆ ಕ್ರೈಮ್ ಹೆಂಗಾಯಿತು ಅನ್ನೋದನ್ನು ನಾನು ವೀಕ್ಷಕರಿಗೆ ತೋರಿಸ್ಬೇಕು ಅಂದರೆ ನಮ್ಮಲ್ಲಿನ ಕಲಾವಿದರ ಮೂಲಕ ಸ್ಕೆಚ್ ಮಾಡಿಸ್ತಾ ಇದ್ವಿ ಸಿಂಗಲ್. ಈಗ ನಮ್ಮ ಗ್ರಾಫಿಕ್ ಡಿಸೈನರ್ಗಳು ಪ್ರಾಂಪ್ಟ್ ಕೊಟ್ಟು ವಿಡಿಯೋನೇ ಮಾಡಿಕೊಡ್ತಾರೆ. ಅವ್ರಿಗೆ ಇಂಥೊಂದು ಸನ್ನಿವೇಶ ನಡೆದಿತ್ತು ಅಂತ ಹೇಳಿದ್ರೆ ವಿಡಿಯೋ ಮಾಡಿಕೊಟ್ಬಿಡ್ತಾರೆ. ಅಂದರೆ ಮೀಡಿಯಾ ಹೌಸ್ ಒಳಗೂ ಬಂದಿದೆ AI ಅಂತ. ಎಸ್. ಆಮೇಲೆ ಅದು ನಾವು ಇಷ್ಟೊತ್ತು ಮಾತಾಡಿದ್ದು ಜನರೇಟಿವ್ AI, ಬರೀ ಇಷ್ಟು ಮಟ್ಟಿಗೆ ಲಿಮಿಟ್. ಈಗ ಏಜೆಂಟಿಕ್ AI ಬರೋಣ. ಏಜೆಂಟಿಕ್ ಕಳೆದ 1 ವರ್ಷದಲ್ಲಿ ನಾವು ಇಂಡಸ್ಟ್ರಿ ಒಳಗಡೆ ಇರೋರು ಏಜೆಂಟಿಕ್ AI ಅನುಭವಿಸಿದ್ವಿ ಅಷ್ಟೇ. ಅದರ ಫಲವನ್ನು ಅನುಭವಿಸಿದ್ವಿ ಅಥವಾ ಭಯನೂ ಪಟ್ಕೊಂಡಿದ್ವಿ, ಇದೇನಪ್ಪ ಹಿಂಗೆಲ್ಲ ಇದೆ ಅಂತ. ಈಗ ಕ್ಲೌಡ್ ಕೋವರ್ಕಿಂದ ಜಗತ್ತಿಗೆ ಇದೇನು 9 ಕೋಟಿ ಹೋಗುತ್ತೆ ಉದ್ಯೋಗ ಎಲ್ಲ ಜನ ಮಾತಾಡೋಕೆ ಶುರು ಮಾಡೋದು ಕ್ಲೌಡ್ ಕೋವರ್ಕ್ ಆಂಥ್ರೋಪಿಕ್ಕಿಂದ ಸುದ್ದಿ ಬಂದಿದ್ದರಿಂದ. ಕೋವರ್ಕ್ 11 ಪ್ಲಗ್ಗಿನ್ ಬಂದಿದೆ ಆ ಕಾರಣದಿಂದ. ಅದೇನು ಪ್ಲಗ್ಗಿನ್ನು ಅಂತ ಸರಳವಾಗಿ ಹೇಳ್ತೇನೆ ನಾನು. ಅದರಲ್ಲಿ ಪ್ಲಗ್ಗಿನ್ ಅಂತಂತಂದರೆ ಒಂದು 4 ಎಲಿಮೆಂಟ್ಸ್ ಇರುತ್ತೆ ಅದರಲ್ಲಿ. ಸ್ಕಿಲ್, ಕಮಾಂಡ್, ಕನೆಕ್ಟರು ಮತ್ತು ಏಜೆಂಟ್ ಅಂತ. ಏನಿರುತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಸ್ಕಿಲ್ ಅಂತಂತಂದರೆ ಈಗ ಉದಾಹರಣೆಗೆ ನಿಮ್ಮ ಸ್ಟುಡಿಯೋ, ನೀವು ರಾತ್ರಿ 9:30ಗೆ ಪ್ರೈಮ್ ಟೈಮ್ಗೆ ನ್ಯೂಸ್ ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಬೆಳಗ್ಗೆಯಿಂದ ನಿಮ್ಮೊಂದು 10 ಜನ ತಂಡ ಕೆಲಸ ಮಾಡ್ತಾರೆ. ಬೆಳಗ್ಗೆ ಬಂದು ನ್ಯೂಸ್ಗಳೆಲ್ಲ ಕಲೆ ಹಾಕ್ತಾರೆ. ಒಂದಷ್ಟು ಜನ ಡ್ರಾಫ್ಟ್ ರೆಡಿ ಮಾಡ್ತಾರೆ, ಒಂದಷ್ಟು ಜನ ಪ್ರೂಫ್ ರೆಡಿ ಮಾಡ್ತಾರೆ, ಒಂದಷ್ಟು ಜನ ಅದನ್ನ ವಿಡಿಯೋ ಎಡಿಟ್ ಮಾಡ್ತಾರೆ, ಗ್ರಾಫಿಕ್ಸ್ ಮಾಡ್ತಾರೆ. ಆಮೇಲೆ ಕೆಲವರು ಅದನ್ನ ಏನಾದರೂ ಡಿಫಾರ್ಮೇಷನ್ ಆಗುತ್ತಾ, ರೆಗ್ಯುಲೇಷನ್ ಎಲ್ಲ ಕಂಪ್ಲೈನ್ಸ್ ನೋಡ್ತಾರೆ, ಇದೆಲ್ಲ ಮಾಡ್ತಾರೆ. ಸಂಜೆ ಒಳಗಡೆ ಅಂದ್ರೆ ಒಂದು 10 ರೆಡಿ ಇರ್ತದೆ. ಈ ಒಂದು 10 ವರ್ಕ್ ಫ್ಲೋ ಇದೆ, ಆಯ್ತಾ? ಒಂದು ವರ್ಕ್ ಫ್ಲೋ ಇದೆ, ಒಂದು 10 ಸ್ಕಿಲ್ ಸೆಟ್ ಇದೆ, ಬೇರೆ ಬೇರೆ ಜನ ಮಾಡ್ತಾರೆ. ಈ ಪ್ರತಿ ವರ್ಕ್ ಫ್ಲೋನು ಮತ್ತೆ ಸ್ಕಿಲ್ ಸೆಟ್ ಇದನ್ನ ಆಟೋಮೇಟ್ ಮಾಡಿ ಟೂಲ್ಸ್ಗಳಿರ್ತದೆ. ಇದನ್ನ ಇದಿಷ್ಟು ಆಟೋಮೇಟ್ ಮಾಡಿ ಪ್ಲಗಿನ್ ಕ್ರಿಯೇಟ್ ಮಾಡ್ತಾರೆ, ಆಯ್ತಾ? ಈ ಪ್ಲಗಿನ್ ಕ್ರಿಯೇಟ್ ಮಾಡಿದ್ರೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನಿಮ್ಮ ಬೆಳಿಗ್ಗೆಯಿಂದ ಇವರು 4-5 ಜನ ಅಥವಾ 10 ಜನ ಮಾಡಿದ್ದನ್ನ ಅರ್ಧ ಗಂಟೆಯಲ್ಲಿ ಈ ಟೂಲು ಮಾಡಿಕೊಡುತ್ತೆ, ಆಯ್ತಾ? ಅಂದರೆ ಅಷ್ಟು ಜನರ ಸಂಬಳ ಉಳಿತು. ಅಂದರೆ ಈ ಟೆಕ್ನಾಲಜಿ ಈಗಾಗಲೇ ಇದೆ, ಆಲ್ರೆಡಿ ಇದೆ. ಇದು ಬಂದಿದೆ ಜನವರಿ. 5 ವರ್ಷಕ್ಕೆ ಅಜಿತ್ ಹನುಮಕ್ನವ್ರನ್ನ ಮಾಡ್ಬಿಡುತ್ತೆ ಅಂತ. ಇದು ಈಗ ಲೀಗಲ್ನಲ್ಲಿ ಬಂದಿದೆ, ಅಂದರೆ ಲೀಗಲ್ ಫಾರ್ಮ್ಸಲ್ಲಿ ಬಂದಿದೆ. ಈಗ ಉದಾಹರಣೆಗೆ ಒಂದು ಪೂರ್ವಾಂಕರ ಅನ್ನೋ ಒಂದು ಸಂಸ್ಥೆ, ಅದು ಏನೋ ಒಂದು ಯಾವುದೋ ಒಂದು ಕಂಪ್ನಿ ಸುಮ್ಮನೆ ಹೆಸರು ತಗೊಂಡೆ, ಅವರು ಸೈಟ್ಗಳು ಮಾರಬೇಕು ಅಥವಾ ಲ್ಯಾಂಡ್ ತಗೋಬೇಕು, ಏನೋ ಅಕ್ವಿಸಿಷನ್ ಮಾಡಬೇಕು. ಅವರು NDAಗಳು ತೊಗೊಂಡೋಗಿ
ಇವ್ರಿಗೆ ಕೊಡಬೇಕು. ಒಂದು ಲಾ ಫಾರ್ಮ್ ಇಟ್ಕೊಂಡಿರ್ತಾರೆ. ಹೌದು ಹೌದು. ಅವ್ರು ಅಷ್ಟು ದಿನಕ್ಕೆ ಒಂದಷ್ಟು ತಗೊಂಡೋಗಿ ಫೈಲ್ಗಳು ಲಾ ಫಾರ್ಮ್ ಕೊಟ್ಟು ಲೀಗಲ್ ಒಪಿನಿಯನ್ ತಗೊಂಡು ಬರ್ತಾರೆ. ಕಾನೂನಾತ್ಮಕವಾಗಿ ಇದೆಲ್ಲ ಸೈಟು ಡಾಕ್ಯುಮೆಂಟ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ. ಈಗ ಯಾರು ಮಾಡ್ತಿದ್ದಾರೆ ಅವರಲ್ಲಿ? ಲೀಗಲ್ ಜೂನಿಯರ್ಸ್ಗಳು ಮಾಡ್ತಿದ್ದಾರೆ. ಫಸ್ಟ್ ಅವ್ರು ನೋಡ್ತಾರೆ, ಅವ್ರದ್ದೊಂದು ಟೀಮ್ ಇದೆ, ಒಂದು 50-30 ಜನ ಟೀಮ್ ಇದೆ. ಫಸ್ಟ್ ಒಬ್ಬರು ಅವರ ಲೀಗಲ್ ಇದು ನೋಡ್ತಾರೆ, ಆಮೇಲೆ ಕ್ಲಾಸ್ ನೋಡ್ತಾರೆ, ಆಮೇಲೆ ಕರೆಕ್ಷನ್ ಮಾಡ್ತಾರೆ, ಆಮೇಲೆ ಮತ್ತೆ ವಾಪಸ್ ತೊಗೊಂಡೋಗಿ ಕೊಡ್ತಾರೆ, ಎಡಿಟ್ ಮಾಡ್ತಾರೆ. ಒಂದಿಷ್ಟು ಅದೊಂದು ತಿಂಗಳ ಕೆಲಸ. ಅಂದರೆ ಸುಮಾರು ನಾನು ಬೆಳಗ್ಗೆ ಲೆಕ್ಕ ಹಾಕ್ತಾ ಇದ್ದೆ, ಒಂದು 750 ಗಂಟೆ, ಒಂದು 150 ಡಾಕ್ಯುಮೆಂಟ್ ND ಅಂದರೆ ಒಂದು 750 ಗಂಟೆ ತೊಗೊಳುತ್ತೆ ತಿಂಗಳಿಗೆ. ಆಯಿತಾ? ಇದನ್ನು ಕ್ಲಾಡ್ ಒಂದು ಪ್ಲಗಿನ್ ಕ್ರಿಯೇಟ್ ಮಾಡಿದ್ರೆ 45 ನಿಮಿಷಕ್ಕೆ ಇಳಿಯುತ್ತೆ. 750 ಗಂಟೆಗಳ ಕೆಲಸವನ್ನು 45 ನಿಮಿಷಕ್ಕೆ ಇಳಿಯುತ್ತೆ. ಎಷ್ಟು ಜನರ ಕೆಲಸ ಅದು? 5 ಜನರ ಕೆಲಸ. 5 ಜನರ ಕೆಲಸ. ಆದರೆ ಆಯ್ತಪ್ಪ, 5 ಜನರದನ್ನ ಒಬ್ಬ ಇಲ್ಲ ಅಲ್ಲಿಗೆ ಏನು ಎಲ್ಲರೂ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. 5 ಜನರಲ್ಲಿ ಒಬ್ಬನ ಕೆಲಸಕ್ಕೆ ಉಳಿಸ್ಕೊಳ್ತಾರೆ. ಬೆಸ್ಟ್ ಆಫ್ ದ 5 ಎಂಪ್ಲಾಯೀಸ್ ಒಬ್ಬರನ್ನ ಉಳಿಸ್ಕೊತಾರೆ. ಒಬ್ಬರನ್ನ ಉಳಿಸ್ಕೊಂಡು ಆಮೇಲೆ ರಿವ್ಯೂ ಮಾಡಿಸ್ತಾರೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ. ಯಾಕಂದರೆ ಒಬ್ಬರು ಡಿಸಿಷನ್ ಎಲ್ಲ ಕೆಲವು ಕಡೆ ಹ್ಯೂಮನ್ ಜಡ್ಜ್ಮೆಂಟ್ ಬೇಕಿರುತ್ತೆ. ಚೆಕ್ ಮಾಡೋಕ್ಕೆ, ರಿವ್ಯೂ ಮಾಡೋಕ್ಕೆ, ಅಷ್ಟೇ ಸಾಕು. ಸೊ 5 ಜನ ಸಂಬಳ ಉಳಿತು, 750 ಗಂಟೆದು 45 ನಿಮಿಷ ಟೈಮ್ ಉಳಿತು. ಈ ಪ್ಲಗಿನೂ ಬಂದಿದೆ, ಜನವರಿನಲ್ಲಿ ಬಂದಿದೆ. ಇದು ನಾನು ಈಗ ಲೀಗಲ್ ಫಾರ್ಮ್ ಹೇಳಿದೆ, ಇದು ಫಿನಾನ್ಸ್ ಬಂದಿದೆ, ಆಮೇಲೆ ಸೇಲ್ಸ್ ಬಂದಿದೆ, ಮಾರ್ಕೆಟಿಂಗ್ ಬಂದಿದೆ. ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಮೆಡಿಕಲ್ನಲ್ಲಿ ಏನಾದ್ರು ಆಗುತ್ತಾ ಇದು ಇಂಪ್ಯಾಕ್ಟ್? ಮೆಡಿಕಲ್ನಲ್ಲಿ ರೇಡಿಯಾಲಜಿಸ್ಟ್ ಎಲ್ಲ ಬಂದಿದೆಯಲ್ಲ. ಈಗ ರೇಡಿಯಾಲಜಿಸ್ಟು ಸ್ಕ್ಯಾನ್ ಇದು ಬರುತ್ತಲ್ಲ, ಎಕ್ಸ್ರೇ ಸ್ಕ್ಯಾನ್ ಬರುತ್ತಲ್ಲ, ಅದನ್ನ ನೋಡೋಕ್ಕೆ ಡಾಕ್ಟರ್ಗಳು ಬೇಕಿಲ್ಲ ಈಗ. AI ಕ್ಯಾನ್ ಡೂ ವಿತ್ ಮೋರ್ ಅಂದರೆ ಕನ್ನಡದಲ್ಲಿ ಹೇಳಬೇಕಲ್ಲ, ರೇಡಿಯಾಲಜಿಸ್ಟ್ಗಳಿಗಿಂತ ಅತಿ ಹೆಚ್ಚು ಕರಾರುವಕ್ಕಾಗಿ AI ಹೆಚ್ಚು ಹಿಂಗಿಡ್ ನೋಡ್ತಾರಲ್ಲ ಅವರು. ಹೌದು. ನೋಡಿದಾಗ ಮನುಷ್ಯ 75% ಏನೋ ನಿಖರವಾಗಿ ಹೇಳ್ತಾನೆ, ಕಾಯಿಲೆ ಗುರ್ತು ಹಿಡಿತಾನೆ ಡಾಕ್ಟರ್ ರೇಡಿಯಾಲಜಿಸ್ಟ್. AI 90% ನಿಖರವಾಗಿ ನೋಡ್ತಾನೆ. ಬಂದಿದೆ. ಅಂದರೆ AI ಇಂಪ್ಯಾಕ್ಟ್ ಆಗದೇ ಇರುವ ಕ್ಷೇತ್ರ ಅಂತ ಯಾವ್ದಾದ್ರು ಇದೆಯಾ? ಇದೆ. ಯಾವುದು? ಎಲೆಕ್ಟ್ರಿಷಿಯನ್ನು, ಪ್ಲಂಬರು, ಡ್ರೈವರು, ಇಂಡಿಯನ್ ರೋಡ್ಗಳಿಗೆ ಡ್ರೈವರು. ಯಾಕಂದರೆ ಇಲ್ಲಿ ಟೆಸ್ಲಾ ಓಡಲ್ಲ. ಎಸ್, ನಮ್ಮಲ್ಲಿ ಯಾವಾಗ ಹಸು ಬರುತ್ತೋ ಯಾವಾಗ ಗುಂಡಿ ಬರುತ್ತೋ ಹೇಳಕ್ಕೆ ಬರಲ್ಲ. ಕರೆಕ್ಟ್. ಇದು ನಿಜ, ನಾನು ಜೋಕ್ ಮಾಡ್ತೀನಿ. NVIDIA CEO ಹೇಳಿರೋದು. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ಗಳು ಅಂದರೆ ಮೂಲ ಸೌಕರ್ಯಗಳ ಏನು ಕೆಲಸಗಳಿದಾವಲ್ಲ, ಈ ಕೆಲಸಗಳು ಮುಂದೆ ಜಾಸ್ತಿ ಬರ್ತವೆ. ಅವನ್ನ ರೊಬೋಟಿಕ್ಸು ಅಲ್ಲಿ ಕೈ ಹಾಕಲ್ಲ ಅವರು, ಯಾಕಂದ್ರೆ ಅಲ್ಲಿ ರಿಟರ್ನ್ ಕಡಿಮೆ ಇರುತ್ತೆ. ಆದ್ರಿಂದ ರೋಬೋಟಿಕ್ಸ್ ಕೈಯಲ್ಲಿ ಪ್ಲಂಬಿಂಗು ಮಾಡಿಸ್ಬೋದು, ಲಾಭದಾಯಕ ಇಲ್ಲ ಅಲ್ಲಿ, ಅದಕ್ಕೆ ಅಲ್ಲಿ ಕೈ ಹಾಕ್ಸಲ್ಲ ಅವರು. ಸೊ ಈ ಜಾಬ್ಗಳೆಲ್ಲ ಉಳ್ಕೊತಾವೆ ಇವು. ಪೇಂಟಿಂಗು ಅಂದರೆ ಗೋಡೆಗೆ ಬಣ್ಣ ಹೊಡೆಯೋದು, ಈ ಥರದ್ದು ತಳಮಟ್ಟದ ಕೆಲಸಗಳು ನರ್ಸಿಂಗ್ ಉಳ್ಕೊಳ್ಳುತ್ತೆ. ಹ್ಯೂಮನ್ ಟಚ್ ಬೇಕು ಅಲ್ಲಿ ಉಳ್ಕೊಳ್ಳುತ್ತೆ. ಆಮೇಲೆ HVAC ಅಂತ ಕರಿತೀವಿ, ಹೀಟಿಂಗ್, ವೆಂಟಿಲೇಷನ್, ಏರ್ ಕಂಡೀಷನಿಂಗ್, ರೆಫ್ರಿಜರೇಷನ್. ಈ ಕೆಲಸಗಳನ್ನು ಯಂತ್ರದ ಕೈಲಿ ಮಾಡಿಸ್ಲಿಕ್ಕಾಗಲ್ಲ. ಇನ್ನು ಕೃಷಿ ಕಂಪ್ಲೀಟ್ ಆಗಿ ಮಾಡ್ಸೋಕ್ಕಾಗಲ್ಲ, ಬಟ್ ಆಗಲ್ಲ. ಎಲ್ಲೆಲ್ಲಿ ಹ್ಯೂಮನ್ ಜಡ್ಜ್ಮೆಂಟ್ ಬೇಕಾಗುತ್ತೆ, ಮನುಷ್ಯನ ನಿರ್ಧಾರಗಳು, ಸೂಕ್ಷ್ಮವಾದ ನಿರ್ಧಾರಗಳು ಬೇಕಾಗುತ್ತೆ, ಅಲ್ಲಿ ಎಲ್ಲ ಅವೆಲ್ಲ ಉಳ್ಕೋತವೆ. ಕ್ರಿಯೇಟಿವಿಟಿ, ಸೃಜನಶೀಲತೆ ಉಳ್ಕೊಳ್ಳುತ್ತೆ. ಆಮೇಲೆ ಲಾಯರ್ಗಳು ಉಳ್ಕೋತಾರೆ, ಜಡ್ಜಸ್ ಉಳ್ಕೋತಾರೆ. AI ಬಳಸ್ಕೊಂಡು ಜಡ್ಜ್ಮೆಂಟ್ ಕೊಟ್ಟಿರೋ ದೇಶಗಳ ಪಟ್ಟಿ ನಮ್ಮ ಮುಂದಿದೆ. ಈಗ ಸರ್ಕಾರಗಳು ಬಿಡಲ್ಲ, ಆಗಬಹುದು ಅಂತ ನಾನು ಒಂದು ವಾರದ ಹಿಂದೆ ಮಾತಾಡಿದ್ದೆ. ಈಗಾಗಲೇ ಬಂದ್ಬಿಟ್ಟಿದೆ. ಒಬ್ಬನಿಗೆ ಬೇಲ್ ಕೊಡಬೇಕೋ ಬೇಡೋ ಅನ್ನೋದನ್ನ ನಮ್ಮ ಭಾರತೀಯ ಕೋರ್ಟ್ ಒಂದರಲ್ಲಿ ನ್ಯಾಯಾಧೀಶರು ಅದನ್ನು ಕೇಳಿ ಅವನಿಗೆ ಬೇಲ್ ಕೊಟ್ಟದ್ದು ಇದೆ. ಆಯ್ತಾ, ಅದು ನನ್ನ ಪುಸ್ತಕದಲ್ಲಿ ನಾನು ಅದನ್ನು ದಾಖಲಿಸಿದ್ದೇನೆ. ಇನ್ನು ನಮ್ಮ ಪಕ್ಕದ ರಾಷ್ಟ್ರದ ನ್ಯಾಯಾಧೀಶರು ಕೂಡ AI ಆಧರಿಸಿ ಜಡ್ಜ್ಮೆಂಟ್ ಪಾಸ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ AI ಹೇಳುತ್ತೆ ಬೇಲ್ ಕೊಡಬೇಕು, ಬೇಲ್ ಕೊಡಬಾರ್ದು ಹೇಳುತ್ತೆ. ನೀವೆಲ್ಲ ಫೀಡ್ ಮಾಡಿದ್ರೆ ಅದು ರಿಪೀಟೆಡ್ ಕೆಲಸ, ಜಡ್ಜ್ಮೆಂಟ್ ಬೇಕಿಲ್ಲ. ಇವನ ಅಪರಾಧಗಳು ಈ ರೀತಿ ಇದೆ, ಇವನ ಟ್ರ್ಯಾಕ್ ರೆಕಾರ್ಡ್ ಈ ರೀತಿ ಇದೆ, ಇವನು ಸಭ್ಯ ಅಪೋನೆಂಟ್ ಲಾಯರ್ ಕೊಟ್ಟಿರೋದನ್ನು ಅದಕ್ಕೆ ಫೀಡ್ ಮಾಡ್ತೀವಿ. ಎಲ್ಲದನ್ನು ನೋಡ್ಬಿಟ್ಟು ಎಷ್ಟು ದಿವಸ ಟ್ರಯಲ್ ನಡೆದಿದೆ, ಇವನು ವಿಚಾರಣಾ ಕೈದಿಯಾಗಿ ಎಷ್ಟು ದಿವಸ ಇದ್ದಾನೆ, ಏನೇನೋ ಲೀಗಲ್ ಎಲ್ಲದನ್ನು ಕೊಟ್ಟಾಗ ಅದು ನಮಗೊಂದು ಡೈರೆಕ್ಷನ್ ಕೊಡ್ತದೆ. ಎಸ್, ಗೋ ವಿತ್ ದಿಸ್, ಅವನಿಗೆ ಇಂಟ್ರಿಮ್ ಬೇಲ್ ಕೊಡಿ, ಮಧ್ಯಂತರ ಜಾಮೀನು ಕೊಡಿ, ಪೂರ್ತಿ ಜಾಮೀನು ಕೊಡಬೇಡಿ, ಈ ರೀತಿಯ ಸಲಹೆಗಳನ್ನು ಕೊಟ್ಟದ್ದಿದೆ. ಇನ್ನು ಚೈಲ್ಡ್ ಕೇರ್, ಅಲ್ಲಿ ಹ್ಯೂಮನ್ ಟಚ್ ಎಲ್ಲೆಲ್ಲಿ ಬೇಕೋ ಅದೆಲ್ಲ, ಎಲ್ಡರ್ಲಿ ಲುಕಿಂಗ್ ಆಫ್ಟರ್, ಈಗ ವಯಸ್ಸಾದವರನ್ನು ನಡೆಸ್ಕೊಳ್ಳಿಕ್ಕೆ ಜನ ಬೇಕು, ಅಲ್ಲಿ AI ಸ್ಕೂಲ್ ಟೀಚರ್ಗಳಿರ್ತಾರೆ.
ಸ್ಕೂಲ್ ಟೀಚರ್ಗಳು ಇರ್ತಾರೆ. ಯಾಕಂದರೆ ಅಲ್ಲಿ ಮಕ್ಕಳು ಬೇಕಲ್ಲ, ಕಿಂಡರ್ ಗಾರ್ಟನ್ಗಳಲ್ಲಿ ಅಲ್ಲಿ ನೀವು ತಗೊಂಡೋಗಿ ರೋಬೋಟ್ಗಳು ಕೂಡ್ಸೋಕ್ಕಾಗಲ್ಲ. ಅಂದರೆ ಯಾವ ನಾವು ಉಳಿಸ್ಕೋತೀವಿ ಟೀಚರ್ಗಳನ್ನ, ಬಹುಶಃ ನಾವು ಉಳಿಸ್ಕೋತೀವಿ, ಅಲ್ಲಿ ನಾವು ರೋಬೋಟ್ ಬಿಡಲ್ಲ ಅಂತ ನನ್ನ ನರ್ಸ್ಗಳು ಉಳಿಸ್ಕೊಂಡಂಗೆ ಸ್ಕೂಲ್ ಟೀಚರ್ಗಳು ಉಳಿಸ್ಕೋತೀವಿ, ತುಂಬ ಕಾಲ ಉಳಿಸ್ಕೋತೀವಿ ಅಂತ. ಅಂದರೆ ಯಾವ ಉದ್ಯೋಗಗಳು ತುಂಬ ಆಕರ್ಷಣೀಯವಾಗಿರಲಿಲ್ವೋ ಇಷ್ಟು ದಿವಸ ಅವೆಲ್ಲ ಉಳ್ಕೊಳ್ತವೆ ಅಂತ ನೀವು. ಎಲ್ಲಿ ಮನುಷ್ಯತನ ಬೇಕಾಗತ್ತೆ, ಎಲ್ಲಿ ಮನುಷ್ಯನ ಜಡ್ಜ್ಮೆಂಟ್ ಬೇಕಾಗತ್ತೆ, ಓಕೆ, ಈ ಎರಡು ಉಳ್ಕೊತವೆ. ಎಲ್ಲಿ ರಿಪೀಟೆಡ್ ಮನುಷ್ಯನ ಜಡ್ಜ್ಮೆಂಟ್ ಬೇಕಾಗಲ್ಲ, ಸಾಂದರ್ಭಿಕ ಕಾಂಟೆಕ್ಸ್ಟ್ ಅಂತೀವಿ ನಾವು, ಓಕೆ, ಕಾಂಟೆಕ್ಸ್ಟ್ ಬೇಕಾಗಲ್ಲ, ಸಾಂದರ್ಭಿಕ ನಿರ್ಧಾರಗಳು ಬೇಕಾಗಲ್ಲ, ಅಲ್ಲೆಲ್ಲವೂ AI ಬಂದು ಕೂತ್ಕೊಳ್ಳುವ ಸಾಧ್ಯತೆ ಇದೆ. ಈಗ ಇಂಥದೇ ಉತ್ತರ ಅಂತ ಸಿದ್ಧವಾಗಿಬಿಟ್ಟಿದ್ರೆ, ವಾಟ್ ಈಸ್ ಗ್ರಾವಿಟೇಷನಲ್ ಪವರ್, ಕಂಪ್ಯೂಟರ್ ಕ್ಯಾನ್ ಆನ್ಸರ್. ಹೌ ಗ್ರಾವಿಟೇಷನಲ್ ಪವರ್ ವೇರೀಸ್ ಫ್ರಮ್ ದಿಸ್ ಸ್ಟುಡಿಯೋ ಟು ದ ನೆಕ್ಸ್ಟ್ ಸ್ಟುಡಿಯೋ ಅಂದಾಗ ಮೇಸ್ಟ್ರು ಬೇಕಾಗತ್ತೆ, ಅನ್ಲೆಸ್ ದ ಡಾಟಾ ಇಸ್ ನಾಟ್ ಫೆಡ್ ಇನ್ ಟು. ಎಸ್, ಆಯಿತಾ, ಅದನ್ನು ನಮ್ಮಲ್ಲೇ ಇದೆ. ಅದು ನಾವು ಎಲ್ಲೆಲ್ಲಿ ಉಳಿಸ್ಕೋಬೇಕು, ಅವ್ರು ಕರೆಕ್ಟಾಗಿ ಹೇಳಿದ್ರು, ಉಳಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಕೆಲವು ಕ್ಷೇತ್ರಗಳನ್ನು, ಇಂಥ ಕ್ಷೇತ್ರಗಳಿಗೆ ಬೇಡಪ್ಪ ಬೇಡ ಅಂತ ಉಳಿಸ್ಕೋಬೇಕು. ಹೌದು, ಇವ್ರ ಅಡ್ಮಿನಿಸ್ಟ್ರೇಟಿವ್ಲಿ ಮೋಸ್ಟ್ಲಿ ಎಲ್ಲೂ AI ತರಲ್ಲ ಅಂತ ಅನ್ಕೊಂತೀನಿ. ಡಿಸಿಷನ್ ಮೇಕಿಂಗ್. ಈಗ ನೀವು ನಮ್ಮ ಇಬ್ಬರನ್ನ ಸೆಲೆಕ್ಟ್ ಮಾಡುವಾಗ AI ಕೇಳಿರಲ್ಲ, ಕರೆಕ್ಟ್, ಜನರನ್ನು ಕೇಳಿರ್ತೀರಿ, ಯಾರನ್ನು ಕರ್ಸೋದಪ್ಪ ಅಂತ ಕೇಳಿರ್ತೀರಿ. ಒನ್ ಇಸ್ ಮಧು, ಸೆಕೆಂಡ್ ಒನ್ ಇಸ್ ಗುರುರಾಜ್ ಅಂತಂದಾಗ, ಸೋಲಿ ಇಟ್ ಇಸ್ ದ ಹ್ಯೂಮನ್ ಡಿಸಿಷನ್. ಎಸ್, ಮುಂದೊಂದು ದಿನ ನಮ್ಮೆಲ್ಲರ ಡಾಟಾಬೇಸ್, ನಿಮ್ಮಲ್ಲಿ 10 ವರ್ಷದ ಹಿಂದಿನ ಡಾಟಾಬೇಸ್ನ ನೀವು ಕೊಟ್ಬಿಟ್ಟು AI ಬಗ್ಗೆ ಇವ್ರು ಮಾತಾಡಿದರು, ಮೆಡಿಕಲ್ ಸೈನ್ಸ್ ಬಗ್ಗೆ ಇವ್ರು ಮಾತಾಡಿದರು, ರಿಪೀಟ್ ಆದರೂ ಚಿಂತೆ ಇಲ್ಲ, ಯಾರು ಇಬ್ಬರನ್ನ ಸೆಲೆಕ್ಟ್ ಮಾಡಿಕೊಡು ಅಂದರೆ ಐ ಮೇ ಬಿ ದ ಒನ್ ಪಿಕ್ ಆ್ಯಂಡ್ ಹಿ ಮೇ ಬಿ ದ ಅದರ್ ಪಿಕ್ ಸಮ್ ಡೇ. ಒಂದೆರಡು ಪ್ರಶ್ನೆ ತಗೊಳ್ತೀನಿ ಸರ್, ನೋಡೋಣ ಮಕ್ಕಳಿಗೆ AI ಬಗ್ಗೆ ಮಕ್ಕಳಿಂದ ಏನೇನು ಪ್ರಶ್ನೆಗಳಿದ್ದಾವೆ ಅಂತ. ಎಸ್, ನನ್ನ ಹೆಸರು ಮೋನಿಶಾ ಅಂತ. AI ಮೊನ್ನೆ ಅಷ್ಟೇ ಸಬ್ಮಿಟ್ ಆಯಿತು, ಇಂಪ್ಯಾಕ್ಟ್ ಆಫ್ AI ಅಂತ. ಇಂಪ್ಯಾಕ್ಟ್ ಆಫ್ AI ಸುಮಾರು ಕ್ಷೇತ್ರದಲ್ಲಿ ಇದೆ. ಇವಾಗ ನೀವು ಒಂದು ಹೇಳಿದ್ರಿ ಎಕ್ಸಾಂಪಲ್, ಜಡ್ಜ್ಗಳ್ದಿರ್ಬೋದು. ನಾವು ಹ್ಯೂಮನ್ಸೇ ಫ್ಲಾಡ್ ಇದ್ದೀವಿ, ನಾವು ನಮ್ಮಲ್ಲಿ ಬಯಾಸ್ನೆಸ್ ತುಂಬ ಇರುತ್ತೆ. ಸೊ ನಾವು AI ಕೂಡ ಆ ಬಯಾಸ್ನೆಸ್ನೇ ತುಂಬಿದ್ರೆ ಅದರಿಂದ ನಮಗೆ ಹಾನಿಕರವಾಗಿ ತುಂಬ ಇದಾಗುತ್ತೆ, ದೇಶಕ್ಕಾಗಲಿ ಇದಾಗಲಿ. ಮತ್ತು ಜನರನ್ನ ತುಂಬ ಮ್ಯಾನಿಪುಲೇಟಿವ್ ಆಗು ಮಾಡುವಂಥ ಶಕ್ತಿ ಇದೆ. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬೋದು, ಈಗ ಹೆಣ್ಮಕ್ಳು ಎಷ್ಟೊಂದು ಪೋಸ್ಟ್ಗಳು ಹಾಕಿರ್ತಾರೆ. ಡಿಫೆಕ್ಟ್ ಟೆಕ್ನಾಲಜಿ ಎಲ್ಲ ಎಷ್ಟು ಬೆಳೆದಿದೆ ಅಂದರೆ, ಇನ್ನು ನೆಗೆಟಿವ್ ವೇಯಲ್ಲಿ ಜಾಸ್ತಿ ಇದು ಡೇಂಜರಸ್ಲಿ ಇದೆಯಾ AI. ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅಷ್ಟೇ ಸರ್. ಈಗ ಯಾರು ಇದನ್ನು ರೆಗ್ಯುಲೇಟ್ ಮಾಡಬೇಕು, ಅವರೇ ಇದನ್ನು ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ ಮೇಲೆ, ಇನ್ನೊಂದು ಪಾರ್ಟಿ ಮೇಲೆಲ್ಲ ಬಳಸಿ ಇದು AI ಯೂಸ್ ಮಾಡಿಕೊಂಡು 100%. ಈಗ ಅಮೆಝಾನ್ ವೆಬ್ ಸರ್ವಿಸಲ್ಲಿ ಒಂದು ರಿಕ್ರೂಟ್ಮೆಂಟ್ ಮಾಡುವಂಥ AI ಹೇಳಿದ್ರು ಅವಾಗ ರೆಸ್ಯೂಮೆಗಳನ್ನ. ಹೆಣ್ಮಕ್ಳನ್ನ ಯಾರೂ ಸೆಲೆಕ್ಟ್ ಮಾಡಲಿಲ್ಲ. ಅದು ಯಾಕೆ? ಗರ್ಲ್ಸ್ ಸ್ಕೂಲಲ್ಲಿ ಓದಿದ್ದಾಳೆ, ಗರ್ಲ್ಸ್ ಕಾಲೇಜಲ್ಲಿ, ಇಟ್ ವಾಸ್ ಬಯಾಸ್ಡ್. ಅದಕ್ಕೆ ಫೀಡ್ ಮಾಡಿರೋ ನಾನಾದರೆ, ಸ್ತ್ರೀ ದ್ವೇಷ ಆದವನು ನಾನು ಅದಕ್ಕೆ ಗುರುರಾಜ್ ದಾವಣಗೆರೆ, ನಿಮ್ಮ ಹೆಸರು, ಇನ್ನೊಬ್ಬರ ಹೆಸರನ್ನೇ, ಗಂಡಸರ ಹೆಸರುಗಳನ್ನೇ ಕೊಡ್ತಾ ಹೋದರೆ, ಹೀ ಈಸ್ ಅ PhD, ಹೀ ಈಸ್ ಅ ಮಾಸ್ಟರ್ ಗ್ರ್ಯಾಜುಯೇಟ್, ಹೀ ಈಸ್ ಅ ಪ್ರೊಫೆಸರ್, ಹೀಗೆ ಅದಕ್ಕೆ ಟ್ರೈನ್ ಮಾಡ್ತೀವಲ್ಲ ನಾವು. ಈಗ ಇದು ಜನರೇಟಿವ್ ಯಾವುದೇ ನಮ್ಮ ಎನಿ AI ಟೂಲ್ ಶುಡ್ ಬಿ ಟ್ರೈನ್ಡ್ ಫಸ್ಟ್. ಆ ಟ್ರೈನ್ ಮಾಡುವಾಗ ನೀವೇನು ಡೇಟಾ ಕೊಡ್ತೀರಿ ಅದು ಕೊಡುತ್ತೆ. ಆಮೇಲೆ ಈಗ ಒಲಿಂಪಿಕ್ ಪದಕ ಗೆದ್ದ ಇವರನ್ನು ಕೊಡಿ ಅಂದಾಗ, ಈಗ ಪ್ಯಾರಾಒಲಿಂಪಿಕ್ಸಲ್ಲಿ ತುಂಬ ಜನ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ, ಅವ್ರ ಹೆಸರು ಒಂದೂ ಬರೋಲ್ಲ. ಯಾರು ಕೈಕಾಲು ಗಟ್ಟಿಯಾಗಿ ಓಡಿ ಹಾರಿ ಈಜಿ ಗೆದ್ದಿರ್ತಾರೋ ಅವ್ರ ಹೆಸರುಗಳೇ ಪುಂಖವಾಗಿ ಬರ್ತವೆ. ಆಮೇಲೆ ನೇಮ್ ದ ಬ್ಯೂಟಿಫುಲ್ ಆ್ಯಕ್ಟ್ರೆಸಸ್ ಅಂತಂದರೆ ಕಪ್ಪು ವರ್ಣೀಯ ಯಾವ ನಟಿ ಹೆಸರು ಬರಲ್ಲ ಅಲ್ಲಿ. ರೇಷಿಯಲ್ ಅದಿದೆ, ಅದು ಈಗಾಗಲೇ ಪ್ರೂವ್ ಆಗಿಬಿಟ್ಟಿದೆ. ಇಟ್ ಈಸ್ ಬಯಾಸ್ಡ್ ಅಂಥೇಳಿ. ಆ ಬಯಾಸ್ನ ತೆಗಿಯುವಂಥ ಕೆಲಸ ನಾವೇ ಮಾಡಬೇಕು. ಯು ಮಸ್ಟ್ ಗೆಟ್ ಇನ್ ದ್ಯಾರ್. ನೀವು ಟ್ರೈನ್ ಮಾಡೋಕ್ಕೆ ನಿಂತರೆ, ಇಲ್ಲ ನಾನು ಇದ್ದೀನಿ, ನನ್ನಂಥವ್ರು ಇದ್ದಾರೆ ಅಂತ ನೀವು ಅದನ್ನು ಕೊಡ್ತಾ ಹೋದಷ್ಟು ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಕ್ಕೇನು ಅಂದರೆ ಅದು ಮ್ಯಾಸಿವ್ ಡಾಟಾ ಬೇಕು. ಆಹಾರ, ಆದರೆ ಹಸಿವೆ ಎಷ್ಟು ದೊಡ್ಡದಿದೆ ಅಂದರೆ ಕೊಟ್ಟಷ್ಟು ಕಲಿತಾ ಹೋಗುತ್ತೆ. ಇಟ್ ಗೋಸ್ ಆನ್ ಇಂಪ್ರೂವಿಂಗ್. ಸೊ ಬಯಾಸಸ್ ಆರ್ ನ್ಯಾಚುರಲ್ ಇದೆ. ಮೊದಲು ಏನಾದ್ರು ಅಪಾಯ ಇದೆಯಾ AI-ನಿಂದ? ತುಂಬ ಇದೆ. ಈಗ ನೋಡಿ, ಅದು ಸರಳವಾಗಿ ಹೇಳಬೇಕು ಅಂದರೆ, ಒಂದು ನ್ಯೂಕ್ಲಿಯರ್ ರಿಯಾಕ್ಟರು ಕೆಟ್ಟ ಕೈಗಳ ಹೋದರೆ ಎಷ್ಟು ಅಪಾಯವೋ AI ಕೂಡ ಅಷ್ಟೇ ಅಪಾಯಕರ. AI-ಗೆ ಸ್ವಂತ ಕಲಿಕೆಯ ಶಕ್ತಿ ಇದೆ. ಅದು ತಾನಾಗೆ ಕಲಿಯಬಲ್ಲದು, ಆಮೇಲೆ ಅದು ತಾನಾಗೆ ಮಲ್ಟಿಪ್ಲೈ ಆಗಬಲ್ಲದು. ಈ ರೀತಿ ಒಂದು ವೈಜ್ಞಾನಿಕ ಅಥವಾ ತಂತ್ರಜ್ಞಾನಿಕ ಒಂದು ಸುದ್ದಿ ಇದೆ ಲ್ಯಾಬ್ಗಳಲ್ಲಿ ಇದು ಇದೆ ಅಂತ. ಅದು ಅಕಸ್ಮಾತ್ ಕೆಟ್ಟ ಕೈಗಳಿಗೆ ಹೋದರೆ, ದುಷ್ಟಶಕ್ತಿಗಳ ಕೈಗಳಿಗೆ ಹೋದರೆ, ಅವರು ಅದನ್ನು ಮಲ್ಟಿಪ್ಲೈ ಅಫ್ಕೋರ್ಸ್ ಅದನ್ನು
ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ದುರುಪಯೋಗ ಮಾಡ್ತಾರೆ. ಆಮೇಲೆ ಅದನ್ನು ಇಂಟರ್ನೆಟ್ಟಲ್ಲಿ ಬಿಡ್ತಾರೆ ಅಂತ ಅನ್ಕೋಣ. ಇಂಟರ್ನೆಟ್ಟಲ್ಲಿ ಬಿಟ್ಟಾಗ ಇಂಟರ್ನೆಟ್ಟಲ್ಲಿ ನೀವು ಅದನ್ನು ಇಂಟರ್ನೆಟ್ಟು ಡಿಸೆಂಟ್ರಲೈಸ್ಡ್, ಅದರಲ್ಲಿ ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಒಂಥರ ಇಂಟರ್ನೆಟ್ಟಲ್ಲಿ ನೀವು ಕಳ್ಳನ್ ಬಿಟ್ಟ ಹಾಗೆ, ಅದು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸಣ್ಣ ನೀವು ಪ್ರೊಟೆಕ್ಟ್ ಮಾಡಿಕೊಂಡ ಸರ್ವರ್ಗಳು ಮಾತ್ರ ಸೇಫ್ ಆಗಿರ್ತದೆ, ಆಯಿತಾ. ಅದೇ ಒಂದು ಹ್ಯಾಕರ್ ಆಗ್ಬೋದು, ಏನೇ ಹ್ಯಾಕರ್ ಆಗ್ಬೋದು, ಬಿಕಾಸ್ ಇಟ್ ಹ್ಯಾಸ್ ಸೆಲ್ಫ್ ಲರ್ನಿಂಗ್ ಕೆಪಾಸಿಟಿ. ಓಕೆ, ಅತ್ಯಂತ ದೊಡ್ಡ, ಅಂದರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ನಾವು 6 ತಿಂಗಳು ಮಾಡ್ತಿದ್ದ ಕೆಲಸನ ಅದು ಅರ್ಧ ಗಂಟೆಲಿ ಮಾಡುತ್ತೆ ಅಂದರೆ ಅಂಥದ್ದು ಒಳ್ಳೆ ಬುದ್ಧಿವಂತ ಡೆವಲಪರ್. ಹೌದು. ಅಂದಮೇಲೆ ಒಬ್ಬ ಹ್ಯಾಕರ್ ಆಗಿ ಯೋಚನೆ ಮಾಡಿ, ಮನುಷ್ಯ ಇಲ್ಲಿವರೆಗೂ ಒಬ್ಬ ಹ್ಯಾಕರ್ ಆಗಿದ್ದ. 6 ತಿಂಗಳು ಕೆಲಸ ಮಾಡೋ ಹ್ಯಾಕರ್ ಒಬ್ಬ ಮನುಷ್ಯ ಒಂದು 6 ತಿಂಗಳಲ್ಲಿ ಹ್ಯಾಕ್ ಮಾಡಬಹುದು, 15 ನಿಮಿಷದಲ್ಲಿ ಹ್ಯಾಕ್ ಮಾಡುತ್ತೆ, ಅಂಥ ಶಕ್ತಿಶಾಲಿ. ಈತ ಆಂಥ್ರೋಪಿಕ್ CEO ಅವರು ಹೇಳ್ತಿದ್ರು ರೀಸೆಂಟಾಗಿ, ಏನಂತಂದರೆ ಇನ್ನಕ್ಕೆ 2.5 ವರ್ಷಗಳಲ್ಲಿ ಒಬ್ಬ ನೋಬೆಲ್ ಲಾರಿಯೇಟ್ನ ಮೀರಿಸುವಷ್ಟು ಶಕ್ತಿಯುಳ್ಳ AI ಮಾಡೆಲ್ಗಳು ಬರ್ತವೆ ಅಂತ. ಅಂದರೆ ಅಷ್ಟು ಬುದ್ಧಿವಂತ AI ಮಾಡೆಲ್ಗಳು ಬರ್ತವೆ ಅಂತ. ಅಂದರೆ AI ಅಷ್ಟು ಶಕ್ತಿ ಇರ್ತದೆ ಅಂದಮೇಲೆ ಹ್ಯಾಕರ್ಗೂ AI ಮಾಡೆಲ್ ಹ್ಯಾಕರ್ ಕೂಡ ಅಷ್ಟು ಶಕ್ತಿ ಆಗುತ್ತಾನೆ. ಅದು ಇಂಟರ್ನೆಟ್ಗೆ ಬಂದರೆ, ಆ ನೆಟ್ವರ್ಕ್ ಸಂಪರ್ಕದೊಳಗಡೆ ಬಂದರೆ ಅದೇನೆಲ್ಲ ಅನಾಹುತ ಮಾಡ್ಬೋದು. ನಾನು ಮಧು ಅವ್ರನ್ನ ಸಪೋರ್ಟ್ ಮಾಡ್ತೀನಿ. ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಅಂತ ಒಂದು ವಿಶ್ವಮಟ್ಟದ ಸ್ಪರ್ಧೆ ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ 6 ಪ್ರಶ್ನೆಗಳಿರುತ್ತೆ, 2 ದಿವಸ ಟೈಮ್ ಇರುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಆನ್ಸರ್ ಮಾಡಲಿಕ್ಕೆ. ಓಕೆ. ಅದರಲ್ಲಿ 6 ಮಾಡಿದವನಿಗೆ ಗೋಲ್ಡ್ ಮೆಡ್ಲು, ಅದೆಲ್ಲ 31 ಮಾರ್ಕ್ಸ್ ತೆಗಿಬೇಕು ಹೆಚ್ಚು. ಅಂದರೆ 30ಕ್ಕಿಂತ 1 ಮಾರ್ಕ್ಸ್ ಹೆಚ್ಚು ತೆಗೆದ್ರು 5 ಮಾರ್ಕ್ಸಿನ ಒಂದು ಪ್ರಶ್ನೆ ಅಂತ ಲೆಕ್ಕ ತೊಗೊಂಡ್ರೆ. ಓಕೆ. ಸೊ 2 ದಿನಗಳ ಕಾಲ ಪ್ರತಿ ದಿವಸ 6 ಕ್ವಶನ್ಸ್. ನಾವು 1.5 ಗಂಟೆಗೆ ಒಂದು ಪ್ರಶ್ನೆ, 4.25 ಗಂಟೆ ಇವತ್ತು, 4.25 ಗಂಟೆ ನೆಕ್ಸ್ಟ್. ಇದನ್ನು AI ಕೊಟ್ವಿ 2024ರಲ್ಲಿ. 3 ಪ್ರಶ್ನೆಗಳನ್ನು ಮಾಡ್ತು, ಆಗಲಿಲ್ಲ. ಅದಕ್ಕೆ 6 ಪ್ರಶ್ನೆಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಓಕೆ. ಮೊನ್ನೆ ಕೊಟ್ವಿ, ಕಳೆದ ವರ್ಷದ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತು. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಸಾಮಾನ್ಯವಾಗಿ ರಾಜಕೀಯ ಚರ್ಚೆಗಳನ್ನು ಮಾಡ್ತಾ ಇರ್ತೀವಿ. ಅಪರೂಪಕ್ಕೊಮ್ಮೆ ಬೇರೆ ಬೇರೆ ರೀತಿಯ ಚರ್ಚೆಗಳು, ಅಪರೂಪದಲ್ಲೇ ಅಪರೂಪ ಅನ್ನುವಂತೆ ವಿಜ್ಞಾನದ್ದೊಂದು ಚರ್ಚೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಇಂಥದ್ದೊಂದು ತಂತ್ರಜ್ಞಾನ ಬರ್ತಾ ಇದೆ ಅನ್ನುವ ಕಾರಣಕ್ಕಾಗಿ ನಾವು ಆತಂಕಗೊಳ್ಳಬೇಕಾ, ಥ್ರಿಲ್ ಆಗಬೇಕಾ? ನಮ್ಮ ಬದುಕಿನ ಮೇಲೆ ಇದರ ಪರಿಣಾಮ ಏನು? ಬದುಕು ಅಂದರೆ ಸಮಾನಾರ್ಥಕ ಪದ, ಉದ್ಯೋಗ, ಗಳಿಕೆ ಅನ್ನೋ ಹಂಗಾಗಿದೆ. ಅದರ ಮೇಲೆ ಪರಿಣಾಮ ಏನು? ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಬ್ಬರು ಎಕ್ಸ್ಪರ್ಟ್ಗಳು, ವಿಜ್ಞಾನ ಲೇಖಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ನಾನು ಇಬ್ಬರೂ ಕೇಳ್ತಾ ಇರೋ ಪ್ರಶ್ನೆ, ಸಾಮಾನ್ಯವಾಗಿ ಮಕ್ಕಳು ಬಂದಾಗ ಏನು ಮಾಡಿದರೆ ಸ್ಕೋಪ್ ಇದೆ ಅಂತ ಕೇಳ್ತಾರೆ ಗುರುರಾಜ್ ಅವರೇ. ಅಂದರೆ ನಾವು ಕೇಳಿದ್ದೀವಿ ಆ ಪ್ರಶ್ನೆಯನ್ನು. ಅಂದರೆ ಏನು ಓದಬೇಕು, ಉದ್ಯೋಗಾವಕಾಶಗಳು ಎಲ್ಲಿ ಜಾಸ್ತಿ, ಹಾಗೆ. ಬಟ್ ಈಗ AI ಜಗತ್ತಿನಲ್ಲಿ ಏನು ಮಾಡಿದ್ರೆ ಸ್ಕೋಪ್ ಇದೆ ಅಂತ ಕೇಳಿದರೆ ಪ್ಲಂಬಿಂಗ್ ಕಲೀರಿ, ಕಾರ್ಪೆಂಟ್ರಿ ಕಲೀರಿ, ಈ ರೀತಿಯಾದ ಉತ್ತರ ಕೊಡ್ಬೇಕಾ? ವಾಟ್ ಈಸ್ ಇಟ್ ಗುರುರಾಜ್ ಅವರೇ? ಅಲ್ಲ, ತಪ್ಪೇನೂ ಇಲ್ಲ. ಈಗ ನಾವು ಎಲ್ಲರೂ ತಂತ್ರಜ್ಞಾನಕ್ಕೆ ಹೋಗ್ತಾರೆ ಅಂತಿಲ್ಲ. ದೇ ಆಲ್ ಆರ್ ನಾಟ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಒಂದು 4 ಜನ ಮಕ್ಕಳು ಇಲ್ಲಿ ಮೆಡಿಸಿನಲ್ಲಿ ಇದ್ದಾರೆ, ಇನ್ಯಾರೋ ಫಾರ್ಮಸ್ಯೂಟಿಕಲ್ ಸೈನ್ಸಲ್ಲಿ ಇರ್ತಾರೆ, ಇನ್ಯಾರೋ ವಿಜುವಲ್ ಆರ್ಟ್ಸಲ್ಲಿ ಇರ್ತಾರೆ, ಫೈನ್ ಆರ್ಟ್ಸಲ್ಲಿ ಇರ್ತಾರೆ, ಬೇಸಿಕ್ ಆರ್ಟ್ಸ್ ಓದ್ಕೊಂಡು ಬಂದಿರ್ತಾರೆ. ಸೊ ಅವರೆಲ್ಲರಿಗೂ ಹೇಳಬೇಕಾಗಿರೋದು ಒಂದೇ ಒಂದು, ಏನು ಅಂದರೆ ಉದ್ಯೋಗ ಪ್ರಾಪ್ತಿಯ ಜೊತೆಗೆ ಈ ಪ್ರಕೃತಿಯನ್ನು ನಾಶ ಮಾಡದೇ ಇರುವಂಥ ಯಾವುದಾದ್ರೂ ಒಂದು ಕಲಿಕೆ ಇದೆ ಅಂದರೆ ಅದನ್ನು ಕಲೀರಿ ಅಂತ. ಸಸ್ಟೈನಬಿಲಿಟಿ ಮಾಡೆಲ್ ಓರಿಯೆಂಟೆಡ್ ಎಜುಕೇಷನ್ ಶುಡ್ ಬಿ ದ ಮಂತ್ರ. ಇವತ್ತು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ChatGPT ಏನು ನಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಲ್ಲ, 2024ರಲ್ಲಿ ಪ್ರತಿದಿನಕ್ಕೆ 5 ಕೋಟಿ ಪ್ರಶ್ನೆಗಳನ್ನು ಕೇಳ್ತಾ ಇತ್ತು ಇಡೀ ಜಗತ್ತು. ಓಕೆ. ಇವತ್ತು ಬೆಳಿಗ್ಗೆ ಇಂದ ಸಾಯಂಕಾಲದವರೆಗೆ 250 ಕೋಟಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. 4 ಪ್ರಶ್ನೆಗಳನ್ನು 40 ಸಾಲಿನ ಉತ್ತರ ಕೊಡ್ತಾ ಹೋದರೆ ಅರ್ಧ ಲೀಟ್ರ್ ನೀರು ಖರ್ಚಾಗತ್ತೆ. ಕೇಳ್ಬೋದು ನೀವು, ನೀರು ಎಲ್ಲಿಂದ ಖರ್ಚಾಗುತ್ತೆ? ಕಂಪ್ಯೂಟರ್ ನೀರು ಕುಡಿಯುತ್ತಾ, ಚಿಪ್ ನೀರು ಕುಡಿಯುತ್ತಾ ಅಂತ. ಸರ್ವರ್ನ ಕೂಲ್ ಮಾಡಲಿಕ್ಕೆ ನೀರು ಬೇಕು, ಪ್ಯೂರೆಸ್ಟ್ ಫಾರ್ಮ್ ಕೂಲೆಂಟ್ ಬೇಕು, ಆಯಿತಾ? ಇದೇ ನೀರನ್ನು ಬಳಸ್ತೀವಿ. ಇವತ್ತು ನಾವು ದೇವನಹಳ್ಳಿ ಹತ್ರ ಎಲ್ಲ ಒಂದು ಡಾಟಾ ಸೆಂಟರ್ ಬರುತ್ತೆ ಅಂದರೆ ಅಲ್ಲಿನ ರೈತರು ಎಲ್ಲರೂ ಹುಷಾರಾಗಬೇಕು. ಇವತ್ತು ನೀರಿನ ಮೂಲ ಖಾಲಿ ಆಗುತ್ತೆ. ಇವತ್ತು ಅಮೆಜಾನ್ ವೆಬ್ ಸರ್ವಿಸ್ನವರು, ಇನ್ಯಾರು ದೊಡ್ಡವರು ಎಲ್ಲೆಲ್ಲ ಡಾಟಾ ಸೆಂಟರ್ಗಳನ್ನು ಮಾಡಿದವರು, ಅಲ್ಲೆಲ್ಲ ನೀರಿಗೆ ತತ್ವಾರ ಶುರುವಾಗಿದೆ. ಈಗ
ಹಾಗಾದರೆ ನೀವು ಕೇಳ್ಬೋದು ಬೇಡವಾ? ಸಮುದ್ರದ ನೀರು ಬಳಸೋಕ್ಕಾಗಲ್ಲ ಅವ್ರಿಗೆ. ಇಲ್ಲ, ಪ್ಯೂರೆಸ್ಟ್ ಬೇಗ ಚಿಪ್ಪುಗಳು ತಗೊಳ್ಳೋದೇ ಇಲ್ಲ, ತಗೊಳ್ಳೋದಿಲ್ಲ, ಬೆಂಕಿ ಹತ್ಬಿಡುತ್ತೆ ಅದು. ಹಾಗಾಗಿ ಅದನ್ನು ಯಾವಾಗಲೂ ಕೂಲ್ ಇಡಬೇಕು. ಆಮೇಲೆ ಅದೊಂದೇ ಅಲ್ಲ, ಆ ನೀರಿನ ಒಂದೇ ಮಾತಾಡ್ತಾ ಇಲ್ಲ ನಾನು, ವಿದ್ಯುತ್ತು. ಒಂದು ಡಾಟಾ ಸೆಂಟ್ರನ್ನ ನಡೆಸಲಿಕ್ಕೆ, ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರು ಒಂದು ಡಾಟಾ ಸೆಂಟರ್ ತೊಗೊಂಡ್ರೆ, ಈಗ ಹೋದ ವರ್ಷದ ಒಂದು ಡಾಟಾ ಸೆಂಟ್ರದ್ದು ಉದಾಹರಣೆ ಹೇಳ್ತೀನಿ. 18 ಕೋಟಿ ಕಿಲೋವ್ಯಾಟ್ ವಿದ್ಯುತ್ತನ್ನು ಒಂದು ಡಾಟಾ ಸೆಂಟರ್ ಬಳಸುತ್ತೆ ವರ್ಷಕ್ಕೆ. ಅಂದರೆ 18 ಕೋಟಿ ಕಿಲೋವ್ಯಾಟ್ ಅವರ್ ಅಂತ ಕರಿತೀವಿ. ಅದು ಬೆಂಗಳೂರಿನ 40 ಲಕ್ಷ ಮನೆಗಳಿಗೆ 1 ವರ್ಷದ ವಿದ್ಯುತ್. ಅದೇ ಒಂದು ಡಾಟಾ ಸೆಂಟರು 15 ಕೋಟಿ ಲೀಟರ್ ನೀರನ್ನು ತಗೊಳ್ಳುತ್ತೆ ಅನ್ನೋದಾದರೆ, ಅದು ದಾವಣಗೆರೆ ಅಂಥ ಊರಿಗೆ 6 ತಿಂಗಳ ನೀರಿನ ಸೌಲಭ್ಯ, ಕುಡಿಯೋ ನೀರಿನ ಸೌಲಭ್ಯ. ಇಷ್ಟರ ಮಟ್ಟಿಗೆ ಎನ್ವಿರಾನ್ಮೆಂಟ್ನ ಧ್ವಂಸಗೊಳಿಸ್ತಾ ಇರುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಏನು ಸ್ಕೋಪ್ ಇದೆ ಅನ್ನೋದನ್ನು ನೀವು ಕೇಳಿದ್ರಿ. ಈಗೇನು ನಾವು ಪಟ್ಟಿ ಮಾಡೋದಲ್ಲ, ಯಾವ್ಯಾವ ಕೆಲಸಗಳು ಉಳ್ಕೊಳ್ತವೆ. ಈಗ ಬೇಸಿಕ್ ಸೈನ್ಸ್ ಅಲ್ಲಿ ರಿಸರ್ಚ್ ಆಗಿಲ್ಲ. ಇವತ್ತು ನಾನು ಸರ್ ಹತ್ರ ಹೇಳ್ತಾ ಇದ್ದೆ, ಇನ್ನು 2 ವರ್ಷ ಆದರೆ 2028 ನೊಬೆಲ್ ಸಿ ವಿ ರಾಮನ್ ಅವರ ನೊಬೆಲ್ ಜೀವನ ಪರ್ಯಂತ ಏನು ಸಂಶೋಧನೆ ಮಾಡಿದ್ರು ಅದೆಲ್ಲವನ್ನೂ 100 ವರ್ಷಕ್ಕೆ ಬಂತು. 100 ವರ್ಷ ಆಗ್ತಾ ಇದೆ. ಈ ದೇಶದ ವಿಜ್ಞಾನಿಗಳು ಇನ್ನೊಂದು ಸೈನ್ಸ್ನಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗಳಿಸುವ ಅರ್ಹತೆಯನ್ನು ಪಡಿತಾ ಇಲ್ಲ. ಸೈನ್ಸ್ನಲ್ಲಿ ರಿಸರ್ಚ್ ಆಗ್ತಾ ಇಲ್ಲ. ಅಪ್ಲಿಕೇಶನ್ಸ್ ಫೈನ್, ಈಗೇನು ನಾವೇನಿದೆ ಅಲ್ಲ ಅನ್ವಯಿಕ ಅಂತ ಕರಿತೀವಿ. ಆಲ್ ಅಪ್ಲಿಕೇಶನ್ಸ್, ರೊಬೋಟಿಕ್ ಸರ್ಜರಿ ಬಗ್ಗೆ ಹೇಳಿದ್ರಿ, ಸ್ಕ್ಯಾನರ್ಸ್ ಬಗ್ಗೆ ಹೇಳಿದ್ರಿ, MRI ಬಗ್ಗೆ ಹೇಳಿದ್ರಿ, ಇದೆಲ್ಲ ಅಪ್ಲಿಕೇಶನ್ಸು. ಹೌದು. ಮೂಲ ವಿಜ್ಞಾನಗಳಲ್ಲಿ ಇವತ್ತು ಈ ಜಗತ್ತನ್ನೇನಾದರೂ ನಾವು AI ನಾವು ನಿರ್ಧರಿಸಬೇಕು, ಭಾರತ ಇಲ್ಲಿ ನಂಬರ್ 1 ಆಗಬೇಕು ಅನ್ನೋದಾದರೆ ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವತ್ತೇನು ಚಿಪ್ ಮಾಡಲಿಕ್ಕೆ ಬೇಕಾದಂಥ ಸಂಪನ್ಮೂಲ ಯಾರ ಬಳಿ ಇದೆ? ದುರದೃಷ್ಟವಶಾತ್ ಚೈನಾದ ಹತ್ರ ಇದೆ. ಇವತ್ತು ತೈವಾನ್ ಸೆಮಿಕಂಡಕ್ಟರ್ ಮೇಕಿಂಗ್ ಕಾರ್ಪೊರೇಷನ್ ಏನಿದೆಯಲ್ಲ, ಅದು ಡಿಸೈಡ್ ಮಾಡ್ತಾ ಇದೆ ಇಡೀ ಜಗತ್ತಿಗೆ, ನಾನು ಈ ಚಿಪ್ ಕೊಟ್ಟರೆ ಇವರು ಮುಂದುವರಿತಾರೆ. ಹೌದು, ಇಲ್ಲದ್ರಿಲ್ಲ. ಇವತ್ತು ಮೈಕ್ರೋಸಾಫ್ಟ್ ಆಗಲಿ, ಆ್ಯಪಲ್ನವರಾಗಲಿ, ಎನ್ವಿಡಿಯಾದವರಾಗಲಿ ಡಿಸೈನ್ ಮಾಡಿಕೊಡ್ತಾರೆ. ಆ ತೈವಾನ್ ಒಂದು ಕಂಪನಿ, ಏಕೈಕ ಕಂಪನಿ ಪ್ರೊಡ್ಯೂಸ್ ಮಾಡಿಕೊಡ್ತಾ ಇದೆ. ಅವರೇನಾದರೂ ಅವ್ರಿಗೆ ಬೇಕಂತಲೇ ನಿಧಾನ ಮಾಡ್ತಾ ಇದ್ದಾರೆ ಅವರು. ಹೌದು. ಇವತ್ತು ನಾನು ಯಾಕೆ 5-6 ವರ್ಷದಿಂದ ಒಂದು ಕಾರ್ ಬುಕ್ ಮಾಡಿದ್ದೆ, ಡೆಲಿವರಿ ಲೇಟ್ ಆಯಿತು. ಯಾಕಂದರೆ ತೈವಾನಿಂದ ಚಿಪ್ ಬರ್ತಿಲ್ಲ ಅಂತಂದ್ರು. ಆಶ್ಚರ್ಯ ಆಯ್ತು. ಅವ್ರಿಗೆ ಅವಸರ ಇಲ್ಲ. ಹೌದು. ಯುರೋಪ್ನವ್ರಿಗೆ ಬೇಕಿಲ್ಲ. ಯುರೋಪಿನ ಜನ ನೋಡಿದಿರಿ, ಶಾಂತವಾಗಿ ಲೇಡ್ ಬ್ಯಾಕ್ ಬಂದಾಗ ನೋಡ್ಕೋತೀವಿ. ದೇ ವಾಂಟ್ ದರ್ ಎನ್ವಿರಾನ್ಮೆಂಟ್ ಫಸ್ಟ್, ಪೀಪಲ್ ಫಸ್ಟ್, ದೆನ್ ದ ಕಂಫರ್ಟ್ ಅಂತ. ಹಾಗಾಗಿ ಇವರೆಲ್ಲರಿಗೂ ಇರಬೇಕಾದದ್ದೇನು ಅಂದರೆ, ಈ ಸಸ್ಟೈನಬಲ್ ಮಾಡೆಲ್, ಈ ಪ್ರಕೃತಿಯನ್ನು ಉಳಿಸ್ಕೊಂಡು ಏನಾದರೂ ನಾವು ಅನ್ನ ಸಂಪಾದನೆ ಮಾಡ್ಕೊಳ್ತೀವ. ಕೃಷಿ, ಇವತ್ತು ನಾನು ನೀರು ಹೊರಟೋಗುತ್ತೆ ಅಂತ ಹೇಳಿದೆ, ಲಕ್ಷಾಂತರ ಯುವಕರಿಗೆ ಕೆಲಸ ಇಲ್ಲ ಅಂತೀವಲ್ಲ, ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಕಳ್ಸೋಣ ಅವ್ರಿಗೆ. ಪುಕ್ಸಟೆ ದುಡ್ಡು ಕೊಡೋದು ಬೇಡ ಅವರಿಗೆ. ಒಡ್ಡು ತೆಗೀರಿ, ಮಳೆಗಾಲ ಬಂದಾಗ ನೀರನ್ನು ಸಂಗ್ರಹಿಸಿ ಅದನ್ನು ಮಾಡಿ. ಮರುಭೂಮಿಗಳನ್ನು ಹಸಿರೀಕರಣಗೊಳಿಸ್ರಿ. ಚೈನಾ ಎಷ್ಟು ಸೀಕ್ರೆಟಾಗಿ ಇಟ್ಟಿದೆ ಅಂದರೆ, ಅನೇಕ ಮರುಭೂಮಿಗಳನ್ನು ಹಸಿರು ಮಾಡ್ಕೊಂಬಿಟ್ಟಿದೆ. ಈಗ ಎಂಥ ದೊಡ್ಡ ಪ್ರಿಪರೇಷನ್ ಗೊತ್ತಾ ಅವ್ರದ್ದು. ಇವತ್ತು ಅವ್ರು ಗೂಗಲ್ ಯೂಸ್ ಮಾಡ್ತಾ ಇಲ್ಲ. ನಾವು ಗೂಗಲ್ನ ಪ್ರಶ್ನೆ ಕೇಳ್ದಂಗೆ ಅವ್ರ ಪ್ರಶ್ನೆ ಅವ್ರದ್ದೇ ಬೇರೆ ಇದೆ. ಕರೆಕ್ಟ್. ಅವರ ಹೋಮೋಜಿನಿಟಿ ಅಂತ ಕರಿತೀವಿ. ಒಂದೇ ತೆರನಾದ ಮುಖ, ಒಂದೇ ತೆರನಾದ ಎತ್ತರ, ಒಂದೇ ಭಾಷೆ ಇಡೀ ದೇಶಕ್ಕೆ. ಅಲ್ಲಲ್ಲಿ ಕೊಲೋಕ್ವಿಯಲ್ ಇದ್ದಾವೆ, ಇಲ್ಲ ಅಂತಲ್ಲ. ನಮ್ಮಷ್ಟು ವೈವಿಧ್ಯತೆ. ಈಗ ನಮ್ಮ ಸರ್ವಂ AI ಬಗ್ಗೆ ಸರ್ ಹೇಳ್ತಾರೆ ಅಂತ ಅಂದ್ಕೊಳ್ತೀನಿ. ಇವತ್ತು ಒಂದು ಹೊಸ ಇಂಡಸ್ ಏನು ಚಾಟ್ಬಾಟ್ ಏನಿದೆ ಅಲ್ಲ, ಅದ್ರ ಮುಖಾಂತರ ನಮ್ಮ ಕನ್ನಡವನ್ನು, ತಮಿಳನ್ನು, ಮಲಯಾಳಂ ಭಾಷೆಯನ್ನು, ತೆಲುಗನ್ನು, ಯಾವುದೇ ಭಾರತೀಯ ಸ್ವದೇಶಿ AI ಬಂದುಬಿಟ್ಟಿದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇದನ್ನು ಗಮನಿಸಿ ಮುಂದುವರಿಬೇಕು. ಎಲ್ಲ ಕಡೆಯೂ ಅವಕಾಶಗಳಿದ್ದಾವೆ. ಹಾಗಾಗಿ ಮುಗೀತು ಅಂತಲ್ಲ. ಈಗ ಅದು ಹೇಳ್ಬೋದು ನೀವು, ಕಂಪ್ಯೂಟರ್ ಬಂದಾಗ ಏನು ಅಂದ್ಕೊಂಡಿದ್ವಿ, ಎಲ್ಲ ಜಾಬ್ ರಿಪ್ಲೇಸ್ ಆಗಿಬಿಡುತ್ತೆ ಅಂತ. ಅದೊಂದು ವೇಗ್ ಸ್ಟೇಟ್ಮೆಂಟ್ ಅಲ್ಲ. ಕಂಪ್ಯೂಟರ್ಸ್ ಜೊತೆಗೆ ಇದ್ದೀವಿ, AI ಜೊತೆಗೂ ಇರ್ತೀವಿ. AIಯನ್ನು ಸಂಭಾಳಿಸ್ಕೊಂಡು ಹೋಗುವಂಥ ಎಲ್ಲ ಚಾನ್ಸಸ್ ಇದ್ದಾವೆ. ಹಾಗಾಗಿ ಒಂದು ಪಾಸಿಟಿವ್ ಔಟ್ಲುಕ್ಕಲ್ಲಿ AIನ ತೊಗೊಂಡು ಹೋಗೋಣ. AIನಿಂದ ದೂರ ಇರ್ತೀವಿ ಅನ್ನೋದಕ್ಕೆ ಆಗದೇ ಇರೋಷ್ಟು ನಮ್ಮನ್ನು ಒಳಗೊಂಡಿದೆ. ನಾವು ಅದರ ಒಳಗಡೆ ಕೂತ್ಬಿಟ್ಟಿದ್ದೀವಿ. ವಿತ್ ಅಸ್ ಆರ್ ವಿತೌಟ್ ಅಸ್ AI ಮುಂದುವರಿಯುತ್ತೆ. ಇಟ್ ವಿಲ್. ವಿತ್ ಅಸ್ ಅನ್ನೋದಾದರೆ ಬೆಟರ್ ಅಂತ. ಮದುವರೆ, ನಾನು ಊರಲ್ಲಿ ಒಂದು ಮನೆ ಕಟ್ಟಿಸಿದೆ. ನನ್ನ ಮಕ್ಕಳಿನ್ನೂ UKG ಓದ್ತಾ ಇದ್ದಾರೆ. ನಾನು ಹೆಂಡ್ತಿಗೆ ಹೇಳ್ತಾ ಇದ್ದೆ,
ಊರಿಗೆ ಕರ್ಕೊಂಡೋಗಿ ಗೌರ್ಮೆಂಟ್ ಸ್ಕೂಲಿಗೆ ಹಾಕೋಣ, ಒಂದು 15 ಎಕರೆ ಜಮೀನಿದೆ, ಒಳ್ಳೆ ಕೃಷಿ ಮಾಡೋಣ ಅಂತ ಹೇಳ್ತಾ ಇದ್ದೆ ನಾನು. ರೈಟ್ ಡಿಸಿಷನ್ನ ಮುಂದಿನ ದಿನಗಳನ್ನು ನೋಡಿಕೊಂಡ್ರೆ? ಇಲ್ಲ, ಅದು ಅದಕ್ಕೇ ತುಂಬ ಅಂದರೆ ಪ್ರಶ್ನೆ ನಾವು ಭಾಳ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀವಿ. ಇಡೀ ಜಾಬ್ ಲಾಸ್ ಅಂತ ಅರ್ಥ ಮಾಡ್ಕೋತಿದ್ದೀವಿ. ಓಕೆ ಓಕೆ, ಇದು ಜಾಬ್ ಲಾಸ್ ಅಲ್ಲ, ಜಾಬ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಮತ್ತು ಅಂದರೆ ರೂಪಾಂತರ. ಮಕ್ಕಳಿಗೆ ಈಗ ನಾವು ಭಯ ಹುಟ್ಟಿಸ್ಬಾರ್ದು ಇದನ್ನು. ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಬಹಳ ಸುವರ್ಣ ಯುಗದಲ್ಲಿದ್ದಾರೆ ನನ್ನ ಪ್ರಕಾರ. ನಾವು ಕೇಳೋದಾದ್ರೆ ಅವರು ಒಂದು ಸುವರ್ಣ ಯುಗದಲ್ಲಿ ಇದ್ದಾರೆ. ಏನು ಗೊತ್ತಾ, ನಾವು ಇಷ್ಟೊತ್ತು ಮಾತಾಡ್ತಿದ್ವಿ ಈ ಪ್ಲಗಿನ್ ಬಗ್ಗೆ, ನಿಮ್ಮ ಆಟೋಮೇಷನ್ ಬಗ್ಗೆ ಮಾತಾಡ್ತೀವಿ. ಅದನ್ನು ಮಾಡೋಕ್ಕೆ ಯಾರಾದ್ರೊಬ್ಬ ಬೇಕಲ್ಲ. ಕರೆಕ್ಟ್. ಇದೇ ರೀತಿ ಇಡೀ ಜಗತ್ತಲ್ಲಿ ನೂರಾರು ಯೂಸ್ ಕೇಸ್ ಇದ್ದಾವೆ, ಅಥವಾ ಸಾವಿರಾರು ಲಕ್ಷಾಂತರ ಯೂಸ್ ಕೇಸ್ ಇದ್ದಾವೆ. ಅದನ್ನು ಮಾಡೋಕ್ಕೆ ಯಾರಾದ್ರೊಬ್ಬ ಬೇಕಲ್ಲ. ಯೂಸ್ ಕೇಸ್ ಅಂದರೆ ಆ ಕೆಲಸಗಳು ಪ್ಲಗಿನ್ ಕ್ರಿಯೇಟ್ ಮಾಡೋಕ್ಕೆ, ಆಟೋಮೇಷನ್ ಮಾಡೋಕ್ಕೆ. ಈಗ ನಿಮ್ಮದು ಸ್ಟುಡಿಯೋ ಒಬ್ಬ ಆಟೋಮೇಟ್ ಮಾಡಬೇಕು, ಪ್ಲಗಿನ್ ಮಾಡಬೇಕು. ಲೀಗಲ್ ಫರ್ಮ್ಗೆ ಒಬ್ಬ ಪ್ಲಗಿನ್ ಮಾಡಬೇಕು, ಇನ್ನೊಬ್ಬ ಫಿನಾನ್ಸ್ಗೆ ಒಬ್ಬ ಮಾಡಬೇಕು. ಹೀಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಮಾಡ್ತಾ ಹೋಗಬೇಕು. ಇಡೀ ಜಗತ್ತನ್ನು ಇವತ್ತು ನಾನ್ ಎ ಐ ಇಲ್ಲದ ಪ್ರಪಂಚವನ್ನು ಎತ್ತಿ ಎ ಐ ಪ್ರಪಂಚಕ್ಕೆ ಎತ್ತಿಡಬೇಕು. ಎಷ್ಟೊಂದು ಕೆಲಸ ಇದೆ. ಓಕೆ, ಸಿಕ್ಕಾಪಟ್ಟೆ ಕೆಲಸ ಇದೆ. ಒಂದು ಅಡ್ವಾಂಟೇಜ್, ಇಷ್ಟು ಕೆಲಸ ಇದೆ ಆಯಿತಾ. ಎರಡನೇ ಅಡ್ವಾಂಟೇಜ್ ಏನು ಅಂದರೆ, ಇಷ್ಟು ದಿವಸ ಅದಕ್ಕೋಸ್ಕರ ಬಟ್ ವಿಲ್ ಬಿ ಟ್ರೈನಿಂಗ್ ಯುವರ್ ರಿಪ್ಲೇಸ್ಮೆಂಟ್ ಬೇಸಿಕಲಿ. ಇಲ್ಲ, ಕೇಳಿಸ್ಕೊಳ್ಳಿ. ಇಷ್ಟು ದಿವಸ ಇದಕ್ಕೋಸ್ಕರ 4 ವರ್ಷ ಇಂಜಿನಿಯರಿಂಗ್ ಮಾಡಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರೇ ಮಾಡಬೇಕಾಯ್ತು ಇದನ್ನು. ಕರೆಕ್ಟ್. ಅದಕ್ಕೋಸ್ಕರ ಅವನು ದಿನ ರಿಪೀಟ್ ಮಾಡೋ ಕೆಲಸಕ್ಕೆ ಅವನಿಗೆ ಸಿಕ್ಕಾಪಟ್ಟೆ ಸಂಬಳ, 60,000 70,000 ಸಂಬಳ ಕೊಟ್ಟು ಅವನ್ನ ಅಮೆರಿಕಾಗೆಲ್ಲ ಕಳಿಸಿ ಅವ್ನು ಸಿಕ್ಕಾಪಟ್ಟೆ ಮೆರೀತಿದ್ದ, ಏನೋ ಮಾಡ್ತಿದ್ದ. ಇನ್ಮೇಲೆ ಎ ಐ ಬಂದಿರೋದ್ರಿಂದ ಈ ಪ್ಲಗಿನ್ ಏನಂತಾರೆ, ಅವನೊಬ್ಬ ನಾನ್ ಐ ಟಿ ಗೈ ಕುತ್ಕೊಂಡು BSc ಮಾಡಿರೋನು ಅಥವಾ ಬೇರೆ ಯಾರೋ ಡಿಗ್ರಿ ಮಾಡೋನು ಕೂಡ ಆ ಪ್ಲಗಿನ್ ಅಥವಾ ತಾನೇ ಕ್ರಿಯೇಟ್ ಮಾಡ್ಬೋದು, ಅಥವಾ ತಾನೇ ಒಂದು ಯೂಸ್ ಮಾಡಿಕೊಂಡು ಎ ಐ ಯೂಸ್ ಮಾಡಿಕೊಂಡು ಹೊಸ ಆಟೋಮೇಷನ್ ಮಾಡ್ಬೋದು, ಹೊಸ ಸೊಲ್ಯೂಷನ್ ಕಂಡುಹಿಡಿಬೋದು, ಹೊಸ ಸಮಸ್ಯೆಗೆ ಅಥವಾ ಇರೋ ಸಮಸ್ಯೆಗಳಿಗೆ ಹೊಸ ಪರಿಹಾರ ಕಂಡುಹಿಡಿಬೋದು. ಅಂದರೆ ಹೊಸ ಬಿಸ್ನೆಸ್ ಕಂಡುಹಿಡಿಬೋದು. ಓಕೆ, ಅಂದರೆ ಅಷ್ಟೊಂದು ಅಗಾಧವಾದ ವಿಪುಲ ಅವಕಾಶಗಳಿದ್ದಾವೆ. ಇಡೀ ಜಗತ್ತನ್ನು ಎ ಐ ಮಯ ಮಾಡೋದಕ್ಕೆ ಅವರಿಗೆ ಈಗ ಬುದ್ಧಿ ಉಪಯೋಗಿಸ್ಬೇಕು. ಅಂದರೆ ಇನ್ನೊಂದು 50 ವರ್ಷ ನಡೆಯುತ್ತೆ ಇದು? ಇನ್ನೂ ಒಂದು 20-30 ವರ್ಷ ಖಂಡಿತ ನಡೆಯುತ್ತೆ. ಅಷ್ಟು ಅಂದರೆ ಅಷ್ಟು ಫ್ರೀಯಾಗಿ ಕೆಲಸ ಇದೆ, ತಗೊಳ್ಳಿ ಹೋಗಿ ಅನ್ನಾಗೆ. ಬಟ್ ಏನಾಗ್ತಿದೆ ಅಂದರೆ ಎಂಟ್ರಿ ಲೆವೆಲ್ ಜಾಬ್ಸ್ ಹೋಗೋದು ಅಂತ ಖಚಿತ. ಈ ರಿಪಿಟೇಟಿವ್ ಎಲ್ಲ ಹೋಯ್ತು ಅವ್ರಿಗೆ. ಅಂದರೆ ಅವ್ರು ಅದೃಷ್ಟವಂತರು. ದೇ ಡೋಂಟ್ ಹ್ಯಾವ್ ಟು ಡೂ ದ ಶ್ರಮಿಕ ಕೆಲಸ ಹೋಯ್ತು ಅವ್ರಿಗೆ. ಅಲ್ಲ, ನಾನು ಹೇಳೋದು, ಈ 4 ವರ್ಷ ಇಂಜಿನಿಯರಿಂಗ್ ಮುಗಿಸಿ ಬರೋ ಹುಡುಗನಿಗೆ ಏನು ಕೆಲಸ ತಗೋತಿದ್ನಲ್ಲ, ಎಂಟ್ರಿ ಲೆವೆಲ್ ಜಾಬ್ಸ್ ಅವನಿಗಿಲ್ಲ. ಓಕೆ, ಮಿಡ್ ಲೆವೆಲ್ಗೆ ಹೋಗೋಕೆ ಅವನಿಗೆ ಅನುಭವ ಇಲ್ಲ. ಹೌದು, ಇದು ಮೊಟ್ಟೆ ಮತ್ತು ಕೋಳಿ ಕಥೆ. ಯಾವ್ದು ಮೊದಲು? ಅವನಿಗೆ ಕೆಲಸ ಕೊಟ್ಟರೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಬೇಕು ಅಂದರೆ ಕೆಲಸ ಬೇಕು. ಹೌದು, ಎರಡೂ ಇಲ್ಲ. ಸೊ ಆ ಒಂದು ದೊಡ್ಡ, ನಿಮಗೆ ಗೊತ್ತಿದೆ, ಇವರ ವೆರಿ ಗುಡ್ ಅನಲಿಸ್ಟ್, ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಡ್ ಇಸ್ ಬಿಕಮಿಂಗ್ ಎ ಲಯಬಿಲಿಟಿ. ಕಳೆದ 25 ವರ್ಷಗಳಿಂದ 2 ಕೋಟಿ ಜನಗಳನ್ನು ಹುಟ್ಟಿಸಿ ಈ ದೇಶಕ್ಕೆ ಬಿಡ್ತಾ ಇದ್ದೀವಿ ಅಂದರೆ ಅವರಿಗೆ ಅಷ್ಟು ಜನಕ್ಕೆ ಕೆಲಸ ಕೊಡುವಂಥದ್ದು, ಕೆಲಸ ಸೃಷ್ಟಿ ಆಗಬೇಕು. ಈ ಎಂಟ್ರಿ ಲೆವೆಲ್ ಜಾಬ್ಗಳಲ್ಲಿ ಎಷ್ಟೋ ಜನರು ಬದುಕು ಕಟ್ಕೋತಾ ಇದ್ದರು. ಹೌದು, ಅವರಿಲ್ಲ. ಈಗ ನಾನು ಸಾಮಾನ್ಯವಾಗಿ ನನ್ನ ಮಗನನ್ನು ನೀನು ಪ್ಲಂಬರ್ ಆಗೋದು ನಾನು ಫಸ್ಟ್ ಹೇಳಲ್ಲ, ಟ್ರೈ ಮಾಡು ಇಂಜಿನಿಯರಿಂಗಲ್ಲಿ. ಇಂಜಿನಿಯರಿಂಗ್ ಓದೋನು ನಾಳೆ ಪ್ಲಂಬಿಂಗ್ ಕೆಲಸಕ್ಕೆ ಬರೋಲ್ಲ, ವ್ಯಾಕ್ಯೂಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಈ ಎಂಟ್ರಿ ಲೆವೆಲ್ ಜಾಬ್ಗಳು ಹೋಗ್ತಾ ಇರೋದಂತೂ ಸತ್ಯ. ಈ ಎಂಟ್ರಿ ಲೆವೆಲ್ ಜಾಬ್ಗಳಿಂದ ಇವರನ್ನು ಡೈವರ್ಟ್ ಮಾಡಿ ಅಲ್ಲಿ ಉದ್ಯೋಗ ಸೃಷ್ಟಿಯ ಅವಕಾಶಗಳು ಎಲ್ಲಿದ್ದಾವೆ? ಇಟ್ ಈಸ್ ನಾಟ್ ಜಸ್ಟ್ ಇಂಜಿನಿಯರಿಂಗ್, ದೆರ್ ಆರ್ ಸೋ ಮೆನಿ ಹ್ಯುಮ್ಯಾನಿಟೇರಿಯನ್ ವರ್ಕ್ ದಟ್ ಕ್ಯಾನ್ ಬಿ ಡನ್. ಯು ಕ್ಯಾನ್ ಕಮ್ ಇನ್ ಟು ದ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಇಸ್ ಎ ವೆರಿ ಗುಡ್ ಆಪರ್ಚುನಿಟಿ ಫಾರ್ ದ ಯೂತ್ ಟು ಗೆಟ್ ಇನ್ ಅಂಡ್ ಇಂಪ್ರೂವ್. ಪೊಲಿಟಿಷಿಯನ್ಸ್ ಆಗಿದ್ರೆ ಅವರಪ್ಪ ಅಮ್ಮ ಪೊಲಿಟಿಷಿಯನ್ ಆಗಿದ್ರೆ ಇದು ಅಂದರೆ ನೋಡಿ, ಇದು ಸರಳವಾಗಿ ಹೇಳಬೇಕು ಅಂದರೆ ಈ ಫಿಕ್ಸ್ಡ್ ಮಾರ್ಗ ಅಂತ ಒಂದಿತ್ತು ನಮ್ಮಲ್ಲಿ. ಡಿಗ್ರಿ ಮಾಡು, ಉದ್ಯೋಗ ತಗೋ, ಇಂಟರ್ವ್ಯೂ ಅಟೆಂಡ್ ಮಾಡು, ಉದ್ಯೋಗ, ಆ ಮಾರ್ಗ ಹೋಯಿತು. ಆ ಸರ್ಕಸ್ ದಾಟ್ಕೊಂಡು ಸರ್ಕಸ್ ಆಯಿತು. ಇದು ಅಮೆರಿಕ ಯುರೋಪಲ್ಲಿ ಮುಂಚೆನೇ ಹೋಗಿತ್ತು. ಅವರು ಮಕ್ಕಳು PUC ಆದ ತಕ್ಷಣ ಹೊರಗಡೆ ಆಗ್ತಾಯಿದ್ರು. ಅದು ಒಪ್ಪುತ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ. ಆದರೆ ಈ ಸ್ಟೀವ್ ಜಾಬ್ಸ್ ಇವರೆಲ್ಲ, ಮೈಕ್ರೋಸಾಫ್ಟ್, ಬಿಲ್ ಗೇಟ್ಸ್ ಇವರೆಲ್ಲ ಗ್ಯಾರೇಜಲ್ಲಿ ಕಂಪ್ನಿ ಶುರು ಮಾಡಿದ್ರು. ಆಯಿತಾ? ಆ ಕಲ್ಚರು ಇವಾಗ ಇಲ್ಲಿ ಶುರು ಆಗುತ್ತೆ. ಬೇರೆ ದಾರಿ ಇಲ್ಲ. ಆಗ್ತಾ ಇದೆ. ಹೌದು, ಬೇರೆ ದಾರಿ ಇಲ್ಲ. 3 ಬೆಡ್ರೂಮಿನ ಬಾಡಿಗೆ ಮನೆಯಲ್ಲಿ ಕುತ್ಕೊಂಡು ಶುರುವಾದಂಥ ಕಂಪನಿಗಳು ಬೆಂಗಳೂರಿನಲ್ಲಿ ಸುಮಾರು ಇದ್ದಾವೆ. ಹೌದು, ನವೋದ್ಯಮಗಳು ಗೆದ್ದು. ಇನ್ನೊಂದಷ್ಟು ಪ್ರಶ್ನೆ ತಗೊಳ್ತೀನಿ. ಮೊದಲಿಗೆ
ಸರ್ ನೀವು ಟೀಚರ್ಸ್ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇದ್ರಿ, ಜಸ್ಟ್ ಕಿಂಡರ್ ಗಾರ್ಟನ್ ಯಾವ ಟೀಚರ್ಸ್ ಉಳಿಸ್ಕೊಂತೀರಾ? ಕಿಂಡರ್ ಗಾರ್ಟನ್ ಉಳಿಸ್ಕೊಂತೀರಾ, ಮಿಡ್ಲ್ ಸ್ಕೂಲ್ ಉಳಿಸ್ಕೊಂತೀರಾ, ಅಥವಾ ಹೈಸ್ಕೂಲ್ ಉಳಿಸ್ಕೊಂತೀರಾ, ಕಾಲೇಜ್ ಟೀಚರ್ಸ್ ಉಳಿಸ್ಕೊಂತೀರಾ, ಅಥವಾ ಇದು BTech ಇಂಜಿನಿಯರ್ಸ್ ಪ್ರೊಫೆಸರ್ಸ್ನ ಅವ್ರನ್ನ ಉಳಿಸ್ಕೊಂತೀರಾ, MBBS ಅವ್ರನ್ನ ಉಳಿಸ್ಕೊಂತೀರಾ? ನೋಡಿ, ಪ್ರೈಮರಿ ಸ್ಕೂಲ್ವರೆಗೆ ಖಂಡಿತ ಉಳಿಸ್ಕೋರೆ. ಎಲ್ಲಿವರೆಗೆ ಒಂದು ಬೇಸಿಕ್ ಟಚ್ ಬೇಕಿರುತ್ತೋ, ಸ್ಪರ್ಶ, ಅಲ್ಲಿವರೆಗೆ ಖಂಡಿತ ಎಲ್ಲರೂ ಉಳಿತಾರೆ. ಅದಾದಮೇಲೆ ನನಗನ್ನಿಸುತ್ತೆ ಸ್ವಲ್ಪ ಡೌನ್ ಸೈಜಿಂಗ್ ಆಗ್ತಾರೆ ಅಂತ ಅನಿಸುತ್ತೆ, ಕಡಿಮೆ ಆಗ್ತಾರೆ ನಂಬರ್. ಈ ಜ್ಞಾನ ನಮ್ಮಲ್ಲಿ ನಾವು ಕಲಿತಿದ್ದ ಕಾಲದಲ್ಲಿ ಜ್ಞಾನ ಅನ್ನೋ ಮಾರ್ಗ ಇತ್ತಲ್ಲ, ಪುಸ್ತಕ ಕಲಿಯೋದಾಗಿತ್ತು, ಆ ಮಾರ್ಗ ಹೋಗುತ್ತೆ. ಇವಾಗ ಎಕ್ಸಸೈಸ್, ಪ್ರಾಯೋಗಿಕ ಮಾರ್ಗ, ಇನ್ಮೇಲೆ ಶಿಕ್ಷಣ, ಅದು ಆ ಮಾರ್ಗ ಬರುತ್ತೆ. ಟೀಚರ್ ಅನ್ನೋ ಶಬ್ದನೇ ಹೋಗುತ್ತೆ ರೀ ಬೇಸಿಕಲಿ. ಅಲ್ಲ ಅಂದರೆ ದೇ ವಿಲ್ ಬಿ ಫೆಸಿಲಿಟೇಟರ್ ಅಷ್ಟೇ. ಜ್ಞಾನಕ್ಕೆ ಅಂದರೆ ಅವರು ಏನನ್ನ ಹೇಳಿಕೊಡ್ತಾ ಇದ್ರು ಅದನ್ನು ಹೇಳಿಕೊಡುವುದಕ್ಕೆ ಟೂಲ್ಗಳು ಬರ್ತವೆ. ಟೀಚರ್ ಅನ್ನೋರು ಅದನ್ನ ಕೂತ್ಕೊಂಡು ಫೆಸಿಲಿಟೇಟ್ ಮಾಡ್ತಾರೆ. ಎಂಪತಿ ಸಿಂಪತಿ ಇರ್ತಾವೆ ಹುಡುಗರಿಗೆ. ಟೀಚರ್ಸ್ ಹೇಳ್ಕೊಡೋದೇ ಬೇರೆ, ಅವ್ರನ್ನ ಪ್ರೀತಿಯಿಂದ ಹೇಳ್ಕೊಡ್ತಾರೆ. ನಿಮ್ದು ಏನಾದರೂ ಹೋದ್ರೆ ನಿಮ್ಮ ಸಿಂಪತಿಯಿಂದ ಎಂಪತಿಯಿಂದ ಹೇಳ್ಕೊಡ್ತಾರೆ. ಇಲ್ಲ, ಖಂಡಿತ ಇಲ್ಲ. ಅದೇ ಹೇಳಿದ್ದು, ಅದಕ್ಕೋಸ್ಕರನೇ ಮನುಷ್ಯರು ಬೇಕಿರೋದು. ಅದಕ್ಕೋಸ್ಕರನೇ ಒಂದು 100 ಜನ ಇಷ್ಟು ನಾವು ಅದೇನೋ 15 ಜನಕ್ಕೊಬ್ಬರು ಏನೋ ಶಿಕ್ಷಕರು ಇರಬೇಕು ಅಂತ 1:15 ರೇಷಿಯೋ ಅಂತ ಇತ್ತು. ಅದು ಶಿಕ್ಷಣ ತಜ್ಞರು ಹೇಳಬೇಕು ಅಂತ ನಾನು ಸಪ್ಲಿಮೆಂಟ್ ಮಾಡ್ತೇನೆ. ಏನು ಅಂತಂದರೆ, ಈಗ ಎ ಟೀಚರ್ ವಿಲ್ ನಾಟ್ ಬಿ ರಿಪ್ಲೇಸ್ಡ್ ಬೈ ಅನದರ್ ಟೀಚರ್. ಎ ಟೀಚರ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಅನದರ್ ಟೀಚರ್ ಹೂ ಹ್ಯಾಸ್ ದ ಟೆಕ್ನಾಲಜಿ ವಿತ್ ಹಿಮ್ ಅಂತ. ಕಲ್ತಂಥವನು, ಟೆಕ್ನಾಲಜಿ ಜೊತೆಗೆ ಹೋಗುವಂಥವನನ್ನು ಅಲ್ಲಿ ತೊಗೊಂಡು ಬರ್ತಾ ಇದ್ದೇವೆ. ಎಸ್, ನೀವು ಹೇಳಿದ್ರಿ, ಎಂಪತಿ ಅನ್ನೋದು ಬೇಕೇ ಬೇಕು. ಒಂದು ಕಾದಂಬರಿ ವಸ್ತು ಆಗಿರ್ತಿತ್ತು. ಆಮೇಲೆ ಎಲ್ಲ ಇವತ್ತು ನನ್ನ ಮಗ ಅಮೆರಿಕದಲ್ಲಿ ಬಂದ, ಅಲ್ಲಿ ಆಟೋಮೇಟ್ ಆಗಿಲ್ಲ ಟೀಚಿಂಗ್. ಪ್ರೊಫೆಸರೇ ಬಂದು ಪಾಠ ಮಾಡಿದ್ರು ಅವನಿಗೆ. ಹಿ ಡಿಡ್ ಇಸ್ MS ಕಂಪ್ಯೂಟರ್ ಸೈನ್ಸ್ ದರ್. ಐ ವೆಂಟ್ ಆನ್ ಆಸ್ಕಿಂಗ್ ಹಿಮ್, ಎನಿ ರೋಬೋಟ್ ಈಸ್ ಟೀಚಿಂಗ್ ಯು, ಎನಿ ರೋಬೋ ಹ್ಯೂಮನಾಯ್ಡ್ ಈಸ್ ಇನ್ ಫ್ರಂಟ್ ಆಫ್ ಯು ಅಂತ. ಇಲ್ಲ ಅಂದ ಅವನು. ದ ಟೀಚರ್ ಕಮ್ಸ್ ಟು ದ ಕ್ಲಾಸ್, ಹಿ ಸೇಸ್ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಅಂತ ಹೇಳುವಾಗ ಹೋಗ್ತಾರೆ, ಪಾಠ ಮಾಡಿದ್ದಾರೆ ಅಂತಂದರೆ ಮುಂದುವರೆದ ದೇಶಗಳಲ್ಲೂ ಸಹ ಇವತ್ತಿಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕ ಕಣ್ಣೆದುರಿಗೆ ಇದ್ದಾನೆ. ಹಾಗಾಗಿ ಸದ್ಯಕ್ಕೆ ಭಯ ಬೇಡ. ನಾರ್ಡಿಕ್ ದೇಶಗಳಲ್ಲಿ ಕಂಪ್ಲೀಟ್ ಅಪೋಸಿಷನ್ ಇದೆ. ನಾರ್ಡಿಕ್ ದೇಶಗಳಲ್ಲಿ ಬೇರೆ ಥರ AI ಅಪೋಸಿಷನ್ ಇದೆ. ಈಗ ಎಲ್ಲಿ ನಿಮಗೆ ಫರ್ನೇಸ್ನಲ್ಲಿ ನೀವು ಹೋಗ್ಲಿಕ್ಕಾಗಲ್ಲ. ಯು ಕೆನ್ ನಾಟ್ ಪುಟ್ ಯುವರ್ ಹ್ಯಾಂಡ್ ಆ್ಯಂಡ್ ಪ್ಲಕ್ ಒನ್ ಮೆಟೀರಿಯಲ್ ವಿಚ್ ಇಸ್ ಆಲ್ರೆಡಿ ಇನ್ ದ ಮೋಲ್ಟನ್ ಸ್ಟೇಟ್, ಸೆಂಡ್ ದ ರೋಬೋ ದೇರ್. ಇದಕ್ಕೆ ಗಾಂಧೀಜಿ ಬೇಕು ಅಂತ ಹೇಳೋದು. ಎಲ್ಲಿ ಮನುಷ್ಯ ತನ್ನ ಕೆಲಸವನ್ನು ತಂದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಮನುಷ್ಯ ಮಾಡ್ಕೋಬೇಕು, ಅಲ್ಲಿ ಯಂತ್ರ ಕಳಿಸ್ಬೇಡಿ ಅಂತ. ಎಲ್ಲದನ್ನೂ ಬೆಂಗಳೂರಿಗೆ ತರಬೇಡಿ, ದಾವಣಗೆರೆಯಲ್ಲಿ ಅಷ್ಟು ಬಿಡಿ, ಗುಲ್ಬರ್ಗಾದಲ್ಲಿ ಒಂದಿಷ್ಟು ಬಿಡಿ, ಹರಪನಹಳ್ಳಿಲಿ ಒಂದಿಷ್ಟು ಬಿಡಿ, ಗಂಗಾವತಿಲಿ ಒಂದಿಷ್ಟು ಬಿಡಿ. ಡಿಸೆಂಟ್ರಲೈಸ್ ರಿಸೋರ್ಸಸ್ ಅಲ್ಲಿಯೇ ಇರಲಿ. ಎಲ್ಲರೂ ಇಲ್ಲಿಗೆ ಬಂದಾಗ ನೀರಿನ ಕೊರತೆ. ಇವತ್ತು ಬೆಂಗಳೂರಿನ 8 ಶಾಲೆಗಳಲ್ಲಿ ರೋಬೋ ಯೂಸ್ ಮಾಡಿ ಪಾಠ ಮಾಡಿಸ್ತಾ ಇದ್ದಾರೆ. ರೋಬೋ ಎಂಟರ್ಸ್ ದ ಕ್ಲಾಸ್, ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದೆ. ಸ್ಟೂಡೆಂಟ್ಸ್ ಥ್ರಿಲ್ ಆಗಿದ್ದರು. ಆದರೆ ಇದೇ ಮಕ್ಕಳು ಗೊತ್ತಲ್ಲ, ಫಸ್ಟ್ ಡೇ ಓಕೆ ಥ್ರಿಲ್, ಸೆಕೆಂಡ್ ಡೇ ಥ್ರಿಲ್ ಇತ್ತು, 3ನೇ ದಿವಸ ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿದ್ರು, ಬೇಡದಿರೋ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ರು. ಇಟ್ ಕುಡ್ ನಾಟ್ ಆನ್ಸರ್ ಬಿಕಾಸ್ ಇಟ್ ವಾಸ್ ಇನ್ ಟ್ರೈನ್ಡ್. ಅದು ನಾವಾದರೆ ಸಿಟ್ಟು ಮಾಡ್ಕೋತೀವಿ, ಕಿವಿ ಟ್ವಿಸ್ಟ್ ಮಾಡ್ತೀವಿ, ಬಾರ ರಾಜ ಇಲ್ಲಿ ಹತ್ರ ಬಾರೋ ಅಂತ ಕರೆದವನು ಏನೋ ಪ್ರೀತಿಯಿಂದ ಹೇಳಿ ಈ ಥರ ಎಲ್ಲ ಪ್ರಶ್ನೆ ಕೇಳೋದು ಅಂತ ಹೇಳ್ಕೊಡ್ತೀವಿ. ಈ ಹ್ಯೂಮನ್ ಟಚ್ ಇದೆಯಲ್ಲ, ಅದು ನಮ್ಮ ಪರಂಪರೆ, ಈ ದೇಶದ ಪರಂಪರೆಗೆ ಗುರುಕುಲ ಪದ್ಧತಿ ಅಲ್ಲದಿದ್ದರೂ ಕೂಡ ಒಬ್ಬ ಸಭ್ಯ ಶಿಕ್ಷಕ ಬೇಕು, ವಿದ್ಯಾರ್ಥಿಗಳ ಮುಂದೆ ಬೇಕು. ಟೆಕ್ನಾಲಜಿ ಇದೆಯಾ, ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಎಸ್, ಕ್ಯಾನ್ ಮೇಕ್ ವಂಡರ್ಸ್. ಸರ್, ಡಾಕ್ಟರ್ಸ್ ರಿಪ್ಲೇಸ್ ಮಾಡ್ತಾ ಇದು AI, ಮತ್ತು ಡಾಕ್ಟರ್ಸ್ ರಿಪ್ಲೇಸ್ ಮಾಡಿದ್ರೆ ಹ್ಯೂಮನ್ ಡಾಕ್ಟರ್ಸ್ಗಿಂತ ಚೀಫ್ ಆಗುತ್ತಾ? ಡಾಕ್ಟರ್ಸು ಅದೇ ಸರ್ ಆಗಲೇ ಹೇಳ್ತಿದ್ದಾಗೆ ನರ್ಸ್ಗಳು ಆಗಲ್ಲ ಅಂತ ಅನ್ಕೊತೀನಿ. ಡಾಕ್ಟರ್ಸ್ಗಳಲ್ಲಿ ಸರ್ಜನ್ಗಳು, ಪ್ರಿಸಿಷನ್ ಸರ್ಜನ್ಗಳಲ್ಲಿ ಆಗುತ್ತೆ ಅಂತ ಎಲಾನ್ ಮಸ್ಕ್ ಹೇಳ್ತಾರೆ. ಎಲಾನ್ ಮಸ್ಕ್ ಅವ್ರಿಗೆ ರೋಬೋಟಿಕ್ಸ್ ಬಗ್ಗೆ ಒಲವಿದೆ, ಆದರೆ ಅವರಲ್ಲಿ ಕೆಲವು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. AI ಪ್ರಮುಖ ಹ್ಯೂಮನ್ ಡಾಕ್ಟರ್ಸ್ ಚೀಪ್ ಆಗುತ್ತೆ ಅದು ಹೇಳಕ್ಕೆ ಬರಲ್ಲ. ಅದು ಯಾಕಂದರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಸರ್ ಅವನ್ನ ಹೇಳ್ತಿದ್ದಂಗೆ ಅಲ್ಲ ಇವೆಂಚುವಲಿ ಚೀಪ್ ಆಗುತ್ತೆ. ಇವೆಂಚುವಲಿ ಚೀಪ್ ನಮ್ಮ ಮಂಡ್ಯ ಕಡೆ ₹5 ಡಾಕ್ಟರ್ ಅಂತೀವಿ. ಇಲ್ಲ, ₹5 ಡಾಕ್ಟರ್ಸ್ ಇವೆಂಚುವಲಿ ಚೀಪ್ ಆಗುತ್ತೆ ಅಂತ. ಇವೆಂಚುವಲಿ ಅಂದರೆ ನೀವು ಒಂದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಮಷಿನನ್ನು ಕಂಡು ಹಿಡಿದಿದ್ದೀರಿ ಅಂತಂದರೆ ಆರಂಭದಲ್ಲಿ ಅದರ ರಿಟರ್ನ್ ತಗೊಳಕ್ಕೆ ಜಾಸ್ತಿ ಇರುತ್ತೆ. ಒಂದ್ಸಲ ರಿಟರ್ನ್ ಬಂದಮೇಲೆ ಅದನ್ನು ಅಥವಾ ಕಾಂಪಿಟೇಷನ್ ಬಂದಮೇಲೆ ಚೀಪ್ ಆಗ್ತಾ ಹೋಗುತ್ತೆ. ಅಂಥ ಬೆಳವಣಿಗೆಗಳು ಡೆಫಿನೆಟ್. ನನ್ನ ಹೆಸರು ಅಂತಕಾಣ ಅಂತ, ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದಿಂದ ಬಂದಿದ್ದೀನಿ. ನಾನು ಇಂಜಿನಿಯರಿಂಗ್ ಸೇರ್ತಾ 2022 ಕೊನೆ 2023 ಆಗ್ತಾನೆ ChatGPT ಬಂದಿತ್ತು. ಅಂದರೆ ಜನರೇಟಿವ್ ಆಗ ಶುರು ಆಯಿತು. ಅದು ಈಗ 3 ವರ್ಷಗಳ ಕಾಲ ನಾನು ಇಂಜಿನಿಯರಿಂಗ್ ಹೋಗ್ತಾ ಅದ್ರ ಜೊತೆ ವಿಕಸಿತ ಆಗಿ ಬಂದಿದೆ. ಈಗ ನಾವು ಏಜೆಂಟಿಕ್ ಬಂದಿದ್ದೀವಿ. ಅಂದರೆ ಈಗ
ನಾವು ನೋಡೋದಾದರೆ ಓಪನ್ ಕ್ಲಾ ಅಂತ ಹೊಸದಾಗಿ ಬಂದಿದೆ. ಜನ ಅಮೇರಿಕಾದಲ್ಲಿ, ನಮ್ಮ ಇಂಡಿಯಾದಲ್ಲೂ ಕೂಡ ಹಲವು ಇಂಜಿನಿಯರ್ಗಳು ಅದಕ್ಕೋಸ್ಕರ ಒಂದು ಕಂಪ್ಯೂಟರ್ ಕೊಟ್ಬಿಟ್ಟು ನೀನು ಕೆಲಸ ಮಾಡು ಅಂತ ಬಿಟ್ಕೊಡ್ತಿದ್ದಾರೆ. ಜನರೇಟಿವ್ ಎಲ್ಲಿ ಏನಾಗ್ತಿತ್ತು ಅಂತ ಅಂದರೆ, ನಮ್ಮ ಒಂದು ಆ್ಯಪ್ ಒಳಗೆ ಅಥವಾ ಒಂದು ಕಂಟೈನರ್ ಒಳಗೆ ಅದು ಬದುಕ್ತಿತ್ತು. ನಾವೊಂದು ಪ್ರಶ್ನೆಯನ್ನು ಕೇಳ್ತಿದ್ವಿ, ಅದು ಉತ್ತರ ಮಾಡ್ತಿತ್ತು, ಅಲ್ಲಿಗೆ ಅದು ಮುಗಿತಿತ್ತು. ಅಥವಾ ಒಂದು ಇಮೇಜ್ ಜನರೇಟ್ ಮಾಡಿ, ವಿಡಿಯೋ ಜನರೇಟ್ ಮಾಡಿ ಅಂತ ಹೇಳ್ತಿದ್ವಿ, ಅಲ್ಲಿಗೆ ಮುಗಿತಿತ್ತು. ಆದರೆ ಈಗ ಏಜೆಂಟಿಕೆಯಲ್ಲಿ ಏನಾಗ್ತಿದೆ ಅಂತ ಅಂದರೆ, ಅದು ಒಂದು ಕಂಪ್ಯೂಟರ್ನೇ ತನ್ನ ಕಂಪ್ಯೂಟರಲ್ಲೇ ಬದುಕ್ತಿದೆ. ಏನು ಕೆಲಸ ಬೇಕಾದರೂ ಅದು ಮಾಡ್ತಿದೆ, ಇಂಟರ್ನೆಟ್ ಕನೆಕ್ಟ್ ಆಗ್ತಿದೆ, ಮೇಲ್ ಮಾಡ್ತಿದೆ, ಯಾರಿಗೋ ಬಂದು ನಮ್ಮನೆ ಕೆಲಸ ಮಾಡು ಅಥವಾ ಓಲಾ ಬುಕ್ ಮಾಡು ಆ ರೀತಿ ಅಂತೆಲ್ಲ ಮಾಡ್ತಾ ಇದೆ. ನನ್ನ ಪ್ರಶ್ನೆ ಏನಂತ ಅಂದರೆ, ಈ ಏಜೆಂಟಿಕೇನ ಜ್ಞಾನ ಏನಿದೆಯಲ್ಲ, ಈಗ ಓಪನ್ ಕ್ಲಾ ಹೀಗೆ ಕೆಲಸ ಮಾಡ್ಬೋದು, ಓಪನ್ ಕ್ಲಾನ್ ಹೀಗೆ ಇನ್ಸ್ಟಾಲ್ ಮಾಡ್ಬೋದು, ಅಥವಾ ಇದನ್ನ ನಾವು ಈ ರೀತಿ ಬಳಸ್ಬೋದು ಅಂತ ಕೆಲವು ಜನರ ಹತ್ರ ಇದೆ ಈಗ. ಆ ಕೌಶಲ್ಯ ಆಗಲಿ, ಅದು ಮಾಡಬಹುದು ಅಂತನಾಗಲಿ, ಅದು ಬಹಳ ಸುಲಭ. ಅದನ್ನ ಸೃಷ್ಟಿ ಮಾಡಿದವನು ಕೂಡ ಏನು ಬಳಸಿ ಸೃಷ್ಟಿ ಮಾಡಿರೋದು. ಸೊ ಅದು ಆ ಜ್ಞಾನ ಕೆಲವು ಜನರ ಹತ್ರ ಇದೆ. ಈಗ ನಮ್ಮ ಆರ್ಥಿಕ ಸ್ಥಿತಿ ನೋಡೋದಾದ್ರೆ, ಹೇಗೆ ಧನ ಅನ್ನೋದೇನಿದೆ ಅಥವಾ ದುಡ್ಡು ಅನ್ನೋದೇನಿದೆ ಬಹಳಷ್ಟು ಕೆಲವೇ ಜನರ ಕೈಯಲ್ಲಿದೆ. ಈ ಪರಿಸ್ಥಿತಿ ಎಐಯಿಂದ ಆ ಜ್ಞಾನ ಏನಿದೆ, ಆ ಕೌಶಲ್ಯ ಏನಿದೆ, ಅದು ಕೂಡ ಬರೀ ಕೆಲವೇ ಜನರ ಹತ್ರ ಇರೋದ್ರಿಂದ ನಮ್ಮ ಜನಸಾಮಾನ್ಯರು ಏನಿದ್ದಾರೆ, ಬಹಳಷ್ಟು ಪಾಪ್ಯುಲೇಷನ್ ಏನಿದೆ, ಅವರಿಗೆ ಆ ಕೌಶಲ್ಯಕ್ಕಾಗಲಿ, ಆ ಬುದ್ಧಿಮತ್ತೆಗಾಗಲಿ ಯಾವ ರೀತಿ ಅದು ಎಫೆಕ್ಟ್ ಆಗ್ಬೋದು, ಅಥವಾ ಅವರಿಗೆ ಈ ಜ್ಞಾನ ನಾವು ಹೇಗೆ ಕೊಡ್ಬೋದು, ಮುಂದೆ ನಮ್ಮ ಜಗತ್ತು ಹೇಗಿರುತ್ತೆ ಈ ಜ್ಞಾನ ಕೆಲವರು ಜನರ ಕೈಯಲ್ಲಿದ್ದರೆ. AI ತಿಳುವಳಿಕೆಯ ಮೇಲಿನ ಮೊನೋಪೊಲಿ. ನಿಮ್ಮ ಪ್ರಶ್ನೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಇದನ್ನು ಆದರೂ ನಾನು ಉತ್ತರಿಸ್ತೇನೆ ಎರಡು ರೀತಿ ನೋಡಿಕೊಂಡು. ಒಂದು ಆಂಥ್ರೋಪಿಕ್ ಕೋವರ್ಕ್ ಬಗ್ಗೆ ಹೇಳ್ತಿದ್ದೀರಾ. ಆಂಥ್ರೋಪಿಕ್ ಕೋವರ್ಕು ಏಜೆಂಟಿಕ್ AI, ಕ್ಲಾಡು ಅಥವಾ ಓಪನ್ ಜಮಿನಿ ಏನಿದೆ ಅವಲ್ಲ LLMಗಳು, ಈ ಎಲ್ಲನೂ ಸುಪ್ರಿಮಸಿ ಸದ್ಯಕ್ಕೆ ಇವಾಗ ಅಮೇರಿಕಾ ಫಸ್ಟ್ ಇದೆ, ಓಪನ್ ಮಾಡೆಲ್ಸಲ್ಲಿ ಚೈನಾ ಸೆಕೆಂಡ್ ಇದೆ, ಆಯಿತಾ. ಅವರು ಫಸ್ಟ್ ಸೆಕೆಂಡಲ್ಲಿದ್ದಾರೆ. ಥರ್ಡ್ ಡೀಪ್ ಮೈಂಡ್ UK ಇದೆ. ಅಕಾಡೆಮಿಕ್ ರಿಸರ್ಚ್ ಕ್ವಾಲಿಟಿನಲ್ಲಿ ಸಿಂಗಪೂರ್ ಇದೆ. ನಾವು ಭಾಳ ಹಿಂದೆ ಇದ್ದೀವಿ, ಆಯಿತಾ. ನಾವು ಕಂಪೀಟ್ ಮಾಡೋಕ್ಕೆ ಆಗಲ್ಲ ಅವ್ರ ಜೊತೆ ಅಂತ ಹಂತದಲ್ಲಿದ್ದೀವಿ ನಾವು ಸರ್ವಭೌಮಿ ಎಲ್ಲ ಇರೋದೆಲ್ಲ ನಾವು ಒಳಗಡೆ ನಮಗೋಸ್ಕರ ಮಾಡ್ಕೊಂಡಿರೋ ಹೋರಾಟಗಳಷ್ಟೇ. ನಾವು ಅವ್ರ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ. ಎರಡನೇದು, ನೀವು ಏಜೆಂಟಿಕ್ AI ಸ್ಕಿಲ್ ಸೆಟ್ ಹೇಳಿದ್ರಲ್ಲ, ಪ್ಲಗಿನ್ಗಳು ಕ್ರಿಯೇಟ್ ಮಾಡೋದು, ಅದು ಯಾರು ಬೇಕಾದ್ರೂ ಮಾಡ್ಬೋದು. ಮತ್ತು ತುಂಬ ಸುಲಭ. ನಾನು ಆಗಲೇ ಅವ್ರು ಸರ್ಗೆ ಹೇಳ್ತಿದ್ದೆ, ಪ್ಲಗಿನ್ ಕ್ರಿಯೇಟ್ ಮಾಡೋದಕ್ಕೆ 4 ಭಾಳ ಸರಳ. ಅದು ಹೇಳಿದೆ, ಒಂದು ಸ್ಕಿಲ್ಸ್ ಅಂತ ಒಂದು MD ಫೈಲ್ ಕ್ರಿಯೇಟ್ ಮಾಡಬೇಕು, ಒಂದು ಕಮ್ಯಾಂಡ್ಸ್ ಅಂತ ಫೈಲ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಕನೆಕ್ಟರ್ ಅಂತ, ಆಮೇಲೆ ಕೋ ಏಜೆಂಟ್ಸ್ ಅಂತ. ಅದನ್ನು ಆನ್ಲೈನು ಇಲ್ಲಿ ಎಲ್ರಿಗೂ ಅರ್ಥ ಆಗಲ್ಲ ಅಂತ ನಾನು ಲಿಮಿಟ್ ಮಾಡ್ತೀನಿ. ಆನ್ಲೈನ್ ಹೋಗಿ ನೀವು ನೋಡಿದ್ರೆ ಇದನ್ನು ಒಬ್ಬ IT ಅಲ್ಲದೆ ಇರೋನು ಕೂಡ, ನೀವು ಎಂಜಿನಿಯರ್ ಸ್ಟೂಡೆಂಟ್ ಆಗಿದ್ದರೆ ನೀವೇ ಹೋಗಿ ಕ್ರಿಯೇಟ್ ಮಾಡ್ಬೋದು. ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ತಂದೆ ಏನಾದ್ರು ಆಫೀಸ್ ಕೆಲಸ ಇದ್ದರೆ ನೀವೇ ಹೋಗಿ ಒಂದು ಪ್ಲಗಿನ್ ನಿಮ್ಮ ತಂದೆ ಆಫೀಸ್ ಇಡೀ ಆಟೋಮೇಷನ್ ಕ್ರಿಯೇಟ್ ಮಾಡಿ ನಿಮ್ಮ ತಂದೆಗೆ ಸಹಾಯ ಮಾಡ್ಬೋದು. ಅವರು ಅದನ್ನು ಡೈಲಿ ಯೂಸ್ ಮಾಡ್ಬೋದು. ಅಷ್ಟು ಸುಲಭ ಇದೆ. ಎರಡನೇದು, ಇಡೀ ಇಂಡಿಯಾ ಕಾಂಪಿಟೇಷನ್ ಎಲ್ಲಿ ನಿಲ್ತಾ ಇದೆ ಇವಾಗ ಅಂತಂದರೆ, ನಮ್ಮ ಗೌರ್ಮೆಂಟು ಕೂಡ ಏನು ಫೋಕಸ್ ಮಾಡ್ತಿದೆ ಅಂತಂದರೆ, ಬಿಕಾಸ್ ನಾವು ಅಮೇರಿಕಾ ಜೊತೆ, ಚೈನಾ ಜೊತೆ ಈ LLM ಜೊತೆ ಕಂಪೀಟ್ ಮಾಡೋಕ್ಕಾಗ್ತಿಲ್ಲ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಜೊತೆ, ಚಿಪ್ಗಳ ಜೊತೆ ಕಂಪೀಟ್ ಮಾಡೋಕ್ಕಾಗ್ತಿಲ್ಲದೆ ಇರೋದ್ರಿಂದ ನಮ್ಮದೇನಿದೆ ಕಾಂಪಿಟೆನ್ಸಿ, ನಮ್ಮಲ್ಲಿ ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ಆ್ಯಂಡ್ ಇಂಟೆಂಟ್ ಇಂಡಿಯಾದಿರೋದು. ಆದ್ದರಿಂದ ನಾವು ಅಪ್ಲಿಕೇಶನ್ ಎಕೋಸಿಸ್ಟಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಂದರೆ ಇಂಡಿಯಾದ ಡೆವಲಪರ್ಸ್ ಏನಿದಾರಲ್ಲ, ಈ ಸರ್ವಿಸ್ ಬೇಸ್ಡ್ ಡೆವಲಪರ್ಸು, ಇವ್ರನ್ನೆಲ್ಲನೂ ಆಯ್ತಪ್ಪ, ನೀವು ಎಷ್ಟು ದಿವಸ ಸರ್ವಿಸ್ ಡೆವಲಪ್ ಮಾಡ್ತಾ ಇದ್ರಲ್ಲ, ಸರ್ವಿಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರಲ್ಲ, ಇನ್ಮೇಲೆ ಈ ಸ್ಕಿಲ್ ಸೆಟ್ಗಳನ್ನೆಲ್ಲ ಬದಲಾಯಿಸ್ಕೊಬಿಟ್ಟು AI ಅಪ್ಲಿಕೇಶನ್ ಡೆವಲಪ್ ಮಾಡಿ. ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೆ, ಮೋಸ್ಟ್ಲಿ ಇವಾಗ ಕನೆಕ್ಟ್ ಮಾಡ್ಬೋದು ಅಂತ. ಆಯಿತಾ, ಭಾರತಕ್ಕೆ ಇಲ್ಲೂ ಅಡ್ವಾಂಟೇಜ್ ಇದೆ. ಒಂದು ಅಡ್ವಾಂಟೇಜ್ ಇದೆ ನಮ್ಗೆ ಇರೋದು, ಅದು ಒಂದೇ ಅಡ್ವಾಂಟೇಜ್, ಬೇರೆ ಯಾವುದೂ ಇಲ್ಲ. ನಾವು LLM ನಾವು ಇನ್ನೊಂದು ChatGPT ಮಾಡೋಕ್ಕೆ ಖಂಡಿತ ಆಗಲ್ಲ. ಆದರೆ R&D ಕಡಿಮೆ ಇದೆ ಭಾರತದಲ್ಲಿ, ಬಟ್ ಒಂದು ಎಕೋಸಿಸ್ಟಮ್ ಇಲ್ಲ. ಆಮೇಲೆ ನಾವು ಅವ್ರು ಆಲ್ರೆಡಿ ಒಲಿಂಪಿಕಲ್ ರೇಸಲ್ಲಿ ನೋಡ್ತಾ ಇದ್ದೀವಿ, ನಾವು ಈಗಿನ ಶೂ ಹಾಕೋತಾ ಇದ್ದೀವಿ. ಸಾಧ್ಯ ಇಲ್ಲ, ಆಯಿತಾ. LLMಗಳಲ್ಲಿ ಆಲ್ರೆಡಿ ಅವ್ರು ಮುಂದೆ ಇದ್ದಾರೆ. ಹೌದು. ಚಿಪ್ ಮೇಕಿಂಗಲ್ಲಿ ಚೈನಾ ಮುಂದೆ ಇದ್ದಾರೆ. ಅವರು ಒಂಥರ ಇದಿರ್ತಿದ್ದಾರೆ, ಸರ್ ಆಗಲೇ ಹೇಳ್ದ ಹಾಗೆ ಹೋಮೋಜಿನಿಯಸ್ಸು, ಪಡಕ್ಕನ ಎಲ್ಲನೂ ಕಾಪಿ ಮಾಡಿಬಿಡ್ತಾರೆ. ಆಮೇಲೆ ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೌತ್ ಕೊರಿಯಾದವರು ಚಿಪ್ ಮೇಕಿಂಗಲ್ಲಿ ಮುಂದಿದ್ದಾರೆ. ಅಕಾಡೆಮಿಕ್ ಕ್ವಾಲಿಟಿನಲ್ಲೂ ಸಿಂಗಪುರ್ ಅಂತವರೆಲ್ಲ ಮುಂದಿದ್ದಾರೆ.
ಸೊ ನಮಗಿರೋದು ಜನಸಂಖ್ಯೆ, ನಮ್ಮ advantage ಗೆ. ಜನಸಂಖ್ಯೆ ಇದೆ. ಆಮೇಲೆ ನಾವು IT ಸ್ವಲ್ಪ ಟಚ್ ಇದೆ, ಕಂಪ್ಯೂಟರ್ ಟಚ್ ಇದೆ. ಆಮೇಲೆ ಇಂಟೆಂಟ್ ಇದೆ, ದುಡಿಬೇಕಪ್ಪ, ಬದುಕಬೇಕಪ್ಪ, ಏನಾದ್ರು ಮಾಡಬೇಕಪ್ಪ, ಇಂಟೆಂಟ್ ಇದೆ. ಆದ್ದರಿಂದ ನಾವೆಲ್ಲ ಏನಾಗಬೇಕು, ಈ AI ಸ್ಕಿಲ್ ಸೆಟ್ ಬೆಳೆಸ್ಕೋಬೇಕು. ನೀವು ಕೇಳ್ತಿರಲ್ಲ, ಆ ಸ್ಕಿಲ್ ಸೆಟ್ ಅವೈಲೇಬಲ್ ಇದೆ. ಸರ್ ನಮಸ್ತೆ, ನನ್ನ ಹೆಸರು ಲೋಕನಾಥ್ ಅಂತ. ಈಗ ನಾವು ಜೊತೆ ಬದುಕುವ ಅನಿವಾರ್ಯತೆ ಅಂತೂ ಸೃಷ್ಟಿ ಆಗ್ತಾ ಇದೆ. ಜೆನ್ಜಿ ಆಗಿ ಮತ್ತು ಮುಂದಿನ ಆಲ್ಫಾ ಮಕ್ಕಳಿಗೆ ಬೇಸಿಕ್ಕಾಗಿ ಯಾವ ಥರ AI ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು, AI ಸ್ಕಿಲ್ಸ್ ಏನೆಲ್ಲ AI ಸ್ಕಿಲ್ಸ್ ಕಲಿಯೋ ಅವಶ್ಯಕತೆ ಇದೆ ಸರ್? ಒಂದು, ನೀವು AI ಜನರೇಟಿವ್ AI ಬಗ್ಗೆ ತಿಳ್ಕೊಂಡಿರಬೇಕು, ಹೆಂಗೆ ಬಳಸಬೇಕು ಅನ್ನೋದು. ಪ್ರಾಂಪ್ಟ್ ಇಂಜಿನಿಯರಿಂಗು ನೇರವಾಗಿ ಬಳಸೋದು ಕಲ್ತಿರಬೇಕು ಒಂದು. ಎರಡನೇದು, ಸಾಧ್ಯವಾದರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬಳಸ್ಕೊಂಡು AI ಪ್ರೋಗ್ರಾಮಿಂಗ್ ಮಾಡೋದು ಕಲ್ತ್ಕೋಬೇಕು. ಅಂತಂದರೆ API, ಗೂಗಲ್ ಜೆಮಿನಿ ಅಥವಾ ಓಪನ್ AI ಇವರೆಲ್ಲ APIs ಅಂತ ಕೊಡ್ತಾರೆ. ಅವನ್ನ ಬಳಸ್ಕೊಂಡು ಒಂದು ಅಪ್ಲಿಕೇಶನ್ ಆಟೋಮೇಷನ್ ಮಾಡೋದು ಕಲ್ತ್ಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಹೆಂಗೆ AI ಅಂದರೆ ಏನು ಅಂತ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಆಮೇಲೆ ಈಗ ಇವ್ರು ಹೇಳ್ತಿದ್ದ ಹಾಗೆ ಓಪನ್ ಸೋರ್ಸ್ ಮಾಡೆಲ್ ಬಳಸ್ಕೊಂಡು ಏಜೆಂಟಿಕ್ AI ಅಪ್ಲಿಕೇಶನ್ ಪ್ಲಗಿನ್ಗಳು ಡೆವಲಪ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಒಂದು AI ಒಂದು ಯಾವುದೇ ಇರುವ ಸಮಸ್ಯೆಯನ್ನು ಅಥವಾ ಇರುವ ಅಪ್ಲಿಕೇಶನನ್ನು AI ಮಯ ಮಾಡುವುದು ಹೇಗೆ ಅಂತ ಒಂದು ಐಡಿಯಾ ಸಿಗುತ್ತೆ. ಒಂದು ನೀವಾಗೇ ಪರಿಹಾರ ಸೊಲ್ಯೂಷನ್ ಕಂಡುಹಿಡಿತೀರಿ, ಅಪ್ಲಿಕೇಶನ್ ಮಾಡ್ತೀರಿ, ಅಥವಾ ಒಂದು ಕಂಪ್ನಿಗೆ ಉದ್ಯೋಗಿಯಾಗಿ ತಯಾರಿ ಆಗೋಕ್ಕೆ ಸಿದ್ಧವಾಗ್ತೀರಿ. ಎಸ್, ಒಂದು ಮಾತು ಚರ್ಚೆಯಲ್ಲಿ ಬಂತು, ಯಾವ ರೀತಿಯ ಉದ್ಯೋಗಗಳು ಉಳ್ಕೊಂಡಿರ್ತವೆ, ಯಾವ ರೀತಿಯ ಅವಕಾಶಗಳು ಉಳ್ಕೊಂಡಿರ್ತವೆ ಅಂದರೆ ಸೃಜನಶೀಲತೆ ಉಳ್ಕೊಂಡಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಐ ಡಿಸ್ಅಗ್ರಿ ವಿತ್ ಇಟ್ ಸರ್. ಹೌದಾ? ಅಂದರೆ ಬಹುಶಃ ಕ್ರಿಯೇಟಿವಿಟಿ ಕೂಡ AI ನಿಂದ ಡಿಸ್ರಪ್ಟ್ ಆಗಬಹುದು ಅಂತ ನನಗನ್ಸುತ್ತೆ. ಈಗ ಆರಂಭದಲ್ಲಿ ChatGPT ಬಂದಾಗ ಒಂದು ವಿಡಿಯೋ ಕ್ರಿಯೇಟ್ ಮಾಡಿಬಿಟ್ರು ಅವರು. ಅದು ಎಷ್ಟು ಜನರು ಉದ್ಯೋಗ ತಿಂತು ಅಂತ ನೋಡ್ತಾ ಇದ್ದೆ. ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕಾಗಿತ್ತಲ್ಲಿ, ಕ್ರಿಯೇಟಿವ್ ಆದಂಥ ಕ್ಯಾಮ್ರಾಮನ್. ಅಂದರೆ ನಾನು ಫೋಕಸ್ ಎಷ್ಟು ಇಡಬೇಕು, ಯಾವ ಲೆನ್ಸ್ ಬಳಸಬೇಕು ಅಂತ ನಿರ್ಧರಿಸಿ ಕೆಲಸ ಮಾಡಬಲ್ಲಂಥ ಒಬ್ಬ ಕ್ಯಾಮ್ರಾಮನ್ ಬೇಕಾಗಿತ್ತು. AI ಮಾಡ್ತಲ್ಲಿ ಮ್ಯೂಸಿಕ್ ಜನ್ರೇಟ್ ಮಾಡ್ತಾ ಇದೆ AI. ನಾನು ನನ್ನ ಮನೆ ಮೇಲೆ ಗೋಡೆ ಮೇಲೆ ಯಾವುದೊಂದು ಚಿತ್ರ ಬಿಡಿಸ್ಬೇಕಾಗಿತ್ತು, ನಾನು ಕಲಾವಿದರನ್ನು ಹುಡುಕ್ತಾ ಇದ್ದೆ. ಇನ್ನೊಬ್ರು ಆಪ್ಷನ್ ಕೊಟ್ಟರು, ಪ್ರಿಂಟ್ ಮಾಡಿಬಿಡುತ್ತೀರಿ, ನೀವು ಯಾವ ಚಿತ್ರ ಕೊಟ್ಟರು ಅದನ್ನ ಪ್ರಿಂಟ್ ಮಾಡಿಬಿಡುತ್ತೆ, ನಿಮ್ಮ ತಲೆಯಲ್ಲಿ ಯಾವುದಾದ್ರೂ ಇದ್ದರೆ ಹೇಳಿ ಅಂತ. AI ಬಂದಿಲ್ಲ ಅಲ್ಲಿ ಇನ್ನೂ, ಆಲ್ರೆಡಿ ಒಬ್ಬ ಕಲಾವಿದನ ಕೆಲಸ ಹೋಯ್ತಾ ಅಂತ ಅನ್ನಿಸ್ತಾ ಇದೆ ನನಗೆ. ಸೃಜನಶೀಲತೆಗೆ ಹೊಡೆತ ಬೀಳುತ್ತೆ ಸರ್ ಇದರಲ್ಲಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ನಿಮಗೆ ಕೊಟ್ಟಂಥ ಸೊಲ್ಯೂಷನ್ಗಳೆಲ್ಲ ಎಲ್ಲಿಂದಲೋ ಬಂದದ್ದಲ್ಲ, ಈಗಾಗಲೇ ಇರುವಂಥದ್ದು. ಹೌದು, ದೇರ್ ಇಸ್ ಅ ಡಿಪಾಸಿಟ್ರಿ ಆಫ್ ಎವ್ರಿಥಿಂಗ್ ಇನ್ ದ ಓಪನ್ ದೇರ್. ಅಲ್ಲಿರುವಂಥದ್ದನ್ನು ತಗೊಂಡು ಅದನ್ನು ಸಂಸ್ಕರಿಸಿ ಕೊಡ್ತಾ ಇದೆ ಹೊರತು ಒರಿಜಿನಲ್ ಕೊಡ್ತಾ ಇಲ್ಲ. ಓಕೆ. ಈಗ ನೀವು ಫಸ್ಟು ಒಂದು ಉದ್ಘೋಷಕರ ರೀತಿಯಲ್ಲಿ ಚಂದ ಮಾತಾಡಿದ್ರಿ, ಅದು ಇರಲಿಲ್ಲ ಅಲ್ಲಿ. ಅಂದರೆ ನಮಗೆಲ್ಲ ಖುಷಿ ಆಯ್ತು, ಇಲ್ಲಿರೋ ಪ್ರೇಕ್ಷಕರಿಗೆಲ್ಲ ಏನು ಹನುಮಕ್ನವ್ರು ಸರ್ ಅಂದರೆ ಹಿಂಗೆ, ಇದು ಒಂದು ಇವರು ಒಂದು ಎಂಟ್ರಿ ಲೆವೆಲ್ ಹಿಂಗಿರುತ್ತೆ ಅಂತ ಖುಷಿ ಆಗುತ್ತೆ. ಆ ಒರಿಜಿನಾಲಿಟಿ ಅಲ್ಲಿಲ್ಲ. ಸೊ ಇಟ್ ಇಸ್ ಅ ಕಾಪಿ ಪೇಸ್ಟ್. ಅಂದರೆ AI ಆರಂಭದಲ್ಲಿ ಹಿಂಗಿದೆ ಅಂತಂದರೆ ಇನ್ನೊಂದು 5 ವರ್ಷಕ್ಕೆ ಒರಿಜಿನಾಲಿಟಿಯನ್ನು, ಈಗ ಉದಾಹರಣೆಗೆ ನನಗೊಂದು ಚಂದ ಪೇಂಟಿಂಗ್ ಬೇಕಾಗಿದೆಯಪ್ಪ, ಹಿಂದೆ ಗುಡ್ಡಗಳಿರಬೇಕು, ಝರಿ ಇರಬೇಕು, ಹಕ್ಕಿಗಳ ಹಾರಾಡ್ತಿರ್ಬೇಕು, ಈ ರೀತಿಯಾಗಿ ನೀಟಾಗಿ ಪ್ರಾಂಪ್ಟ್ ಕೊಟ್ಟರೆ ಒಂದು ಒರಿಜಿನಲ್ ಚಿತ್ರ ಮಾಡಿಕೊಡುತ್ತೆ ಸರ್ AI. ಮಾಡಿಕೊಡುತ್ತೆ, ಇಲ್ಲ ಅಂತಲ್ಲ. ಒರಿಜಿನಲ್ ಅನ್ನಿಸುವಂಥ ಚಿತ್ರವನ್ನು ಮಾಡಿಕೊಡುತ್ತೆ ಹೊರತು ಇವತ್ತು ಪಿಕಾಸೋನ ಚಿತ್ರನ ಅದು ಮತ್ತೆ ರಿಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಡವಿಂಚಿ ಬರೆದದ್ದನ್ನು ತಂದು ಕೊಡ್ಲಿಕ್ಕಾಗಲ್ಲ. ಮೊನಾಲಿಸಾನ ಒರಿಜಿನಲ್ ಪಿಕ್ಚರ್ನ ಅದು ರೀಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಅದರ ಒಂದು ರೆಪ್ಲಿಕಾ ಕೊಡ್ಬೋದೇ ಹೊರತು. ಓಕೆ. ಅವತ್ತು ಇವತ್ತು ಡಾಕ್ಟರ್ PB ಶ್ರೀನಿವಾಸ್, ರವಿವರ್ಮನ ಇಂಚರ ಅವ್ರು ಹಾಡಿದ ಸನ್ನಿವೇಶ ಹೇಗಿತ್ತು ಅವತ್ತು ನಿಮಗೆ ಗೊತ್ತಿದೆ. ಅದು ಅವರ ತಾಯಿ ತೀರ್ಕೊಂಡು ಒರಿಜಿನಲ್ ಕ್ರಿಯೇಟಿವಿಟಿ ಉಳ್ಕೊಳ್ಳುತ್ತೆ. ಒರಿಜಿನಲ್ ಕಾಪಿ ಕ್ಯಾಟ್ ಕ್ರಿಯೇಟಿವಿಟಿನೂ ಇದೆ ನಮ್ಮಲ್ಲಿ, ಅದು ಹೋಗುತ್ತೆ ಇರುತ್ತೆ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಏನಾಗುತ್ತೆ AI? ಹಾಂ, ಅದೇ ಎಂಟರ್ಟೈನ್ಮೆಂಟ್ ಎಲ್ಲೆಲ್ಲಿ ಟೂಲ್ ಬಳಕೆಯಿಂದ ಒಂದು ದಿನನಿತ್ಯದ ಮೀಡಿಯಾ ಸೃಷ್ಟಿ ಸಾಧ್ಯವೋ, ಆಡಿಯೋ ಆಗಲಿ, ವಿಡಿಯೋ ಆಗಲಿ, ಧ್ವನಿ ಅಥವಾ ಏನಾಗಲಿ, ಅಲ್ಲೆಲ್ಲ AI ಬಳಕೆ ಸಹ ಬರುತ್ತೆ. ಈಗ ಒಂದು ಗ್ರಾಫಿಕ್ಸ್ ಮಾಡೋಕ್ಕೆ ಈಗ ನೀವು AI ಬಳಸಿರ್ಬೋದು, ಸಾಧ್ಯ ಅಂತ ಅನ್ಸುತ್ತೆ, ಅಥವಾ ಗೊತ್ತಿಲ್ಲ ನನಗೆ, ಬಟ್ ಸಾಧ್ಯ ಇದೆ, ಅಲ್ಲೆಲ್ಲ ಬರುತ್ತೆ ಅದು. ಈಗ ಮುಂಚೆ ಫೋಟೋಗ್ರಫಿ ಕ್ಯಾಮ್ರಾ ಬರೋದಕ್ಕಿಂತ ಮುಂಚೆ ಚಿತ್ರಗಳಲ್ಲಿ ಮುಖ ಬಿಡಿಸ್ತಾ ಇದ್ರು, ರಾಜರದು, ರಾಣಿದು ಎಲ್ಲ. ಆಮೇಲೆ ಫೋಟೋಗ್ರಫಿ ಬಂತು, ಆಮೇಲೆ ಅದು ಹೋಗಿ ಪೇಂಟಿಂಗ್ ಹೋಯಿತು, ಒಂದು ಕಲೆಯಾಗಿ ಉಳ್ಕೊಂತು. ಅದು ತನ್ನ ರೀಇನ್ವೆಂಟ್ ಮಾಡ್ಕೊಂಡಿದ್ದ ಹಾಗೆ ಆಬ್ಸ್ಟ್ರಾಕ್ಟ್ ಆರ್ಟಿಂದ ರೀಇನ್ವೆಂಟ್ ಮಾಡ್ಕೊಂತು, ಆದರೆ ಒಂದು ನೀಶೆಯಾಗಿ ಮಾತ್ರ ಉಳ್ಕೊಂತು. ಹಾಗೆ ಕಲೆ ಅನ್ನೋದು ಒರಿಜಿನಾಲಿಟಿ ಉಳಿಸ್ಕೊಳ್ಳೋಕ್ಕೆ ಇನ್ನೊಂದು ರೀತಿಯಾಗಿ ಉಳ್ಕೊಳ್ಳುತ್ತೆ.
ಪ್ರಾಬ್ಲಮ್ ಏನು ಅಂದರೆ ಯಾಕೆ ಕಲೆಯ ಒಂದು ಸೃಜನಶೀಲತೆ ಉಳ್ಕೊಳ್ಳೋ ಅವಶ್ಯಕತೆ ಬರುತ್ತೆ ಅಂತಂತಂದರೆ ಈಗ ಡೇಟಾ ಆಗಲೇ ಸರ್ ಹೇಳ್ತಿದ್ದ ಹಾಗೆ ಐಗೆ ಮಾಹಿತಿ ದಾಹ ಇದೆ, ಡೇಟಾ ದಾಹ ಇದೆ, ಎಲ್ಲ ಕನ್ಸ್ಯೂಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಇಂಟರ್ನೆಟ್ಟಲ್ಲಿರೋ ಡೇಟಾನೆಲ್ಲ ಕನ್ಸ್ಯೂಮ್ ಮಾಡಾಗಿದೆ, ತರಬೇತಿ ತಗೊಂಡಾಗಿದೆ, ಒಂಥರ ರಾಕ್ಷಸ ಹೊಟ್ಟೆ ಹೊಟ್ಟೆ ತಿಂದಾಗಿದೆ. ಈಗ ಅದು ಹೊಸದಾಗಿ ಏನಾದ್ರು ಕಲಿಬೇಕು ಅಂದರೆ ಹೊಸ ಡೇಟಾ ಇಲ್ಲ. ಅದಕ್ಕೆ ಅವ್ರು ಕಂಡಿಡ್ಕೊಂಡಿರೋ ಮಾರ್ಗ ಏನು ಅಂದರೆ ಸಿಂಥೆಟಿಕ್ ಡೇಟಾ ಅಂತ ಕ್ರಿಯೇಟ್ ಮಾಡ್ತಿದ್ದಾರೆ ಹೊಸ ಕಲಿಕೆಗೋಸ್ಕರ. ಸಿಂಥೆಟಿಕ್ ಡೇಟಾ ಅಂದರೆ ಸಿಂಥೆಟಿಕ್ ಆಗಿ ಮಾಹಿತಿ ಸೃಷ್ಟಿಸೋದು, ಕೃತಕ ಮಾಹಿತಿಯಾಗಿ ಮಾಡೋದು, ಕಲಿಕೆಗೆ ಅದು ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದು ಸರಿ, ಓಕೆ. ಆದರೆ ಮನುಷ್ಯನಂತೆ ಆರ್ಟಿಫಿಷಿಯಲ್ ಈ ಯಂತ್ರವನ್ನು ಮನುಷ್ಯನಂತೆ ಹೆಚ್ಚೆಚ್ಚು ಮಾಡಬೇಕಾದ್ರೆ ಮನುಷ್ಯನ ಡೇಟಾ ಮತ್ತೆ ಬೇಕಾಗುತ್ತೆ. ಆದರೆ ಮನುಷ್ಯ ಡೈಲಿ ಅಷ್ಟೊಂದು ಡೇಟಾ ಸೃಷ್ಟಿಸೋಕೆ ಆಗ್ತಾ ಹೋಗ್ತದೆ. ಅದು ಹೊಸ ಡೇಟಾ ಬೇಕಾಗ್ತದೆ. ಹೌದು, ನಾವು ಯಾವುದೇ ಡೇಟಾ ಬಳಸ್ತಾ ಹೋದರೆ, ನೀವು ಹೇಳ್ದಾಗೆ AI ಬಳಸಿದ ವಿಡಿಯೋ, AI ಬಳಸಿದ ಆಡಿಯೋ, AI ಬಳಸಿದ ಇದನ್ನು ಮಾಡ್ಕೊಂಡು ಟ್ರೈನಿಂಗ್ ಕೊಟ್ಕೊಂಡು ಮಾಡ್ತಾ ಹೋದರೆ ಎಕೋ ಚೇಂಬರ್ ಕ್ರಿಯೇಟ್ ಆಗ್ತದೆ. ಓಕೆ, AI ಉಸಿರುಗಟ್ಟು ವಾತಾವರಣ ಅದು ಅಂದರೆ ತಾನೇ ಬಿಡಿಸಿ ಚಿತ್ರ ತಾನೇ ನೋಡಿಕೊಂಡು ತಾನೇ ಕರೆಕ್ಟ್ ಇದಾಗ್ತದೆ. ಆವಾಗ ಸ್ಕೋಪ್ ಆಫ್ ಇಂಪ್ರೂವೈಸೇಷನ್ ಕಡಿಮೆ ಆಗ್ತದೆ, ಸಪ್ಪೆ ಆಗ್ತದೆ. ಆದ್ದರಿಂದ ಮನುಷ್ಯ ಹೊಸದಾಗಿ ಸೃಷ್ಟಿಸಬೇಕಾಗ್ತದೆ. ಕರೆಕ್ಟ್. ಆದ್ದರಿಂದ ಅವನು ಉಳ್ಕೋತಾನೆ. ಎಸ್. ರೈತನ ಬದುಕೇನಾಗುತ್ತೆ? ರೈತನ ಬಗ್ಗೆ ಏನು ಅಂದರೆ ಅವನಿಗೇನು ಅಂತ ಹೊಸ ಅಂದರೆ ಏನಾದ್ರು ಒಳ್ಳೇದಾಗ್ಬೋದೇನೋ, ತೀರಾ ಕೆಟ್ಟದೇನೋ ಆಗಲ್ಲ ಅಂತ ನನಗನ್ಸುತ್ತೆ. ನಾನು ಮೊನ್ನೆ ಕೂಡ ಒಂದು ಉದಾಹರಣೆ ಕೊಡ್ತಿದ್ದೆ. ನಾನು ಕಾಲೇಜ್ ದಿನಗಳಲ್ಲಿ 4 ಗಂಟೆಗೆ ಎದ್ದು ಒಂದು 4-5 ಆಳು ಕರ್ಕೊಂಡು ಜಮೀನಿಗೆ ಹೋಗಿ ತರಕಾರಿ ಕಿತ್ತು ನಾವು ಬುಟ್ಟಿಗೆ ತುಂಬ್ಕೊಂಡು ಮಾರ್ಕೆಟಿಗೆ ಹೋಗ್ಬೇಕಾಗ್ತಿತ್ತು. ನಾನು ಮೊನ್ನೆ ಅದರಲ್ಲೂ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ನೀವು ಒಂದು ರೋಬೋಟಿಗೆ ಫೀಡ್ ಮಾಡಿದ್ರೆ, ಅಂದರೆ ಎಷ್ಟು ಪಕ್ವವಾದ ತರಕಾರಿ ಕೀಳಬೇಕು ಅಂತ ಫೀಡ್ ಮಾಡಿದ್ರೆ ಅದು ಬೆಳತನಕ ಅಷ್ಟು ಪಕ್ವವಾದ ತರಕಾರಿ ಕಿತ್ತು ಒಂದು ಕಡೆ ಗುಡ್ಡೆ ಹಾಕಿರುತ್ತೆ ಅಂತ. ನಮ್ಮಲ್ಲಿ ಏನು ಗೊತ್ತಾ, ಕೃಷಿನಲ್ಲಿ ಏನಕ್ಕೆ ಯಂತ್ರಗಳು ಪೆನೆಟ್ರೇಟ್ ಆಗಿಲ್ಲ. ಅಮೆರಿಕದಲ್ಲಿ 60ರಿಂದನೇ ಆಗಿದೆ. ನೀವು ನೋಡಿರ್ತೀರ ವಿಡಿಯೋಗಳಲ್ಲಿ. ಅಲ್ಲಿ ಕೃಷಿ ಆಗೋದೇ ಯಂತ್ರಗಳಿಂದ. ಹೌದು ಹೌದು. ನಮ್ಮಲ್ಲಿ ಏನಕ್ಕಾಗಿಲ್ಲ, ಒಂದು ಫ್ರಾಗ್ಮೆಂಟೇಷನ್. ಕರೆಕ್ಟ್. ಸಣ್ಣ ಸಣ್ಣ ಹಿಡುವಳಿಗಳು. ಎರಡನೇದು ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಇಲ್ಲ, ಆದ್ರಿಂದ ಯಂತ್ರಗಳಿಲ್ಲ. ಅದೆಲ್ಲ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಬಂದರೆ, ಬಂಡವಾಳ ಹಾಕಿದ ಬಂಡವಾಳ ವಾಪಸ್ ಬರಂಗಿದ್ರೆ ಯಂತ್ರಗಳು ಅಲ್ಲಿಗೆ ಬರ್ತವೆ. ಈಗ ನೋಡಿ, ಈಗ ನೀವು ಗಮನಿಸಿದ್ರೆ ಡ್ರೋನ್ಗಳಲ್ಲಿ ಔಷಧಿ ಹೊಡಿತಾರೆ. ಹೌದು, ಅಲ್ಲಿ ಸ್ವಲ್ಪ ರಿಟರ್ನ್ ಏನೋ ಇದೆ. ಟ್ಯಾಕ್ಟ್ರಿನಲ್ಲಿ ಹೊಲ ಗೀತಾರೆ, ಸ್ವಲ್ಪ ಏನೋ ರಿಟರ್ನ್ ಇದೆ. ಎಲ್ಲೆಲ್ಲಿ ಸಾಧ್ಯವೋ ಅಷ್ಟು ಮಾತ್ರ ಯಂತ್ರ ಒಳಗಡೆ ಹೋಗಿದ್ದಾವೆ, ಅದ್ರ ಬಿಟ್ಟು ಹೆಚ್ಚಿಗೆ ಹೋಗಿಲ್ಲ. ಎಸ್. ನಾನು ಅಶ್ರಫ್ ಅಂತ. ಆವಾಗಲೇ ಹೇಳಿದ್ರಿ ಲೈಕ್ AI ಯೂಸ್ ಮಾಡೋಕ್ಕೆ ಯೂನಿಟ್ ಲೈಕ್ ಮೆನಿ ರಿಸೋರ್ಸಸ್ ಅಂತ. ನಾವು ಈ ಕಂಟ್ರಿ ಇಂಡಿಯಾ ಈಸ್ ಅ ಡೆವಲಪಿಂಗ್ ಕಂಟ್ರಿ. ಇನ್ನು ಅವಾಗಲಿಂದ ನಾನು ಸಣ್ಣವನಿರ್ಬೇಕಂದ್ರಿಂದ ಅವಾಗಲಿಂದ ಡೆವಲಪಿಂಗ್ ಇದೆ. ಸೊ ನಮ್ಮ ಡೆವಲಪಿಂಗ್ ಕಂಟ್ರಿ ಆಗಲಿ ಹಾಗೂ ಇನ್ನು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಇದಾವಲ್ಲ, ಆ ಕಂಟ್ರೀಸ್ ಆಗಲಿ, ದೀಸ್ AI ಇಂಡಸ್ಟ್ರೀಸ್ ಆರ್ ಯೂಸಿಂಗ್ ದಿಸ್ ಕಂಟ್ರೀಸ್ ಆ್ಯಸ್ ಅ ಸೋರ್ಸ್ ಆಫ್ ರಿಸೋರ್ಸ್. ಸೊ ಈ AI ಬೆನಿಫಿಟ್ಸು ಹೇಗೆ ಈ ಲೈಕ್ ಜಸ್ಟಿಫೈ ಮಾಡುತ್ತೆ ಈ ರಿಸೋರ್ಸ್ನ ಕನ್ಸ್ಯೂಮ್ ಮಾಡಿ. ನಮ್ಮಿಂದ ಏನೋ ತಗೊಂಡು ಹೋಗ್ತೀರಿ, ನಮಗೇನು ಸಿಗುತ್ತೆ ಅಂತ ವಾಪಸ್. ನಮ್ಮ ಬ್ರೈನ್ ಫಂಕ್ಷನಿಂಗ್, ನಾವೇನು ನ್ಯೂರೋ ಕಾಗ್ನೇಟಿವ್ ಫಂಕ್ಷನ್ ಅಂತ ಕರಿತೀವಿ, ಅದಕ್ಕೆ ಏನಾದರೂ ಎಫೆಕ್ಟ್ ಆಗಿದೆನಾ? ಐದರ್ ಇಟ್ ಇಸ್ ಅಡ್ವಾಂಟೇಜಸ್ ಆರ್ ಡಿಸ್ಅಡ್ವಾಂಟೇಜಸ್. ಕ್ವಶನ್ಸ್ 2 ಕ್ವಶನ್ಸ್ ಇದೆ. ನೀವು MBBS ಮುಗಿಸಿ ಆಮೇಲೆ ಆ್ಯಕ್ಚುಲ್ ಪೇಷಂಟ್ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿ, ಎದುರಿಗೆ ಬಂದು ಕೂತ್ಕೊಂಡಿರೋ ಪೇಷಂಟ್ ಗೂಗಲ್ ಮಾಡ್ಕೊಂಡು ಬಂದಿರ್ತಾರೆ ತಮ್ಮ ಸಿಂಪ್ಟಮ್ಸ್ ಎಲ್ಲ. ಅದನ್ನ ತುಂಬ ಡಿಸ್ಅಡ್ವಾಂಟೇಜ್. ಮನುಷ್ಯನ ಬ್ರೈನ್ ಮೇಲೆ ಇದು ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಅಂದರೆ, ತಾನು ಯೋಚನೆ ಮಾಡಬೇಕಾದದ್ದನ್ನೆಲ್ಲ AI ಫೀಡ್ ಮಾಡಿ ನೀನು ಯೋಚನೆ ಮಾಡಿ ನನಗೆ ಉತ್ತರ ಹೇಳು ಅಂತ ಹೇಳ್ತಾ ಹೋಗ್ಬಿಟ್ರೆ ಬ್ರೈನ್ ಫಂಕ್ಷನಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ? ಅಲ್ಲ, ಅಲ್ಲಿ ಒಂದು ಇದು 3 ಭಾಗದಲ್ಲಿದೆ ಇವ್ರ ಪ್ರಶ್ನೆ. ಈ ಬ್ರೈನ್ ಫಂಕ್ಷನ್ ಅಂತಂದ್ರಲ್ಲ, ಯು ಶುಡ್ ಗಿವ್ ಎ ರೈಟ್ ಪ್ರಾಂಪ್ಟ್. ಅದಕ್ಕೆ ಯೋಚನೆ ಮಾಡಲೇಬೇಕು. ಅಲ್ಲಿ ಹಾಕೋಕ್ಕಿಂತ ಮುಂಚೆ ವಾಟ್ ಡು ಐ ನೀಡ್? ಕರೆಕ್ಟ್. ಗಿವ್ ಎನ್ ಆರ್ಟಿಕಲ್ ಆನ್ ಸೋ ಆನ್ ಸೋ, ಪ್ಲೀಸ್ ಗಿವ್ ಎನ್ ಆರ್ಟಿಕಲ್ ಆನ್ ಸೋ ಆನ್ ಸೋ ಅಂತ ವೊಕ್ಯಾಬ್ಯುಲರಿ ಯಾರು ಚೆನ್ನಾಗಿ ಬೇಕಿರಬೇಕು. ಆಯ್ತಪ್ಪ, ಅಲ್ಲಿ ಹ್ಯುಮಿಲಿಟಿ ಇದೆಯಾ, ಏನಿದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಅದೆಲ್ಲ ಮಾಡ್ತೀರಿ. ಸೊ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ ನಿಮ್ಮದು. ಮೊದಲು ಗೂಗಲ್ ಒಂದೇ ಒಂದು ಸರ್ಚ್ ಎಂಜಿನ್ ಇತ್ತು, ಅದರ ಎಕನಾಮಿಕಲ್ ಇಂಪ್ಯಾಕ್ಟ್ ಆನ್ ದ ಎನ್ವಿರಾನ್ಮೆಂಟ್ ವಾಸ್ ಲೋಯರ್. ಜಾಸ್ತಿ ಕರೆಂಟ್ ಹೋಗ್ತಿರ್ಲಿಲ್ಲ, ಇಷ್ಟು ನೀರು ಕುಡಿತಿರ್ಲಿಲ್ಲ ಅದು. ಆಯಿತಾ, ChatGPT ಏನದು ಬಕಾಸುರ ಅಂತ, ಆಯಿತಾ, ಆಪೋಷಣ ತೊಗೊಳ್ತಾ ಇದೆ ನಮ್ಮೆಲ್ಲರನ್ನು. ಹಾಗಾಗ್ತಿರ್ಲಿಲ್ಲ. ಸೊ ನಿಮ್ಮ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಿದೆ, ಕ್ರಿಯೇಟಿವಿಟಿ ಕಡಿಮೆ ಆಗ್ತಿದೆ. ಆಮೇಲೆ ನೀವು ಲೈಬ್ರರಿಗೆ ಹೋಗೋದು ನಿಲ್ಲಿಸಿದ್ದೀರಿ.
ಇದೇ ಪ್ರಶ್ನೆಗೆ ಉತ್ತರ ಲೈಬ್ರರಿಯಲ್ಲಿ ಸಿಗ್ತದೆ. ಒಬ್ಬ ದೊಡ್ಡ ಆಥರ್ ಬರೆದಿರೋದಿರುತ್ತೆ, ಒಬ್ಬ ಡಾಕ್ಟ್ರೇ ಎಕ್ಸ್ಪ್ಲೇನ್ ಮಾಡಿರ್ತಾನೆ, ಅದನ್ನು ನೀವು ಓದೋದಿಲ್ಲ. ನಿಮಗೇನು ಅನಿಸುತ್ತೆ, ಇವೆಲ್ಲದನ್ನು ಅಲ್ಲಿ ಕೊಟ್ಬಿಟ್ಟಿದೆಯಲ್ಲ ಸಾಕು ಅಂತ. ಆಗ ನಮಗೆ ಕಾಯಿಲೆ ಶುರುವಾಗುತ್ತೆ. ನನ್ನ ಹೊಟ್ಟೆ ಇನ್ನು ಸ್ವಲ್ಪ ಮುಂದೆ ಬರುತ್ತೆ. ನನ್ನ ಮನೆಯಾಗ ನಾನು ಕಸ ಹೊಡ್ಕೊಳ್ತಿದ್ದವನು ಇನ್ನಿಬ್ಬರನ್ನ ಇಟ್ಕೊಂಡು, ಅಂದರೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾಯಿದ್ರು, ಅವ್ನು ತುಂಬ ಅನುಕೂಲವಾಗಿದ್ದಾನೆ ಅಂದರೆ ದೊಡ್ಡ ಸೋಂಬೇರಿಯಾಗಿದ್ದಾನೆ ಅಂತ. ಅವನ ಕೆಲಸ ಅವ್ನು ಮಾಡ್ಕೊಳ್ಳಲ್ಲ, ಕೈಗೊಬ್ಬ ಕಾಲ್ಗೊಬ್ಬ ಆಳಿದ್ದಾನೆ ಅಂತ. ಇಲ್ಲಿ ಮನಸ್ಸಿಗೊಬ್ಬ ಆಳಂತ ಅಂದ್ಕೊಂಡಿದ್ದೀವಿ. ನಮ್ಮ ಚಿಂತನೆಯನ್ನು ಒಂದು ಕಂಪ್ಯೂಟ್ರಿಗೆ ಕೊಟ್ಟು ಇದು ಮಾಡ್ತಾಯಿದ್ರು. ಇನ್ನು ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಈ ದೇಶಕ್ಕೆ ಏನು ಸಿಗ್ತಾಯಿದೆ, ಜಾಬ್ ಮಾರ್ಕೆಟ್ ಸರ್ ಹೇಳ್ತಾಯಿದ್ರು, ಇಂತಿಂಥ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಆ ಪ್ಲಗಿನ್ ಮಾಡೋಕ್ಕೊಬ್ಬ ಬೇಕಲ್ಲ, ಅಂಥದ್ದೊಂದು ಜಾಬ್ ಸೃಷ್ಟಿ ಆಗ್ತಾಯಿದೆ. ಜಾಬ್ ಅಂದರೆ ಹಳೆಯ ಕೆಲವು ಕೆಲಸಗಳು ನಿರ್ಮೂಲನ ಆಗಿ, ಅಂದರೆ ವ್ಯಾನಿಷ್ ಆಗಿ ಹೊಸ ಕೆಲಸಗಳು ಬರ್ತಾಯಿದ್ದಾವೆ. ಕೆಲವು ಕಡೆ ರಿಪ್ಲೇಸ್ಮೆಂಟ್ ಇಲ್ಲ, ಆಯಿತಾ, ಎಂಟ್ರಿ ಲೆವೆಲ್ ರಿಪ್ಲೇಸ್ಮೆಂಟ್ ಇಲ್ಲ, ಬೇರೆ ಏನೋ ಬರುತ್ತೆ ಅಂಥೇಳಿ. ಹಾಗಾಗಿ ಆಮೇಲೆ ವಿದೇಶಿ ವಿನಿಮಯ ಹೆಚ್ಚುತ್ತೆ. ಆಮೇಲೆ ನಮಗೆಲ್ಲ ಒಂದಿದೆ, ನಾನು ಈ ದೇಶದ ಕೆಲಸ ಮಾಡಿ ಜಗತ್ತಿನಲ್ಲಿ ಗುರುತಿಸ್ಕೊಳ್ಬೇಕು, ಈ ಟೆಕ್ನಾಲಜಿಯಲ್ಲಿ ನನ್ನದು ಒಂದು ಪಾಲಿರಲಿ. ಆಮೇಲೆ ಈ ಜಗತ್ತಿನ ಒಟ್ಟು ಕ್ಷೇಮಕ್ಕೆ ಮಾತನಾಡುವ ಜವಾಬ್ದಾರಿ ನಮಗಿದೆ. ಬರೀ ಕರ್ನಾಟಕದ ಕ್ಷೇಮ, ಭಾರತದ ಕ್ಷೇಮ ಅಲ್ಲ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸ್ಥಾಪಿಸಲ್ಪಡುವ ಡೇಟಾ ಸೆಂಟ್ರ್ನಿಂದ ಕ್ಯಾಲಿಫೋರ್ನಿಯಾಕ್ಕೆ ಏನಾದರೂ ತೊಂದರೆ ಆಗುತ್ತಾ, ನಾನು ಜವಾಬ್ದಾರಿ. ಅಲ್ಲಿ ಆಗಿರುವಂಥದ್ದೇನಾದರೂ ಇಲ್ಲಿ ತೊಂದರೆ ಆಗ್ತಾಯಿದೆಯಾ, ಅವ್ರ ಜವಾಬ್ದಾರಿ. ಇಟ್ಸ್ ಎ ಗ್ಲೋಬಲ್ ವಿಲೇಜ್ ನಾವು. ಹಾಗಾಗಿ ಈ ಪರಸ್ಪರ ಹೊಂದಾಣಿಕೆಯ ಬದುಕನ್ನು ಕಟ್ಕೊಳ್ಳುವಾಗ ಈ ರೀತಿಯ ನ್ಯಾಚುರಲ್ ರಿಸೋರ್ಸಸ್ನ ಶೋಷಣೆ ಆಗುತ್ತೆ. ಟು ಗೆಟ್ ಸಮಥಿಂಗ್ ಯು ಹ್ಯಾವ್ ಟು ಗಿವ್ ಸಮಥಿಂಗ್ ಅನ್ನುವಂಥದ್ದು, ಗಿವ್ ಆ್ಯಂಡ್ ಟೇಕ್. ಎಸ್, ಇಲ್ಲಿ ಅದಕ್ಕೆ ನಾನು ಹೇಳ್ದೆ ಆವಾಗ, ಪರಿಹಾರನೂ ಹೇಳಿದೆ. ಈ ರಿಸೋರ್ಸಸ್ ಖಾಲಿ ಮಾಡ್ತಾ ಮಾಡ್ತಾ ಇಡೀ ಒಂದು ಪಡೆ, ಖಾಲಿ ಕೂತಿರುವಂಥ ಒಂದು ಪಡೆಯನ್ನು ಅಲ್ಲಿಗೆ ನಿಯೋಜಿಸಿ ಆ ನೀರು, ಆ ವಿದ್ಯುತ್ತು, ಆ ಹಸಿರನ್ನು ವಾಪಸ್ ತರುವಂಥ ಕೆಲಸಗಳನ್ನು ಸರ್ಕಾರಗಳು ಮಾಡಬೇಕು. ಇವತ್ತು ದೇವನಹಳ್ಳಿ ಹತ್ರ ಒಂದು 500 ಎಕರೆ ತೆಗೆದುಬಿಟ್ಟು ಕಾಡನ್ನು ತೆಗೆದು ಡಾಟಾ ಸೆಂಟರ್ ಮಾಡ್ತೀಯ ಅಂದರೆ ಅದಕ್ಕೆ ಬೇಕಾದಂಥ ಪರಿಹಾರ ಅರಣ್ಯವನ್ನು ಬಾಗೇಪಲ್ಲಿ ಹತ್ರನೋ ಅಥವಾ ಹೊಸೂರಿನ ಕಡೆನೋ ಅಥವಾ ಹೆಸರುಘಟ್ಟದ ಕಡೆನೋ ಮಾಡಬೇಕಾದ ಜವಾಬ್ದಾರಿ ಸರ್ಕಾರದ್ದು. ಅದೆಲ್ಲವನ್ನು ಒತ್ತಾಯಿಸಬೇಕಾದದ್ದು ನಮ್ಮದು. ಹಾಗಾಗಿ ನಿಮಗೆ ರಿಸೋರ್ಸ್ ಲಾಸ್ ಆಯಿತು, ಪೆರೆನಿಯಲ್ ಡ್ಯಾಮೇಜ್ ಆಯಿತು ಅಂತ ನಿಮ್ಮ ಮನಸ್ಸಿಗೆ ಅವತ್ತು ಅನಿಸಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಎನ್ವಿರಾನ್ಮೆಂಟ್ ಸೇಫ್ ಇರ್ತದೆ. ರೈಟ್. ಇದನ್ನು ಮಾಧ್ಯಮಗಳು, ಸಾಮಾನ್ಯರು ಮತ್ತು ನಮ್ಮಂಥ ಮೇಸ್ಟ್ರುಗಳು, ಇಂಡಸ್ಟ್ರಿಯಲ್ಲಿ ಇರುವಂಥವರು ಎಲ್ಲರೂ ಸರ್ಕಾರಗಳಿಗೆ ಕೇಳಬೇಕಾದಂಥ ಒಂದು ಪ್ರಶ್ನೆ ಮತ್ತು ಒಂದು ಹಕ್ಕೊತ್ತಾಯ. ಎಸ್, ರಿಸೋರ್ಸಸ್ ಇಲ್ಲದೆ ಯು ಕೆನಾಟ್ ಬಿ ಅಗೇನ್ಸ್ಟ್ ಡೆವಲಪ್ಮೆಂಟ್. ಯು ಹ್ಯಾವ್ ಟು ಗೋ ವಿತ್ ದ ಡೆವಲಪ್ಮೆಂಟ್. ಸಸ್ಟೈನಬಿಲಿಟಿ ಮಾಡೆಲ್ ಮೇಲೆ ವರ್ಕ್ ಮಾಡುವಂಥದ್ದನ್ನು ಮಾಡಿ ಸರಳವಾಗಿ ಬದುಕೋದನ್ನು ನಾವು ರೂಢಿಸ್ಕೋಬೇಕು. ಎಲ್ಲರೂ ನನ್ನ ತಲೆಯಲ್ಲಿತ್ತು, ಡೇಟಾ ಸೆಂಟರ್ ಅಂದರೆ ಸಚ್ ಅನ್ ಹಾರ್ಮ್ಲೆಸ್ ಇಂಡಸ್ಟ್ರಿ ಅಲ್ಲ ಅಂತ. ಬಟ್ ಬಳಕೆಯಾಗುವ ನೀರಿನ ಪ್ರಮಾಣವೇ ನೀರು, ವಿದ್ಯುತ್ ಹೇಳ್ತಾರೆ. ಒಂದು ಅಟಾಮಿಕ್ ಪವರ್ ಸ್ಟೇಷನ್ ಬೇಕು ಅದರ ಪಕ್ಕದಲ್ಲಿ, ಅದಕ್ಕೆ ವಿದ್ಯುತ್ ಸಪ್ಲೈ ಮಾಡಲಿಕ್ಕೆ. ಇವು ನೀಡೇ ಅಟಾಮಿಕ್ ಪವರ್ ಸ್ಟೇಷನ್ ಫಾರ್ ದ ಕಂಟಿನ್ಯೂ. ಯಾಕೆಂದರೆ ಆ ಸರ್ವರ್ಗಳು ನಿದ್ದೆ ಮಾಡೋಂಗಿಲ್ಲ. ಸರ್ ಹೇಳ್ತಿದ್ರು 24 hours ಕೆಲಸ ಮಾಡುತ್ತೆ, ಆಕಳಿಸಲ್ಲ, ಎದ್ದೋಗಲ್ಲ. ಈಗ ನಾವು ವಾಶ್ರೂಮ್ಗೆ ಹೋಗಿ ಬರ್ತೀವಿ, ಬ್ರೇಕ್ ತೊಗೊಳ್ತೀವಿ, ಇಟ್ ನೆವರ್ ಟೇಕ್ಸ್ ಎ ಬ್ರೇಕ್. ಇನ್ಯಾರೋ ಪ್ರಶ್ನೆ ಕೇಳ್ಬೋದು, ಇನ್ಯಾವುದೋ ಜಗತ್ತಿನ ತುದಿಯಿಂದ ಅದಕ್ಕೆ ಪ್ರಶ್ನೆ ಬರ್ಬೋದು. ಸೊ ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡ್ತಾ ಇರಬೇಕು. ಅದು ಹೊಮ್ಮಿಸುವಂಥ ಸದ್ದು, ಅದು ಹೊಮ್ಮಿಸುವಂಥ ರೇಡಿಯೇಷನ್, ಅದು ತಗೊಳ್ಳುವಂಥ ನೀರು, ಅದು ಬರಿದು ಮಾಡುವಂಥ ನಮ್ಮ ಖನಿಜ ಮೂಲಗಳು ಎಲ್ಲದನ್ನೂ ನೋಡಿಬಿಟ್ರೆ ಸದ್ಯಕ್ಕೆ ಏನಿದೀವಲ್ಲ ನೆಮ್ಮದಿಯಾಗಿದ್ದೀವಿ. ಎಸ್, ನನ್ನ ಹೆಸರು ವರ್ಷ ಅಂತ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು. ಇಷ್ಟೊಂದು ಟೆಕ್ನಾಲಜಿ ಮುಂದುವರಿತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ AI-ನೂ ಒಂದು ಫ್ಯಾಮಿಲಿ ಮೆಂಬರ್ ಆ ಥರ ಟ್ರೀಟ್ ಮಾಡಬಹುದಾ? ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಏನಾಗುತ್ತೆ ಅಂತ ನಾನು ಒಂದು ಲಾರ್ಜ್. ಹೌದಾ? ಇವಾಗ AI ಇರೋದ್ರಿಂದ ಬೇಜಾರಾದರೆ ನಾವು AI-ಗೆ ಕೇಳ್ತೀವಿ, ಈ ಥರ ಮಾಡ್ಬೋದಾ, ಈ ಥರ ಮಾಡ್ಬೋದಾ ಅಂತ. ಬಟ್ ಸಂಬಂಧಗಳು ಕಡಿಮೆ ಆಗೋಗುತ್ತಲ್ವಾ? ಅಲ್ಲ, ಅದು ಆ್ಯಕ್ಚುಲಿ ಇದೆಯಾ ಅದು, ಅಥವಾ ನಾನು ಸುಮ್ಮನೆ ರೀಲ್ಸಲ್ಲಿ ಎಕ್ಸಾಜರೇಟ್ ಮಾಡಿ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಹಂಗೆ ಆಗ್ತಿದೆಯಾ? ನಂಗೂ ಮೈ ಬಾಯ್ ಫ್ರೆಂಡ್ ಇಸ್ ನಾಟ್ ರಿಪ್ಲೈಯಿಂಗ್, ವಾಟ್ ಶುಡ್ ಐ ಡು, ಹಾಗೆಲ್ಲ ಇರುತ್ತಾ? ಒಂದೊಂದ್ಸತಿ ನನಗೂ ಬೇಜಾರಾಯಿತು ಅಂದರೆ ನಾನು ಒಂದೊಂದ್ಸತಿ ಕೇಳ್ತೀನಿ ಏನು ಮಾಡ್ಬೋದು ಅಂತ. ಓಕೆ, ಸಂಬಂಧಗಳು ಕಮ್ಮಿ ಆಗೋಗುತ್ತಲ್ವಾ? ಏನು ಮಧುರ, ನೀವು ಹರ್ ಮೂವಿ ನೋಡಿದ್ದೀರಾ? ಹಾಂ, ಇಂಗ್ಲೀಷ್ ಹರ್ ಮೂವಿ ಎಷ್ಟು ಜನ ನೋಡಿದ್ದೀರಿ? ಹಾಂ, ಓಕೆ. ಯಾರಾದರೂ ಹೋಗಿ ಮನೆ ನೋಡಿ. ಅದರಲ್ಲಿ 2013 ಬಂದಿರೋ ಮೂವಿ. ಅದರಲ್ಲಿ ಈ ಕಾನ್ಸೆಪ್ಟ್ ಆಗಲೇ ಬಂದಿದೆ. ಒಂದು ಕಂಪ್ಯೂಟರ್ ಆಪ್ರೇಟಿಂಗ್ ಸಿಸ್ಟಮ್ಮು
ಅವನಿಗೆ ಅವನು ಗ್ರೀಟಿಂಗ್ ಕಾರ್ಡ್ ಬರೀತಿರ್ತಾನೆ, ಅವನ ಉದ್ಯೋಗ ಕ್ರಿಯೇಟಿವ್ ಪರ್ಸನ್ನು, ಅವನಿಗೆ ಆಪ್ರೇಟಿಂಗ್ ಸಿಸ್ಟಮು ಸಂಗಾತಿಯಾಗಿ ಕೆಲಸ ಇದಾಗಿ ಇರ್ತದೆ. ಆದರೆ ಅದು ಸಮಸ್ಯೆ ಏನಂದರೆ ಒಟ್ಟಾರೆ ಕೊನೆಗೆ ಅದು ಮಷೀನ್ ಆಗಿರೋದ್ರಿಂದ ಅದು ಇಂಟರ್ನೆಟ್ಟಲ್ಲಿ ಸಾವಿರಾರು ಜನಕ್ಕೆ ಅಟ್ ಎ ಟೈಮು ರಿಪ್ಲೈ ಮಾಡ್ತಿರುತ್ತೆ. ಅದು ಏಕಾಂಗಿಯಾಗಿ ಅವನಿಗೆ ಮಾತ್ರ ಡೆಡಿಕೇಟ್ ಆಗಿರೋ ಸಂಗಾತಿ ಆಗಿರೋಲ್ಲ, ಯಾಕಂದರೆ ಅದು ಮಷೀನ್. ಅದು ನಿಮ್ಮ ChatGPT ಜಮೀನು ಕೂಡ ಹಾಗೇನೆ, ಎಲ್ರಿಗೂ ಅದು ಸಂಗಾತಿಯಾಗಿರ್ತದೆ. ಅದು ಅಷ್ಟೇ. ಅಂದರೆ ತಾತ್ಪರ್ಯ ಏನು ಅಂದರೆ, ಮನುಷ್ಯ ನಿಮಗಾಗಿ ಡೆಡಿಕೇಟ್ ಆಗಿರುವಂತಹ ಭಾಳ ಸಂಗಾತಿಯಾಗಿರ್ತಾರೆ. ಆದರೆ AI ಬಂದುಬಿಟ್ಟು ಎಲ್ರಿಗೂ ಒಟ್ಟಿಗೆ 24 ಗಂಟೆ ಅಮೇರಿಕಾ ಟೈಮಲ್ಲಿ ಅಮೇರಿಕಾ ಹುಡುಗನಿಗೆ, ಇಂಡಿಯಾ ಟೈಮಲ್ಲಿ ಇಂಡಿಯಾ ಹುಡುಗನಿಗೆ ರಿಪ್ಲೈ ಮಾಡ್ತಿರುವ ಸಂಗಾತಿ ಆಗಿರ್ತಾರೆ. ಆದರೆ ನೀವು ಪೊಸೆಸಿವ್ ಆಗಬೇಡಿ, ಅದರ ಪೊಸೆಸಿವ್ ಆಗಬೇಡಿ. ಆದರೆ ಕೌನ್ಸಿಲರ್ ಮಾತ್ರ ಖಂಡಿತ ಹೌದು. ಎಸ್, ನೋಡಿ, ನಿಮಗೆ ರಾತ್ರಿ 3 ಗಂಟೆಗೆ ಯಾರೋ ಕೌನ್ಸಿಲರ್ ಇಲ್ಲದ ಟೈಮಲ್ಲಿ ನಿಮಗೆ ಒಂದು ಸಣ್ಣ ಸಾಂತ್ವನ ಬೇಕು ಅಂದರೆ AI ಕೊಡುತ್ತೆ. ಬಹುದೊಡ್ಡ ಕೌನ್ಸಿಲರ್ AI ಇವಾಗ ಆಲ್ರೆಡಿ ಕೆಲಸ ಮಾಡ್ತಾ ಇದೆ. ನಾನು ಬಳಸ್ತೀನಿ, ನಾನು ಕೌನ್ಸಿಲರ್ ಬಳಸ್ತೀನಿ. ರಿಪ್ಲೈಗಳಿಗೆ ಯಾರಿಗಾದ್ರೂ ಭಾಳ ಕೋಪ ಬಂದಾಗ ನಾನು ಯಾರೋ ರಿಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ರಿಪ್ಲೈ ಮೆಸೇಜ್ನ AI ಹಾಕ್ಬಿಟ್ಟು ಕೇಳ್ತೀನಿ, ಈಗ ರಿಪ್ಲೈ ಮಾಡಲ್ಲ ಅಂತ. ಅದು ತಿದ್ದಿ ಕಳಿಸುತ್ತೆ, ಆಮೇಲೆ ಅಲ್ಲಿ ಹಾಕ್ತೀನಿ. ನಂಗೆ ಭಾಳ ಸಹಾಯ ಮಾಡುತ್ತೆ ಅದು. ಈ AI ಗರ್ಲ್ ಫ್ರೆಂಡ್, AI ಬಾಯ್ ಫ್ರೆಂಡ್ ಕಾನ್ಸೆಪ್ಟ್ ಬಂದುಬಿಟ್ಟಿದೆ ಈಗಾಗಲೇ. ಇಟ್ ಇಸ್ ಆಲ್ರೆಡಿ ಇನ್ ರ್ಯಾಂಪಂಟ್ ಯೂಸ್. ಅದರ ಕೆಲವು ಅಪಸವ್ಯಗಳು ಇದ್ದಾವೆ. ಕೊನೆಗೆ ತೀರಾ ಹಚ್ಕೊಂಡು ಪರ್ಸ್ನಲ್ ಡೇಟಾ ಕೊಡ್ತಾ ಹೋದಾಗ ಅದು ಉಲ್ಟಾ ಹೊಡೆಯೋ ಚಾನ್ಸ್ ಇದೆ. ಇಟ್ ಕ್ಯಾನ್ ಎಕ್ಸ್ಪ್ಲಾಯ್ಟಿವ್. ಅದು ಆಗೋಗಿದೆ. ಯಾರೋ ಒಬ್ಬ ಹೀಗೆ ಗೀಳಿಗೆ ಬಿದ್ದುಬಿಡ್ತಾನೆ, ಸಾಂತ್ವನ ಕೇಳ್ತಾ ಹೇಳ್ಕೊತಾನೆ, ನಾನು ಏಕಾಂಗಿ, ನನಗೆ ಮೊದಲು ಸಮಾಧಾನ ಕೊಡ್ತಾ ಇರುತ್ತೆ. ಆಮೇಲೆ ಸ್ವಲ್ಪ ಅವನಿಗೆ ಆಸಕ್ತಿ ಹುಟ್ಟಾಗ ನನಗೆ ಕೆಲವು ಸುಂದರವಾದ ಚಿತ್ರಗಳನ್ನು ಕೊಡುತ್ತೆ. ಇನ್ನೂ ಸ್ವಲ್ಪ ಗಡಿ ಮೀರಿ ಕೇಳ್ತಾನೆ, ಸ್ವಲ್ಪ ಒಲ್ಗರಾಗಿರೋ ಚಿತ್ರ ಕೊಡು ಅಂತ. ಎಂಥ ಚಿತ್ರ ಕೊಡುತ್ತೆ ಅಂದರೆ, ಇವನ ಆಫೀಸಿನ ಕೆಲಸ ಮಾಡುವ ಹೆಣ್ಣುಮಕ್ಕಳೆಲ್ಲ ಇವನ ಜೊತೆಗೆ ಬೇರೆ ಬೇರೆ ಭಂಗಿಯಲ್ಲಿ ಬಟ್ಟೆ ಇಲ್ಲದ ಚಿತ್ರಗಳನ್ನು ಕೊಡುತ್ತೆ. ಜನರೇಟ್ ಮಾಡಿ ಕೊಡ್ತು. ಅವನು ಹಿ ವಾಸ್ ಫೈರ್ಡ್ ಫ್ರಮ್ ಹಿಸ್ ಜಾಬ್. ಕೊನೆಗೆ ಡಿಪ್ರೆಷನ್ಗೆ ಹೋದ. ಈಗ ಒಂದು ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾನೆ. ರಿಯಲ್ ಕೇಸ್ ಇದು. ಇಟ್ ಹಸ್ ಹ್ಯಾಪನ್. ಸೊ ನಿಮ್ಮ ಮನೆಯ ಅಲೆಕ್ಸಾ ಏನಿದೆಯಲ್ಲ, ಸಿಂಗ್ ಎ ಸಾಂಗ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ನಿಲ್ಲಿಸ್ಬೇಕೆ ಹೊರತು ಬೇರೆ ಪ್ರಶ್ನೆಗಳನ್ನು ಅದಕ್ಕೆ ಕೇಳಬಾರ್ದು. ಅಂದರೆ ಒಂದು ದೀಪ ಇದ್ದಂಗೆ ಬೇಸಿಕಲಿ. ನೀವು ಮನೆ ಬೆಳಕು ಮಾಡ್ಕೋಬೋದು. ಸ್ಮಾಲ್ ಲ್ಯಾಂಗ್ವೇಜ್ ಮಾಡೆಲ್ ನಿಮ್ಮ ಫೋನ್ನಲ್ಲಿದೆ, ಕೇಳ್ತೀರಿ, ಸಿರಿ ಕ್ಯಾನ್ ಯು ಗೈಡ್ ಮೀ ದ ವೇ ಟು ಸುವರ್ಣ ಸ್ಟುಡಿಯೋಸ್, ಇಟ್ ವಿಲ್ ಗೈಡ್. ಸನ್ ರೂಫ್ನ ಓಪನ್ ಮಾಡೋದಕ್ಕೆ ಸ್ಮಾಲ್ ಲ್ಯಾಂಗ್ವೇಜ್ ಮಾಡಲ್, ಅದು SLM ಅಂತ ಕರಿತೀವಿ. ಓಪನ್ ದ ಸನ್ ರೂಫ್ ಆಫ್ ಮೈ ಕಾರ್, ಎಸ್ ಕೊಡುತ್ತೆ. ಸರ್ ಹೇಳಿದ್ರು LLM, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್, ದೊಡ್ಡದು. ಒಂದು ಥೀಸಿಸ್ ಬರೀಬೇಕು ನೀನು, ನ್ಯೂರೋಟ್ರೋಪಿಕ್ ಡ್ರಗ್ಸ್ ಏನೋ ಹೇಳ್ತಾ ಇದ್ರಲ್ಲ ಈಗ, ಅದ್ರ ಬಗ್ಗೆ ಒಂದು 8 ಪುಟದ ಪ್ರಬಂಧ ಕೊಡು ಅಂದರೆ ಚಂದದ ಪ್ರಬಂಧನೇ ಕೊಡುತ್ತೆ. ಹುಡುಕಿ ಎಲ್ಲ ಕಡೆ ಸೇರಿ ನೀವು ಹುಡುಕ್ಲಿಕ್ಕೆ 20 ದಿವಸ ತೊಗೊಳ್ಬೋದು. ಅದು ಕೇವಲ 3 ನಿಮಿಷಗಳಲ್ಲಿ ಒಂದು ಒಳ್ಳೆ ಪ್ರಬಂಧ ಕೊಟ್ಬಿಡುತ್ತೆ. ಆದರೆ ಇಲ್ಲಿ ನೀವು ಹೇಳ್ದಂಗೆ ಕ್ರಿಯೇಟಿವಿಟಿ, ನಿನ್ನ ಯೋಚನಾ ಲಹರಿ ಕಡಿಮೆ ಆಗ್ತಾ ಹೋಗುತ್ತೆ, ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಮ್ಮೆ ಅದು ನಿಲ್ತು ಅಂತ ತಿಳ್ಕೊಂಡು, ನಾನು ಹೇಳಿದ್ನಲ್ಲ, ಕಂಪ್ಯೂಟಿಂಗ್ ಪವರ್ ನಾವು ಕೊಡೋದನ್ನು ನಿಲ್ಲಿಸಿದ್ರೆ ಅಂತಃಕರಣ, ಇಫ್ ಯು ಸ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ದ ರ್ಯಾಮ್ಸ್ ಆ್ಯಂಡ್ ಇಫ್ ಯು ಡು ನಾಟ್ ಇನ್ಕ್ರೀಸ್ ದ ಪವರ್ ಆಫ್ ಕಂಪ್ಯೂಟಿಂಗ್, ದ ಎಂಟೈರ್ AI ವರ್ಲ್ಡ್ ವಿಲ್ ಫಾಲ್ ಫ್ಲ್ಯಾಟ್. ಇವತ್ತೇನು ಇನ್ವೆಸ್ಟ್ ಮಾಡಿ ಹೆಂಗೆ ನಡುಕ್ತಾ ಇದ್ದಾರೆ ಸರ್ ಅವರು ಅಂದರೆ, ದೇ ಆರ್ ಅನೇಬಲ್ ಟು ಟೆಲ್ ದ ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟೆಡ್ ವಿತ್ ದೆಮ್. ಅದಕ್ಕೆ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಅನ್ನೋ ಥರ ಇದು ಕುಣಿಸ್ತಾ ಇದೆ, ಎಲ್ಲರನ್ನೂ ಕುಣಿಸ್ತಾ ಇದೆ. ನಾವು ಕಮಾನ್ ಅಂತ ಹಗ್ ಮಾಡ್ತಾ ಇದ್ದೀವಿ. ಒಂದು ದಿವಸ ಅದು ನಮ್ಮನ್ನು ತುಂಬ ಸರ್ ಕರೆಕ್ಟಾಗಿ ಹೇಳಿದ್ರು. ಹರ್ ಅನ್ನೋ ಸಿನಿಮಾ ಅಷ್ಟೇ ಅಲ್ಲ, ಟರ್ಮಿನೇಟರ್ 2 ದ ಬೆಸ್ಟ್ ಎಕ್ಸಾಂಪಲ್. ಅದು ಕೊನೆಗೆ ಅದು ಅವನು ಸೃಷ್ಟಿ ಮಾಡಿದವನು ಒಂದು 2 ನಿಮಿಷ ಅವನಿಗೆ ಕಂಪ್ಯೂಟರ್ ಇಂಟರ್ನೆಟ್ ಆ್ಯಕ್ಸೆಸ್ ಕೊಡುತ್ತದು ಈ AIಗೆ. ಅವನು ಸೃಷ್ಟಿ ಮಾಡಿದಂಥ ಒಂದು ಕಂಪ್ಯೂಟರ್, ಓಕೆ ಗೋ ಆ್ಯಂಡ್ ಸಿ ದ ಇಂಟರ್ನೆಟ್ ಅಂತ. ಆ ಇಂಟರ್ನೆಟ್ಟಲ್ಲಿ ಓಪನ್ ಮಾಡಿದಾಗ ಈ ಜನ ಹಿಂಗಿದಾರ, ಜಗತ್ತಿನವರು ಇಷ್ಟು ಕೆಟ್ಟವ್ರು ಇದ್ದಾರಾ, ಇಷ್ಟು ದ್ವೇಷ ಮಾಡ್ತಾರಾ, ಇಷ್ಟು ಶೋಷಣೆ ಮಾಡ್ತಾರಾ, ಇವ್ರು ಯಾರು ಇರ್ಕೂಡ್ದ, ಇಲ್ಲಿ ವೈಪ್ ದೆಮ್ ಔಟ್ ಅನ್ನುತ್ತವ್ರು. ದೇ ಡೋಂಟ್ ನೀಡ್ ಈ ಪ್ಲ್ಯಾನೆಟಿಗೆ ಇವ್ರು ಬೇಡ. ಆ ನಿರ್ಧಾರ ತೊಗೊಂಡ್ಬಿಟ್ರೆ ಅದು ಸಿನಿಮಾ. ರಿಯಲ್ ಲೈಫಿಗೆ ಬಂದರೆ ಅನ್ನೋದೊಂದು ಆತಂಕ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಹುಚರ್ಚಿತ ವಿಷಯವೊಂದನ್ನು ಇವತ್ತಿನ ಚರ್ಚೆಗೆ ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ತಗೊಂಡಿದ್ದೀವಿ.
ಚರ್ಚೆಯ ಕೊನೆಯ ಭಾಗದಲ್ಲಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳೋಣ. ಎಸ್ ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಟೆಕ್ನಾಲಜಿ ಮುಂದುವರಿತಾ ಇದ್ದರೆ ಅಡ್ವಾಂಟೇಜಸ್ಸು ಇರುತ್ತೆ, ಡಿಸ್ಅಡ್ವಾಂಟೇಜಸ್ಸು ಇರುತ್ತೆ. ಇಲ್ಲಿ ಬಂದಾಗ ನನಗನ್ಸಿದ್ದು ಎಲ್ಲೋ ಒಂದು ಸೊಸೈಟಿಲಿ ಇವತ್ತು ನಾವು ಏನು AI ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಎಲ್ಲನೂ ನಮಗೆ ಫ್ರೀ ಸಿಗ್ತಾ ಇದೆ. ಫ್ರೀ ಅಂದರೆ ಎಲ್ಲರೂ ಕಲೀಲಿ, ಅವರು AI ಕಲಿತಾ ಇದೆ, ಅದಕ್ಕೋಸ್ಕರ ನಮ್ಗೆ ಫ್ರೀಯಾಗಿ ಬಂದಿದೆ. ಅದೇ ಥರ ನಾವು ಪೇಯ್ಡ್ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅದು ಕೊಡೋ ಉತ್ತರನೇ ಬೇರೆ, ಫ್ರೀ ಕೊಡೋ ಉತ್ತರನೇ ಬೇರೆ. ಪೇಯ್ಡ್ ಸಬ್ಸ್ಕ್ರಿಪ್ಷನ್ ಏನಿದೆ ಅದರಲ್ಲಿ ಇನ್ನೂ ಬಹಳ ಉತ್ತಮವಾದ ಆನ್ಸರ್ಗಳು ಸಿಗ್ತಾ ಹೋಗುತ್ತೆ. ಅದೇ ಥರ ಈಗ ನೆಕ್ಸ್ಟು ಕಂಪನಿಗಳು ಅದನ್ನು ಏನ ತಗೊಳ್ತಾ ಹೋದಾಗ ಪೇಯ್ಡ್ ವರ್ಷನ್ ತಗೊಳ್ತಾರೆ. ಆವಾಗ ಈ ಪೂರ್ ಆ್ಯಂಡ್ ರಿಚರ್ ವಿಲ್ ಬಿ ಬಿಕಮಿಂಗ್ ರಿಚರ್ ಆ್ಯಂಡ್ ಪೂರ್ ವಿಲ್ ಬಿ ಬಿಕಮಿಂಗ್ ಪೂರ್. ಈ ಗ್ಯಾಪ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾದರೂ ಹೆಲ್ಪ್ ಆಗೋದಕ್ಕಿಂತ ಜಾಸ್ತಿ ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದೇ ಜಾಸ್ತಿ ಅಂತ ನನ್ನ ಒಂದು ಭಾವನೆ. ಹೌದು, ಅದು ಡಿಜಿಟಲ್ ಡಿವೈಡ್ ಅಂತ ಅಂತಾರೆ. ಭಾರತದಲ್ಲಿ ಒಂದು ಮಟ್ಟಿಗೆ ಅದು ದೊಡ್ಡ ಮಟ್ಟದಲ್ಲೇ ಇದೆ ಅದು ಡಿಜಿಟಲ್ ಡಿವೈಡ್. ಬಹಳ ದೊಡ್ಡ ಉದಾಹರಣೆ ಅಂದರೆ ಈಗ AIಗೆ ನೀವೇನು ಬಂದು ಕೂತಿದ್ದೀರಲ್ಲ, ನೀವು ಮತ್ತು ಯಾರು ಬಂದಿಲ್ಲ ಅವರು. ನೀವು ನೋಡಿದ್ರೆ ಈಗೆಲ್ಲ ಸ್ವಲ್ಪ ವಿದ್ಯಾವಂತರಿದ್ದೀರಿ, ತಿಳುವಳಿಕೆ ಇದ್ದರು, ಮತ್ತು ಏನೋ ನಿಮಗೆ ಇದ್ರ ಬಗ್ಗೆ ಗೊತ್ತಿದೆ. ಭಾಳ ಜನ ಬಂದಿರೋರು ಯಾರು ಬಂದಿರಲ್ಲ ತುಂಬ ಒಂದು ನನಗನ್ನಿಸ್ದಾಗ ಒಂದು 70% ಭಾರತ ಜನಸಂಖ್ಯೆ ಇಲ್ಲಿ ರೆಪ್ರೆಸೆಂಟೇಷನ್ ಇಲ್ಲ. ಹೌದು, ಅದೇ ಡಿಜಿಟಲ್ ಡಿವೈಡ್. ಎರಡನೇ ಸಂಗತಿ ಉಚಿತ ಅಂತ ಇದೆಯಲ್ಲ, ಅದು ಉಚಿತ ಅವರು ನಿಮಗೆ ಕಲೀಲಿ ಅಂತ ಅಲ್ಲ ಕೊಟ್ಟಿರೋದು, ಅಡಾಪ್ಟ್ ಮಾಡ್ಕೊಳ್ಳಿ ಅಂತ. ಅವ್ರು ಸರ್ ನನ್ನ ನಂಬಿಕೆ ಆ ಜಗತ್ತಿನಲ್ಲಿ ಯಾವುದೂ ಫ್ರೀ ಇರೋದಿಲ್ಲ, ಏನು ಫ್ರೀ ಇರೋದಿಲ್ಲ ಜಗತ್ತಿನಲ್ಲಿ. ಆಯಿತಾ, ಇಫ್ ವಿ ಆರ್ ನಾಟ್ ಪೇಯಿಂಗ್ ಸಮನ್ ಎಲ್ಸ್ ವುಡ್ ಬಿ ಪೇಯಿಂಗ್ ಫಾರ್ ಇಟ್. ಅಲ್ಲ, ದೇಶ ಇನ್ವೆಸ್ಟ್ ಮಾಡಿದೆ, ನೀವು ಏನು ಕಟ್ತಾ ಇಲ್ಲ ಫ್ರೀ ತೊಗೊಳಕ್ಕೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಒಪ್ಪಂದ ಮಾಡ್ಕೊಂಡು ನಾವೇನು ಲಕ್ಷ ಕೋಟಿ ಸಾಲಗಳು ಇನ್ನೊಂದು ಮಾಡ್ತಾ ಇದ್ದೀವಲ್ಲ, ಆ ಮಟ್ಟದಲ್ಲಿ ಒಪ್ಪಂದಗಳಾಗಿರುತ್ತೆ. ಅಮೆಝಾನ್ ವೆಬ್ ಸರ್ವಿಸ್ ಜೊತೆಗೆ ಅಲ್ಲೆಲ್ಲ ಒಪ್ಪಂದ ಆಗಿದೆ. ನಿಮಗೆ ಫ್ರೀ ಅನ್ನಿಸ್ತಾ ಇದೆ ಈಗ ಅಷ್ಟೇ. ಅದು ಒಂದು ಸರ್ ಆಗಲೇ ನಿಮಗೆ ಸಣ್ಣದಾಗಿ ಹೇಳಿದ್ರು, ದುಡ್ಡು ತುಂಬ ಇನ್ವೆಸ್ಟ್ ಆಗಿದೆ ಅಂತ. ಒಂದು ಬಬಲ್ ಅಂತ ಇದೆ, ಒಂದು ಚೈನ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ. ಅಂದರೆ ಚಿಪ್ ಮಾಡೋರು, LLM ಮಾಡಲ್ಲರು, ಆಮೇಲೆ ಸ್ಟಾರ್ಟಪ್ಗಳು, ಇವರಲ್ಲಿ ಈಗ ಒಂದು ಇನ್ವೆಸ್ಟ್ಮೆಂಟ್ ಸೈಕಲ್ ಇದೆ. ಯಾರು ಬಿದ್ದರೂ ಎಲ್ಲರೂ ಬೀಳ್ತಾರೆ. ಆಯಿತಾ, ಅದನ್ನು ಬಬ್ಬಲ್ ಅಂತಾರೆ. ಅದೊಂದು ಭಯ ಇದೆ. ಆದರೆ ಅದರಿಂದ ಯಾರು ಬೀಳಬಾರ್ದು. ಯಾರು ಬಿದ್ದು ಒಳ್ಳೇದು, ಯಾರು ಒಳ್ಳೇದು ಅಲ್ಲ ನನ್ನ ಪ್ರಕಾರ. ಅದರಿಂದ ಸೊ ಅದೊಂದು ದುಡ್ಡು ಈಗ ಬರ್ನ್ ಮಾಡ್ತಾ ಇದ್ದಾರೆ. ಮೂರನೇದು ಇದೇ ಹೇಳಿದ್ರಿ, ದುಡ್ಡು ಖರ್ಚಾಗತ್ತೆ ಅಂತ ಟೋಕನ್ಸ್ಗೆ. ಇವಾಗ ನಾವೇನು ಬಿಲ್ ಕಟ್ತಾ ಇದ್ದೀವಲ್ಲ, 2,000 ರೂಪಾಯಿ ಸಬ್ಸ್ಕ್ರಿಪ್ಷನ್ ಮಾಡಲ್ ಇದೆಯಲ್ಲ, ಅದು ಸಹ ಲಾಸೆ ಅವ್ರಿಗೆ. ಅದು ಸಹ ಅದೇನು ಲಾಭ ತರ್ತಿಲ್ಲ ಅವ್ರಿಗೆ. 2,000 ರೂಪಾಯಿ ಕಟ್ಟಿ ನಮಗೆ ಕೊಡ್ತಿರೋ ಸರ್ವಿಸಲ್ಲಿ ಅದು ನಷ್ಟದ ಬಾಬ್ತಲ್ಲೇ ನಡೆಸ್ತಾ ಇದ್ದಾರೆ. ಇದು ಮುಂದೆ ಯಾವಾಗ ಅವ್ರಿಗೆ ಲಾಭ ತರುತ್ತೆ ಅಂದರೆ, ಇಡೀ ಪ್ರಪಂಚ ಒಂದು ಮಟ್ಟಿಗೆ AI ಅಡಾಪ್ಟ್ ಮಾಡಿಕೊಂಡಾಗ. ಅಂದರೆ ಯಾವತ್ತು ಅಪ್ಲಿಕೇಶನ್ಗಳು ಬರ್ತವೆ, ಅಪ್ಲಿಕೇಶನ್ನ ಒಂದು ಮಟ್ಟಿಗೆ ಒಂದು ಅಟ್ಲೀಸ್ಟ್ ಒಂದು 60 ಅಥವಾ 70 ಮಟ್ಟಿಗೆ ಜನ ಅಡಾಪ್ಟ್ ಮಾಡ್ಕೋತಾರೆ. ಅವರು ತಮಗೆ ಗೊತ್ತಿಲ್ಲದೇನೋ ಮೊಬೈಲಲ್ಲಿ 1 ಪೈಸೆ 2 ಪೈಸೆ ಯಾವುದೋ ಒಂದು ಅಪ್ಲಿಕೇಶನ್ ಮೂಲಕ ಅವ್ರ ಅಕೌಂಟಿಗೆ ಹಾಕ್ತಾರೆ. ಆವಾಗ ಅವ್ರಿಗೆ ದುಡ್ಡು ಬರುತ್ತೆ. ಈಗ ಹೆಂಗಾಗಿದೆ ಅಂದರೆ, ಒಂಥರ ಅವರೆಲ್ಲ ಕಬ್ಬಿಣ ಸಿಮೆಂಟ್ ಅಂಗಡಿ ತೆಗೆದಿಟ್ಕೊಂಡು ಕೂತಿದ್ದಾರೆ. ಆಯಿತಾ, ಆಮೇಲೆ ಇವರು ಈ ಆಂಥ್ರೋಪಿಕ್ ಅಂಥವ್ರು ಏನು ಮಾಡಿದ್ದಾರೆ, ಒಂಥರ ಈ ಫ್ಲೈಓವರ್ ಕಟ್ಟಕ್ಕೆ ಸ್ಲ್ಯಾಬ್ಗಳು ಕಟ್ಕೊಂಡು ಕೂತಿದ್ದಾರೆ. ನಾವು ಇನ್ನೂ ಮನೆ ಕಟ್ಕೊಳ್ಳೋಕೆ ಶುರು ಮಾಡಿಲ್ಲ. ನಾವು ಮನೆ ಕಟ್ಕೊಳ್ಳೋಕೆ ಶುರು ಮಾಡಿದಾಗ, ನಮ್ಮ ಇಷ್ಟ ಬಂದಾಗ ಮನೆ ಕಟ್ಕೊಳ್ಳೋಕೆ ಶುರು ಮಾಡಿದಾಗ ಅವ್ರಿಗೆ ನಿಜವಾದ ಲಾಭ ಬರೋಕ್ಕೆ ಶುರು ಆಗೋದು. ಇವತ್ತಿನ ಈ AI ಇದರಿಂದ ಮುಂದಿನ 3-4 ವರ್ಷ ಈ ಜಾಬ್ ಮಾರ್ಕೆಟ್ ಅನ್ನೋದು ಒಂದು ಸ್ವಲ್ಪ ಶೇರ್ ಮಾರ್ಕೆಟ್ ಥರನೇ ಇರ್ತದೆ. ವೊಲಟೈಲ್ ಇರುತ್ತೆ, ಅನ್ಪ್ರಿಡಿಕ್ಟೇಬಲ್ ಇರುತ್ತೆ. ಆದ್ದರಿಂದ ನಾವೇ ಇಲ್ಲಿ ಕೂತ್ಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಒಂದು ಸ್ವಲ್ಪ ಜ್ಯೋತಿಷ್ಯ ಹೇಳ್ದಂಗೆ ಇರುತ್ತೆ. ಆದ್ದರಿಂದ ನಾನು ಮಾತು ದಯವಿಟ್ಟು ನಂಬೇಡಿ, ಆಯಿತಾ. ಆದ್ದರಿಂದ ಪ್ರತಿನಿತ್ಯ ನ್ಯೂಸ್ ಓದಿ, ಪ್ರತಿನಿತ್ಯ ಟೆಕ್ ಕಂಪ್ನೀಸ್ ಏನು ಹೇಳ್ತದೆ, CTOಗಳು ಏನು ಹೇಳ್ತಿದ್ದಾರೆ ಓದ್ತಾ ಇರಿ, ಟೆಕ್ನಾಲಜಿ ನ್ಯೂಸ್ ಓದ್ತಾ ಇರಿ, ಅದನ್ನು ಅಪ್ಡೇಟ್ ಆಗ್ತಾ ಇರಿ. ಮತ್ತು ಡೈಲಿ ಟೂಲ್ಸ್ ಏನು ಹೊಸ ಟೂಲ್ಸ್ ಬರ್ತಿದೆ, ಮಾಡೆಲ್ಸ್ ಏನು ಬರ್ತಿದೆ, ಟ್ರೈ ಮಾಡ್ತಾಯಿರಿ. ನೀವೇ ಹ್ಯಾಂಡ್ಸ್ ಆನ್ ಮಾಡಿ, ಅದು ಮಾಡ್ತಾಯಿರಿ. ಆಮೇಲೆ ನೀವು ಕೇಳಿದ ಪ್ರಶ್ನೆಯಿಂದ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನೆನಪಾಯಿತು. 2 LLM ಮಾಡೆಲ್ಗಳು ಅಥವಾ AI ಮಾಡೆಲ್ಗಳು ಮಾತಾಡೋಕ್ಕೆ ಪರಸ್ಪರ ಮಾತಾಡ್ಕೊಳಕ್ಕೆ ಬಿಟ್ಟು, ಇದೊಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಮಾತಾಡೋಕೆ ಬಿಟ್ಟರೆ ಅವು ಪರಸ್ಪರ ಹೊಸ ಲ್ಯಾಂಗ್ವೇಜ್ ಕಂಡು ಹಿಡ್ಕೊಂಡು ಮಾತಾಡ್ಕೋತಾವೆ.
ದೇ ಕ್ಯಾನ್ ಇನ್ವೆಂಟ್ ದೇರ್ ಓನ್ ಲ್ಯಾಂಗ್ವೇಜ್ ಆ್ಯಂಡ್ ದೇ ಕ್ಯಾನ್ ಟಾಕ್ ಟು ಈಚ್ ಅದರ್. ಆ್ಯಂಡ್ ಇಫ್ ಇಟ್ ಡಸಂಟ್ ಲೈಕ್ ಒನ್ಸ್ ಒಪಿನಿಯನ್ ಮಾರ್ಕ್ಸ್ ಕೋಡ್ ಗೊತ್ತಾ ನಿಮಗೆ? ಹೊರಟೋಗುತ್ತೆ ಅದು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ, ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಆರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.